ಹಲೋ ನಮಸ್ಕಾರ. ಕೂರ್ಗ್ ಬಸ್ ನ್ಯೂಸ್ ಪಂಚ್ ಈ ವಾರದ ಎಪಿಸೋಡ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಇದ್ದೀವಿ. ಎಲ್ರಿಗೂ ಮುಂಚಿತವಾಗಿ 2026 ಕ್ಯಾಲೆಂಡರ್ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ವಾರದ ಎಪಿಸೋಡನ್ನು ಆರಂಭಿಸ್ತಾ ಇದ್ದೇವೆ. ಎಪಿಸೋಡ್ನಲ್ಲಿ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ಮೈಸೂರು ಪ್ರತಿನಿಧಿ ಪತ್ರಿಕೆ ಮೈಸೂರು ಬ್ಯೂರೋ ಚೀಫ್ ಆಗಿರುವಂಥ ಅಜಮಾಡ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಕುಟ್ಟಪ್ಪ ಅವರು ವೆಲ್ಕಮ್. ನಮಸ್ತೆ. ವೀಕ್ಷಕ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎರಡು ಪ್ರಮುಖ ಪಕ್ಷಗಳಿಗೆ ದೊಡ್ಡ ಮಟ್ಟಿಗೆ ಜವಾಬ್ದಾರಿ ಇದೆ. ಅದರಲ್ಲಿ ಒಂದು ಆಡಳಿತ ಪಕ್ಷ ಅಂತ ನಾವು ತೆಗೆದುಕೊಂಡ್ರೆ, ಮತ್ತೊಂದು ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆ, ಜವಾಬ್ದಾರಿಯನ್ನು ಕೊಟ್ಟಿದ್ದೇವೋ ಅಷ್ಟೇ ಪ್ರಮಾಣದ ಜವಾಬ್ದಾರಿಯನ್ನು ನಾವು ವಿರೋಧ ಪಕ್ಷಕ್ಕೂ ಕೂಡ ಕೊಡ್ತೇವೆ. ನಮಗೆ ನಾನು ಕಾಲೇಜಲ್ಲಿ ಓದ್ತಾ ಇದ್ದಂತಹ ಸಂದರ್ಭದಲ್ಲಿ ಪೊಲಿಟಿಕಲ್ ಸೈನ್ಸ್ನಲ್ಲಿ ವಿರೋಧ ಪಕ್ಷ ಅಂದರೆ ಏನು, ಆಡಳಿತ ಪಕ್ಷ ಅಂದರೆ ಏನು, ಒಂದು ವಿಸ್ತಾರವಾದಂತಹ ಒಂದು ಪರಿಕಲ್ಪನೆಯನ್ನು ನಮ್ಮ ತಲೆಗೆ ತುಂಬಿದ್ರು. ನಾವು ಓದಿದ್ವಿ ಕೂಡ. ಒಂದು ಅರ್ಥದಲ್ಲಿ ವಿರೋಧ ಪಕ್ಷ ಅಂದರೆ ನಮ್ಮ ವ್ಯವಸ್ಥೆಯೊಳಗಿನ ಕಾವಲು ನಾಯಿ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು ರಾಜಕೀಯ ಪರಿಭಾಷೆಯಲ್ಲಿ ಬಳಸ್ತಾ ಇದ್ರು. ಆದರೆ ನಮ್ಮ ಈಗಿನ ಪ್ರಸ್ತುತ ದಿನಮಾನದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ, ನಮ್ಮ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾವು ತೆಗೆದುಕೊಳ್ಳೋದಾದರೆ, ಯಾರನ್ನು ನಾವು ವಿರೋಧ ಪಕ್ಷ ಅನ್ನುವಂಥ ನಿಟ್ಟಿನಲ್ಲಿ ಪರಿಗಣಿಸಬೇಕು ಅನ್ನುವಂಥ ದೊಡ್ಡ ಗೊಂದಲ ಇದೆ. ವಿರೋಧ ಪಕ್ಷ ಇದೆಯಾ ಅನ್ನುವಂತಹ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಇದಕ್ಕೆ ಕಾರಣ ನಾವು ವಿವರವಾಗಿ ಹೇಳಬೇಕಾದಂತಹ ಅಗತ್ಯತೆ ಇಲ್ಲ. ಯಾಕೆಂದರೆ ಎಲ್ಲ ಬೆಳವಣಿಗೆಯನ್ನು ನೀವು ನೋಡ್ತಾ ಇದ್ದೀರಿ. ರಾಜಕೀಯವಾಗಿ ಅರಿವಿಲ್ಲದವರು ಕೂಡ, ತಕ್ಕ ಮಟ್ಟಿಗೆ ರಾಜಕೀಯವನ್ನು ಬಲ್ಲವರು ಕೂಡ, ವ್ಯವಸ್ಥೆಯನ್ನು ತಿಳಿದುಕೊಂಡವರಿಗೆ ಈ ವಿಚಾರ ಮನವರಿಕೆ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಒಂದು ನಿಷ್ಕ್ರಿಯವಾಗಿದೆಯಾ ನಮ್ಮ ಆಡಳಿತ ವ್ಯವಸ್ಥೆಯೊಳಗಿನ ವಿರೋಧ ಪಕ್ಷ ಅನ್ನುವಂತಹ ಪ್ರಶ್ನೆ ದೊಡ್ಡ ಮಟ್ಟಿಗೆ ಹೇಳ್ತಾ ಇದೆ. ಈ ಬಗ್ಗೆ ಮಾತಾಡೋಣ. ಕುಟ್ಟಪ್ಪ ಅವರೇ, ನಾನಾಗಲೇ ಹೇಳ್ತಾ ಇದ್ದಾಗೆ, ನನಗೆ ಆಡಳಿತ ಪಕ್ಷ ಒಂದು ಕಡೆ, ವಿರೋಧ ಪಕ್ಷ ಮತ್ತೊಂದು ಕಡೆ, ಎರಡಕ್ಕೂ ಕೂಡ ಒಂದೇ ಪ್ರಮಾಣದ ತೂಕ ಇದೆ. ಆಡಳಿತ ಪಕ್ಷದವರಿಗೆ ಆಡಳಿತ ನಡೆಸುವ ಜವಾಬ್ದಾರಿ ಇದ್ದರೂ ಕೂಡ ವಿರೋಧ ಪಕ್ಷಕ್ಕೆ ಅದರದ್ದೇ ಆದಂತಹ ಅವಕಾಶಗಳನ್ನು, ಜೊತೆಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ನಮ್ಮ ಸಮಾಜದಲ್ಲಿ ನಾವು ಕೊಟ್ಟಿದ್ದೇವೆ. ನಮ್ಮ ಕೊಡಗಿಗೆ ನಾವು ವಿಶೇಷವಾಗಿ ರಾಜ್ಯದ ಬಗ್ಗೆ ಮಾತಾಡುವ, ಅದಕ್ಕಿಂತ ಮುಂಚಿತವಾಗಿ ನಾವು ಕೊಡಗಿನ ಬಗ್ಗೆ ನಾವು ಗಮನಿಸಿ ಮಾತನಾಡೋದಾದರೆ, ಯಾರನ್ನು ನಾವು ವಿರೋಧ ಪಕ್ಷ ಅಂತ ಪರಿಗಣಿಸಬೇಕು? ಭಾರತದ ಸಂವಿಧಾನದೊಳಗೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ನಮ್ಮ ದೇಶದಲ್ಲಿ ಬಹುಪಕ್ಷಗಳು ಇದೆ ಇರುವಂಥದ್ದು. ಕೆಲವು ಈಗ ಅಮೆರಿಕದಲ್ಲಿ ಎರಡೇ ಪಕ್ಷಗಳಿರ್ತದೆ, ಆ ಥರದಲ್ಲ. ನಮ್ಮಲ್ಲಿ ಬಹುಪಕ್ಷಗಳಿದೆ. ನಾವು ಶಾಸಕರು ಯಾರು ಗೆದ್ದಿದ್ದಾರೆ ಅದರ ಆಧಾರದಲ್ಲಿ ತೆಗೆದುಕೊಳ್ಬೇಕಾದ್ರೆ, ಅಥವಾ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಪಕ್ಷವನ್ನು ತೆಗೆದುಕೊಳ್ಳುವಾಗ ಕಾಂಗ್ರೆಸ್ ಆಡಳಿತಾರೂಢ ಪಕ್ಷವಾಗಿ ಇದೆ. ನಂತರದ ಸ್ಥಾನದಲ್ಲಿ ಕಳೆದ ಬಾರಿ ಏನು ಶಾಸಕರುಗಳನ್ನು ಗೆದ್ದಿತ್ತು ಆ ಪಕ್ಷ ಸೋತಿದೆ. ಆ ಕಾರಣಕ್ಕಾಗಿ BJPಯನ್ನು ಇವತ್ತು ಅಧಿಕೃತವಾಗಿ ಪ್ರತಿಪಕ್ಷವಂತ ಹೇಳಿ ನಾವು ಪರಿಗಣಿಸಬೇಕಾಗುತ್ತೆ. ಕೊಡಗಿನಲ್ಲಿ ಪ್ರತಿಪಕ್ಷವಾಗಿ ಮಾಡಬೇಕಾದಂತಹ ಕೆಲಸವನ್ನು BJP ಮಾಡ್ತಾ ಇದೆಯಾ? ನೀವು ಹೇಳಿದ ಹಾಗೇನೆ ಸಹಜವಾಗಿ ಎಲ್ಲರಿಗೂ ಹಾಗೆ ಅನಿಸ್ತಾ ಇದೆ. ಪ್ರತಿಪಕ್ಷವಾಗಿ BJP ವಿಫಲ ಆಗ್ತಾ ಇದೆಯಾ ಧ್ವನಿ ಎತ್ತುವುದರಲ್ಲಿ, ವಿಚಾರಗಳನ್ನು ಎತ್ತುವುದರಲ್ಲಿ, ಆಡಳಿತಾರೂಢ ಪಕ್ಷದ ವೈಫಲ್ಯಗಳನ್ನು ಜನತೆಯ ಮುಂದೆ ತೆರೆದಿಡುವ ಮೂಲಕ, ಅಥವಾ ಆಡಳಿತ ಲೋಪಗಳನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಆಡಳಿತ ಪಕ್ಷಕ್ಕೆ ಟಕ್ಕರ್ ಕೊಡುವ ಕೆಲಸವನ್ನು ಪ್ರತಿಪಕ್ಷವಾಗಿ BJP ಮಾಡ್ತಿದೆ ಅಂತ ನೋಡಿದ್ರೆ, ಬಹುಶಃ ಜನಾಭಿಪ್ರಾಯವೂ ಹೇಳಿದ ಹಾಗೆಯೇ ಅದಕ್ಕೆ ಪೂರಕವಾಗಿ BJPಯಲ್ಲಿ ನಡೀತಾ ಇಲ್ಲ. ನೀವು ರಾಜಕೀಯವಾಗಿ ಗಮನಿಸ್ತಾ ಬಂದಿದ್ದಾರೆ, BJPಯಲ್ಲಿರುವಂಥ ಶಾಸಕರುಗಳು ಗೆದ್ದವರು ಇರ್ಬೋದು, ಅಥವಾ BJP ನಾಯಕರುಗಳು ಯಾರಿರ್ಬೋದು, ಅವರೆಲ್ಲರೂ ಕೆಳಮಟ್ಟದಲ್ಲಿ ಹೋರಾಟದ ಮೂಲಕ ರಾಜಕೀಯವಾಗಿ ಬಂದಿದ್ದು. ಅವರ ಬಹುತೇಕ ಹೋರಾಟಗಳು ಏನಾಗಿರುತ್ತೆ ಅಂದರೆ, ಊರಿನ ಮೂಲಭೂತ ಸವಲತ್ತುಗಳ ಬೇಡಿಕೆಯನ್ನು ಮುಂದಿಟ್ಟು ಹೋರಾಟ ಮಾಡ್ತಾ ಬಂದಿರೋದು. ಆ ಮೂಲಕ ಅವರು ಜನರ ವಿಶ್ವಾಸವನ್ನು ಪಡೆದುಕೊಂಡು ಜನನಾಯಕರಾಗಿ ಮತ್ತೆ ಅವರು ಬೇರೆ ಬೇರೆ ಅಧಿಕಾರಗಳನ್ನು ಪಡೆಯುವಂಥ ಅವಕಾಶಗಳನ್ನು ಪಡೆದುಕೊಂಡು ಬಂದಿರು. ಈ ದೇಶದ ವ್ಯವಸ್ಥೆ ಅಥವಾ ರಾಜ್ಯದ ವ್ಯವಸ್ಥೆಯಲ್ಲಿ ನೋಡಿದ್ರೆ ಬಹುಕಾಲ ಕಾಂಗ್ರೆಸ್ ಪಕ್ಷದವರೇ ಆಳ್ವಿಕೆ ನಡೆಸ್ತಾ ಇದ್ರು. ಹಾಗಾಗಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಸೋತಾಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಪ್ರತಿಪಕ್ಷವಾಗಿ ಹೇಗೆ ಬಿಹೇವ್ ಮಾಡಬೇಕು ಗೊತ್ತಿಲ್ಲ. ಏಕೆಂದರೆ ಹೆಚ್ಚಿನ ಸಮಯ ಅವರು ಆಡಳಿತ ಮಾಡಿದ ಕಾರಣಕ್ಕಾಗಿ ಪ್ರತಿಪಕ್ಷವಾಗಿ ಹೇಗೆ ಇರಬೇಕು ಅಂತ ಹೇಳುವಂಥ ಪರಿಕಲ್ಪನೆ ಕಾಂಗ್ರೆಸ್ ಒಳಗೆ ಬಹಳ ವಿರಳವಾಗಿತ್ತು. ಹಾಗಾಗಿ ಕಾಂಗ್ರೆಸ್ ಸೋತಾಗ ಅವರಿಂದ ಏನು ನಿರೀಕ್ಷೆ ಮಾಡ್ತಿರ್ಲಿಲ್ಲ. ಯಾಕೆಂದರೆ ಅವರು ಆಡಳಿತ ಪಕ್ಷದಲ್ಲೇ ಇದ್ದರು, ಪ್ರತಿಪಕ್ಷವಾಗಿ ಅವರಿಗೆ ಅರಿವಿರಲಿಲ್ಲ ಅಂತ. ಅದೇ ಮಾತನ್ನ ವರ್ಷಗಳ ಕಾಲ ಪ್ರತಿಪಕ್ಷವಾಗಿಯೇ ಕೆಲಸ ಮಾಡಿ, ಚುನಾವಣೆ ಸೋತು ಸಂಘಟನಾತ್ಮಕವಾಗಿ ಹಲವು ವರ್ಷಗಳ ಕಾಲ ಸಂಘಟನೆ ಮಾಡಿ ನಂತರ ಗೆಲುವು ಪಡೆದಂಥ BJPಗೆ ಅವರಿಗೆ ಆಡಳಿತ ಮಾಡೋಕ್ಕೆ ಗೊತ್ತಿಲ್ಲ, ಪ್ರತಿಪಕ್ಷವಾಗಿ ಅವರು ಸಮರ್ಥರಿದ್ರು, ಆಡಳಿತ ಮಾಡಿ ಗೊತ್ತಿಲ್ಲ ಅಂತ ಹೇಳುವ ಮಾತುಗಳನ್ನು ಹೇಳ್ತಾ ಇದ್ರು. ನಮ್ಮ ರಾಜ್ಯದಲ್ಲಿ ಇದುವರೆಗೂ BJP ಸ್ಪಷ್ಟವಾದಂಥ ನಿಚ್ಚಳವಾದಂಥ ಜನಾದೇಶದೊಂದಿಗೆ ಬಹುಮತ ಪಡೆದು ಸರ್ಕಾರ ರಚನೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ, ಇದುವರೆಗೂ ಆಗಲಿಲ್ಲ. ಯಡಿಯೂರಪ್ಪರವರು ಮುಖ್ಯಮಂತ್ರಿ ಆಗಿರುವಂಥ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಅನಂತ ಸದಾನಂದ ಗೌಡ ಇರ್ಬೋದು, ಅವೆಲ್ಲ ಕಾಲಘಟ್ಟಗಳಲ್ಲೂ ಸಹ ಆಪರೇಷನ್ ಕಮಲಗಳ ಮೂಲಕ ಅಥವಾ ಬೇರೆ ಪಕ್ಷದಿಂದ ಗೆದ್ದವರನ್ನ ಪಕ್ಷಾಂತರ ಮಾಡಿಸಿ ತೆಕ್ಕೊಂಡು ಅವರು ಆಡಳಿತ ನಡೆಸುವಂಥ ಪ್ರಶ್ನೆಗಳು ಬಂದಿರುವಂಥದ್ದು. ಇಲ್ಲಿ ನನಗೆ ಅನಿಸಿರುವಂಥದ್ದು, ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಕಳೆದ 30 ತಿಂಗಳ ಹಿಂದೆ
ಏನು ಚುನಾವಣೆಯಲ್ಲಿ ಬಿಜೆಪಿಯ ಎರಡು ಹಿರಿಯ ಶಾಸಕರುಗಳು ಸೋಲು ಅನುಭವಿಸಿದರು, ಆ ಆಘಾತದಿಂದ ಬಿಜೆಪಿ ಇನ್ನೂ ಹೊರಗೆ ಬಂದಾಗೆ ಕಾಣ್ತಾ ಇಲ್ಲ. ಬಹುಶಃ 20 ವರ್ಷ 25 ವರ್ಷ ಶಾಸಕರಾಗಿದ್ದವರು ಏಕಾಏಕಿ ಚುನಾವಣೆಯ ಸೋಲನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ. ಅದರಲ್ಲೂ ಪ್ರಥಮವಾಗಿ ಚುನಾವಣೆ ಎದುರಿಸಿದಂಥ ಎಸ್ ಪೊನ್ನಣ್ಣನವರು ಇರ್ಬೋದು, ಪ್ರಥಮ ಚುನಾವಣೆ ಅವರಿಗೆ. ಡಾಕ್ಟರ್ ಮಂತರಗೌಡರವರು ಹಾಸನ ಜಿಲ್ಲಾ ಪಂಚಾಯತಿಗೆ 2 ಬಾರಿ ಅವರು ಆಯ್ಕೆಯಾಗಿದ್ರು. ಆ ನಂತರ ಕೊಡಗಿನ ಸ್ಥಳೀಯ ಸಂಸ್ಥೆ ಚುನಾವಣೆಗಳ ವಿಧಾನ ಪರಿಷತ್ತಿಗೆ ನಡೆದ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿದರು. ಹಾಗಾಗಿ ಅವರಿಗೆ ಹೊಸ ಚುನಾವಣೆ ಆಗಿರಲಿಲ್ಲ, ಆದರೆ ಯಂಗ್ಸ್ಟರ್ಸ್ ಆಗಿದ್ರು. ಈ ಎರಡು ವೈದ್ಯ ಮತ್ತು ವಕೀಲರಾಗಿ ಇದ್ದವರು ಏಕಾಏಕಿ ಈ ಚುನಾವಣೆಯನ್ನು ಗೆಲುವು ಸಾಧಿಸಬಹುದು ಅಂತ ಹೇಳುವಂತಹ ನಂಬಿಕೆ ಬಿಜೆಪಿಯವರೊಳಗೆ ಇರಲಿಲ್ಲ. ಬಹುಶಃ ಕಾಂಗ್ರೆಸ್ ಅವರಲ್ಲೂ ಇರಲಿಕ್ಕಿಲ್ಲ. ಏಕೆಂತ ಹೇಳಿದ್ರೆ ಬಿಜೆಪಿ ಕೊಡಗಿನ ಭದ್ರಕೋಟೆಯಾಗಿತ್ತು. ಸುದೀರ್ಘ ಒಬ್ಬರು 4 ಬಾರಿ ಗೆದ್ದಿದ್ರು, ಇನ್ನೊಬ್ಬರು 5 ಬಾರಿ ಗೆದ್ದಿದ್ರು ಅಂತ ಹೇಳಿದ್ರೆ ಅದು ಸುಲಭವಾದಂಥ ವಿಚಾರಗಳಲ್ಲ. ಕೊಡಗಿನ ರಾಜ್ಯಕ್ಕೆ ಅದು ದೊಡ್ಡ ಸಾಧನೆ ಸಹ. ಸುದೀರ್ಘ ಅವಧಿಗೆ KG ಬೋಪಯ್ಯರ್ ಮತ್ತು ಅಪ್ಪಚ್ಚು ರಂಜನ್ರವರು ಗೆಲುವು ಸಾಧಿಸಿದರು. ಆ 30 ತಿಂಗಳ ಹಿಂದೆ ಏನು ಸೋಲನ್ನು ಅನುಭವಿಸೋ ಆ ಆಘಾತದಿಂದ ಇನ್ನೂ ಬಿಜೆಪಿ ಬಂದಿಲ್ಲ. ತನ್ನ ಜವಾಬ್ದಾರಿ ಪ್ರತಿಪಕ್ಷವಾಗಿ ತಾನೇನು ಮಾಡಬೇಕು ಅಂತ ಹೇಳುವಂಥ ಇದಕ್ಕೆ ಅವರು ಇನ್ನೂ ತೆರೆದುಕೊಂಡಾಗೆ ಕಾಣ್ತಾ ಇಲ್ಲ. ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದ ಹಾಗೆ ರಾಜಕೀಯವಾಗಿ ನನಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಮೂಲದಲ್ಲಿರುವಂಥ ಸಮಸ್ಯೆ ಏನೆಂದರೆ ಬಿಜೆಪಿಗೆ ಮುಂದಿನ ಅಭ್ಯರ್ಥಿಗಳು ಯಾರು, ಮುಂದಿನ ನಾಯಕರು ಯಾರು ಅಂತ ಹೇಳುವ ಕಾರಣಕ್ಕಾಗಿಯೇ ಆ ಬಿಜೆಪಿಯ ಹಿನ್ನಡೆಗೆ ಕಾರಣ ಆಗ್ತಿದೆ ಅಂತ ಅಂದ್ಕೊಳ್ತೇನೆ. ಬಿಜೆಪಿಯ ಸಂಘಟನಾತ್ಮಕವಾಗಿ ನಪಂಡ ರವಿ ಕಾಳಪ್ಪರನ್ನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದರು. ಆ ನಂತರ ಅವರ ಮಂಡಳ ಅಧ್ಯಕ್ಷರುಗಳನ್ನು ನೇಮಕ ಮಾಡಿದರು. ರವಿ ಕಾಳಪ್ಪ ಸರಳ ಸಜ್ಜನಿಕೆಯ ಬಹಳ ಪ್ರಾಮಾಣಿಕ, ರಾಜಕೀಯದಲ್ಲಿ ಅಪರೂಪವಾದಂಥ ಒಬ್ಬ ವ್ಯಕ್ತಿ. ಒಳ್ಳೆತನದಲ್ಲಿ ರಾಜಕೀಯ ಮಾಡುವ ವ್ಯಕ್ತಿಯಲ್ಲಿ ಅಪರೂಪದಲ್ಲಿ ಅಪರೂಪ. ಯಾಕೆಂದರೆ ಅವ್ರು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಮಡಿಕೇರಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಸ್ಥಾನ ಅವರಿಗೆ ಮತ್ತು ಇನ್ನೊಂದು ಅಭ್ಯರ್ಥಿಗೆ ನಡುವೆ ಒಡಂಬಡಿಕೆಯಾಗಿತ್ತು. ಆ ಸಂದರ್ಭದಲ್ಲಿ ಆ ಒಡಂಬಡಿಕೆಯಂತೆ ಆ ಅಭ್ಯರ್ಥಿ ನಡ್ಕೊಳ್ಳಿಲ್ಲ. ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟಿದೆ. ತಾಲೂಕು ಪಂಚಾಯತ್ ಅಧ್ಯಕ್ಷ ಸ್ಥಾನವನ್ನು ರವಿ ಕಾಳಪ್ಪ ಮತ್ತು ಇನ್ನೊಬ್ಬರು ಅಭ್ಯರ್ಥಿಗಳೇನಿದ್ರು ಅವರ ನಡುವೆ ಒಡಂಬಡಿಕೆ. ಪ್ರಥಮವಾಗಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದವರು ಅವರ ಅವಧಿ ಮುಗಿದ ನಂತರ ರವಿ ಕಾಳಪ್ಪ ಅವರಿಗೆ ಬಿಟ್ಟುಕೊಳ್ಳಲಿಲ್ಲ. ಮತ್ತೆ ಪುನಃ ಇನ್ನೊಂದು ಚುನಾವಣೆ ಸಂದರ್ಭದಲ್ಲೂ ಸಹ ಸೇಮ್ ಬಿಜೆಪಿಯಲ್ಲಿ ಹೊಂದಾಣಿಕೆ ನಡೀತು. ರವಿ ಕಾಳಪ್ಪ ಮತ್ತು ಇನ್ನೊಬ್ಬ ಅಭ್ಯರ್ಥಿ ನಡುವೆ ಅಧ್ಯಕ್ಷ ಸ್ಥಾನಕ್ಕೆ ಒಡಂಬಡಿಕೆ ನಡೀತು. ರವಿ ಕಾಳಪ್ಪ ಅವರು ಪ್ರಥಮ ಅವಧಿಗೆ ಅಧ್ಯಕ್ಷರಾದರು. ಪ್ರಥಮ ಅವಧಿಗೆ ಅಧ್ಯಕ್ಷ ಆದ ತಕ್ಷಣ ಆ ನಿಗದಿತ ಅವಧಿ ಯಾವಾಗ ಮುಗಿಯಿತು ಅದಕ್ಕೆ ಮೊದಲೇ ರಾಜೀನಾಮೆಯನ್ನು ಕೊಟ್ಟು ಅದು ಅಂಗೀಕಾರವಾಗಿ ಯಾವ ಪಕ್ಷದ ಒಡಂಬಡಿಕೆಯಲ್ಲಿ ಯಾರಿಗೆ ಅಧ್ಯಕ್ಷ ಸ್ಥಾನ ಕೊಡಬೇಕಿತ್ತು ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ರು. ಅಂದರೆ ರಾಜ್ಯದಲ್ಲಿ ಅದು ಅಪರೂಪ. ಒಡಂಬಡಿಕೆ ಪ್ರಾರಂಭಿಕವಾಗಿ ಆಗುತ್ತೆ, ಆ ನಂತರದ ಆ ಒಡಂಬಡಿಕೆ ಪಾಲನೆ ಮಾಡುವಂಥ ಸಹಜವಾಗಿರಲ್ಲ. ಯಾಕಂದ್ರೆ ಅಧಿಕಾರದ ರುಚಿ ಸಿಕ್ಕಿರುತ್ತೆ. ಅಧಿಕಾರವನ್ನ ತೊರೆಯುವುದಕ್ಕೆ ಯಾರು ಇರಲ್ಲ. ಎಲ್ಲ ವ್ಯವಸ್ಥೆಗಳು ಅವರ ಪರವಾಗಿರುತ್ತದೆ. ನಿಮಗೆ ಪಕ್ಷದೊಳಗಿನ ಆಂತರಿಕವಾಗಿ ಅವ್ರನ್ನ ಇದು ಮಾಡೋಕ್ಕಾಗಲ್ಲ, ಹೊರಗೆ ಹಾಕೋದಕ್ಕೂ ಆಗಲ್ಲ, ಅದನ್ನ ಇದು ಮಾಡೋಕ್ಕಾಗಲ್ಲ. ಆದರೆ ರವಿ ಕಾಳಪ್ಪನವರು ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ ಅಂತ ಹೇಳೋದನ್ನ ಅವರು ಅವತ್ತು ಸಾಬೀತು ಮಾಡಿದರು. ಮತ್ತು ಅವರು ವಿದ್ಯಾರ್ಥಿ ಜೀವನದಿಂದಲೇ ರಾಜಕೀಯದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಬಂದವರು, ABVP ಮೂಲಕನೇ ರಾಜಕೀಯವಾಗಿ ಗುರುತಿಸಿಕೊಂಡು ಬಂದರು. ಆ ತುಂಬ ಸರಳ ಸಜ್ಜಿಕೆನೇ ಆಗಿದೆ. ಆದರೆ ಪ್ರತಿಪಕ್ಷವಾಗಿ ಇವತ್ತು ಬಿಜೆಪಿ ಇವನ್ನ ಉನ್ನತ ಮಟ್ಟದ ಹೋರಾಟವನ್ನು ರೂಪಿಸುವ ರೀತಿಯಲ್ಲಿ ಅಥವಾ ಆಡಳಿತಾರೂಢ ಪಕ್ಷಕ್ಕೆ ಇರುಸು ಮುರುಸು ಆಗುವ ರೀತಿಯಲ್ಲಿ ಹೋರಾಟವನ್ನು ರೂಪಿಸುವುದರಲ್ಲಿ ಬಹುತೇಕ ಅವರು ವಿಫಲರಾದ ಹಾಗೆ ಕಾಣ್ತಾ ಇದೆ. ಪಕ್ಷದ ಸಂಘಟನಾತ್ಮಕವಾಗಿ ಅವರು ತೆರೆಮರೆಯಲ್ಲಿ ಒಂದು ಸಭೆಯೋ ಸಮಾರಂಭನೋ ಮೀಟಿಂಗ್ ಮಾಡುವಂಥ ಹೊರತುಪಡಿಸಿ ಇಲ್ಲೊಂದು ಹೇಳಿಕೆಯನ್ನ ಪಕ್ಷದ ವರಿಷ್ಠರ ಸೂಚನೆ ಮೇಲೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿನಃ ಒಂದು ಶಕ್ತಿಯುತವಾದಂಥ ಹೋರಾಟವನ್ನ ರೂಪಿಸುವಂಥ ಕೆಲಸಗಳನ್ನ ಮಾಡಲಿಲ್ಲ. ಕೊಡಗಿನ ರಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕಾಮಗಾರಿ ವಿಳಂಬವಾಗಿರುವ ಸಂದರ್ಭದಲ್ಲಿ ಇರ್ಬೋದು, ಆ ನಂತರ ಕಳಪೆ ಕಾಮಗಾರಿ ಆಗಿರುವಂಥದ್ದು ಇರ್ಬೋದು, ರಸ್ತೆಯೇ ಇಲ್ಲದಲ್ಲಿ ಗುಂಡಿ ಮುಚ್ಚುವಂಥದ್ದು, ಅದು ಡಾಂಬರೀಕರಣ ಹೊಸ ರಸ್ತೆ ಮಾಡುವಂಥ ಪರಿಸ್ಥಿತಿ ಇರುವಲ್ಲೂ ಡಾಂಬರೀಕರಣ ಮಾಡುವಂಥ ವಿಚಾರವಾಗಿರ್ಬೋದು, ಆ ಡಾಂಬರೀಕರಣ ಕಳಪೆ ಅಂತ ಹೇಳಿ ಅದನ್ನ ಆ ಸಂದರ್ಭದಲ್ಲೂ ಆ ಧ್ವನಿಯತ್ವದಲ್ಲಿ ಯಾವುದೇ ಕಾಲಘಟ್ಟಗಳಲ್ಲಿ ಅವರು ಆ ಧ್ವನಿಯತ್ವಕ್ಕೆ ಜಿಲ್ಲಾ ಬಿಜೆಪಿ ಒಳಗೆ ಅದು ಸಾಧ್ಯ ಆಗಲಿಲ್ಲ. ನನಗೆ ಅನಿಸೋದು ಇದು ನಿರಂತರವಾಗಿ ಇನ್ನೂ 2 ವರ್ಷ ಮುಂದುವರಿತಿದೆ. ಯಾಕೆ ಅಂತ ಹೇಳಿದ್ರೆ ಬಿಜೆಪಿಯ ಅಭ್ಯರ್ಥಿಗಳು ಯಾರು ಅಂತ ಹೇಳಿ ಅವರನ್ನು ಅಖಾಡಕ್ಕೆ ಇಳಿಸದೆ ಹೋದರೆ ಯಾರೂ ಸಂಘಟನಾತ್ಮಕವಾಗಿ ಕೆಲಸ ಮಾಡುವ ಆಸಕ್ತಿಯನ್ನು ಸಹಜವಾಗಿ ಕಳ್ಕೊಂಡಿದ್ದಾರೆ. ಏನಕ್ಕೆ ಇನ್ನು ಅದು ಅಲ್ಲದೆ ಡಾಕ್ಟರ್ ಮಂತರಗೌಡರಿರ್ಬೋದು, AS ಪೊನ್ನಣ್ಣರವರು ಅವರ ಕಾರ್ಯವೈಖರಿಯು ಸಹ ಇವರಿಗೆ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಇದು ರಾಜಕೀಯದಲ್ಲಿಯೇ ಒಂದು ವಿಶೇಷ ಅಂತ ಹೇಳ್ಬೋದು. ಆಡಳಿತಾರೂಢ ಪಕ್ಷದವರು ಶಾಸಕರಿಂದ ಅವರನ್ನ ಭೇಟಿ ಮಾಡುವಂಥದ್ದು, ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಸಹಜ ಪ್ರಕ್ರಿಯೆಗಳು. ಪ್ರತಿಪಕ್ಷದಲ್ಲಿರುವವರು ಸ್ವಲ್ಪ ಮುಜುಗರ ಮಾಡಿಕೊಂಡು ಎಲ್ಲೋ ತೆರೆಮರೆಯಲ್ಲೋ ಇನ್ಯಾರೋ ಮೂಲಕ, ಕಾಂಗ್ರೆಸ್ ಸ್ನೇಹಿತರುಗಳ ಮೂಲಕವೋ ಇನ್ಯಾರೋ ನ್ಯೂಟ್ರಲ್ ಪರ್ಸನ್ಗಳ ಮೂಲಕವೋ ಅಧಿಕಾರಿಗಳ ಮೂಲಕವೋ ಹೆಂಗೋ ಕೆಲಸ ಮಾಡಿಸ್ಕೊಳ್ತಾರೆ. ಕೆಲಸ ಮಾಡಬೇಕು. ಒಬ್ಬ ಜನಪ್ರತಿನಿಧಿ ಆದಮೇಲೆ ಎಲ್ಲರ ಕೆಲಸಗಳನ್ನ ಮಾಡಬೇಕು, ಅದು ಮಾಡಬಾರ್ದು ಅಂತ ಹೇಳೋದಿಲ್ಲ. ಆದರೆ ರಾಜಾರೋಷವಾಗಿ ಅವರ ಮನೆಗಳಿಗೆ ಹೋಗಿ, ಅವರ ಕಚೇರಿಗಳಿಗೆ ಹೋಗಿ ಕಾಂಗ್ರೆಸ್ ಅವರಿಗಿಂತ ಹೆಚ್ಚು ಕೆಲಸವನ್ನು ಮಾಡಿಸ್ಕೊಳ್ಳುವಂಥ ಕೆಲಸಗಳನ್ನು ಇವತ್ತು ಬಿಜೆಪಿ ಅವರು ಮಾಡ್ತಿರೋದನ್ನು ನಾವು ಗಮನಿಸಬಹುದು. ಅದು ಬಿಜೆಪಿ ಅವರಿಗೂ ಗೊತ್ತಿದೆ.
ಅದಕ್ಕೆ ಬಿಜೆಪಿ ಹಿತೈಷಿಗಳಾಗಿರುವಂಥ ಬಿಜೆಪಿಯ ನೇರವಾದ ಪದಾಧಿಕಾರಿಗಳು ಏನು ಮಾತಾಡ್ತಿಲ್ಲ, ಹಿತೈಷಿಗಳಾಗಿರುವಂಥವರು ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ನಮ್ಮ ಮುಖಂಡರುಗಳು ಸೇರಿ ಇದ್ರೆ ಹೀಗಾಗೋದಿಲ್ಲ, ಅವರು ಹೋಗಿ ಅವರೊಟ್ಟಿಗೆ ರಾಜಿ ಮಾಡ್ಕೊಂಡಿದ್ದಾರೆ, ಅವ್ರ ಹತ್ರ ಟೈಅಪ್ ಮಾಡ್ಕೊಂಡಿದ್ದಾರೆ, ಈ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ, ಅವ್ರ ಕೆಲಸಗಳನ್ನು ಮಾಡ್ಕೊಂಡಾಗ ಅವ್ರ ಬಗ್ಗೆ ಹೇಗೆ ಧ್ವನಿ ಎತ್ತಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ಸಹಜ ಅಂತ ಅನಿಸ್ತಾ ಇದೆ. ಇಬ್ಬರೂ ಮುಖಂಡರುಗಳು ಅದರಲ್ಲಿ ಸಫಲರಾಗಿದ್ದಾರೆ. ಇದು ಬಿಜೆಪಿ ಮುಖಂಡರುಗಳು ಒಂದು ಹಂತದಲ್ಲಿ ಯಾವ ಮಟ್ಟಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ, ವಿಧಾನ ಪರಿಷತ್ತಲ್ಲೂ ಬಿಜೆಪಿ, ಪದವೀಧರ ಕ್ಷೇತ್ರದಲ್ಲೂ ಬಿಜೆಪಿ, ಶಿಕ್ಷಕರ ಕ್ಷೇತ್ರದಲ್ಲೂ ಬಿಜೆಪಿ, ಜಿಲ್ಲಾ ಪಂಚಾಯತಿಯಲ್ಲಿ ಬಿಜೆಪಿ, ಗ್ರಾಮ ಪಂಚಾಯತಿಯ ಬಹುತೇಕ ಬೆಂಬಲಿತ ಸದಸ್ಯರುಗಳು ಬಿಜೆಪಿ, ತಾಲೂಕ್ ಪಂಚಾಯತಿ ಬಿಜೆಪಿ, ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ ಎಲ್ಲ ಬಿಜೆಪಿ, ಸ್ಥಳೀಯ ಸಂಸ್ಥೆಗಳು, ಸಹಕಾರ ಸಂಸ್ಥೆಗಳಲ್ಲೂ ಬಿಜೆಪಿಗೆ ಏನಾಯ್ತು ಅಂತ ಹೇಳಿದ್ರೆ, ನಮ್ಮನ್ನು ಯಾರೂ ಸೋಲ್ಸಕ್ಕೆ ಸಾಧ್ಯ ಆಗೋದಿಲ್ಲ, ಇಡೀ ಕೊಡಗಿನ ಮತದಾರರು ನಮಗೆ ಬೆನ್ನೆಲುಬಾಗಿದ್ದಾರೆ, ಇನ್ನೊಂದು ಪಕ್ಷವೇ ಇಲ್ಲ, ಇಲ್ಲಿ ತೃತೀಯ ಶಕ್ತಿಯಾಗಂತ ಜನತಾದಳ ಪಕ್ಷ ಅಸ್ತಿತ್ವವನ್ನೇ ಕಳ್ಕೊಳ್ತು. ಇವತ್ತು JDSಗೆ ಜಿಲ್ಲಾಧ್ಯಕ್ಷರೇ ಇಲ್ಲದ ಪರಿಸ್ಥಿತಿಯಲ್ಲಿ ಆ JDS KMB ಗಣೇಶ್ ಅವರು JDS ಜಿಲ್ಲಾಧ್ಯಕ್ಷ ಸ್ಥಾನ ತೊರೆದ ನಂತರ ಆ ಪಕ್ಷಕ್ಕೆ ಜಿಲ್ಲಾಧ್ಯಕ್ಷರಿಲ್ಲ. ಈಗ ಇಲ್ಲಿ ಎರಡೇ ಪಕ್ಷದ ಆಡಳಿತ ವ್ಯವಸ್ಥೆ ಬರುವ ರೀತಿಯಲ್ಲಿ ಇದೆ. ಬಹುತೇಕ ಕಮ್ಯುನಿಸ್ಟ್ ಒಂದು ಸೀಮಿತ, ಇದಕ್ಕೊಂದು ತೀರಾ ಹೋಗಿ ಕಮ್ಯುನಿಸ್ಟ್ ಇಲ್ಲ ಅಂತ ಹೇಳೋ ರೀತಿ ಹೋಗಿದೆ. ಇರುವುದರಲ್ಲಿ ಸ್ವಲ್ಪ SDPI ಇತ್ತು, ಅದು ಸಹ ಸ್ವಲ್ಪ ತುಂಬ ಹಿಂದಿನ ಚುನಾವಣೆಯಲ್ಲಿ ಹೇಗೆ ಸ್ಟ್ರಾಂಗ್ ಆಗಿತ್ತು ಆ ಸಾಮರ್ಥ್ಯವನ್ನು SDPI ಚುನಾವಣೆ ಸೋಲಿನ ನಂತರ ಅಮೀನ್ ಮೊಯ್ಸಿನ್ ಅವರು ಮಡಿಕೇರಿಯಲ್ಲಿ ಸೋತ ನಂತರ ಅವರ ಆ ತೀವ್ರತೆ, ಪ್ರಭಾವ, ಪರಿಣಾಮಕಾರಿ ಇರುವಂಥದ್ದೆಲ್ಲವೂ ಅವರು ಸಹ ಸೊರಗಿ SDPI ಸಹ ಒಂದಷ್ಟೇ ಸೀಮಿತ ಮಟ್ಟಕ್ಕೆ ಹೋಗುವಂತಕ್ಕೆ ಬಂದಿದೆ. ಆ ಕಾಲಘಟ್ಟಗಳಲ್ಲಿ ಹೇಗೆ ಬಿಜೆಪಿಯ ಮಾತುಗಳ ಮುಖಂಡರಲ್ಲಿ ಇತ್ತು ಅಂತ ಹೇಳಿದ್ರೆ, ಅಳಿದುಳಿದ ಕಾಂಗ್ರೆಸ್ ಅವರನ್ನು ಇಲ್ಲದ ಮಾಡ್ತೀವಿ, ನಾವು ಕಾಂಗ್ರೆಸ್ ಮುಕ್ತ ಕೊಡಗು ಮಾಡ್ತೀವಿ ಅಂತ ಹೇಳೋದನ್ನ ಬಹಳ ಸ್ಲೋಗನ್ ಅನ್ನ ಬಹಳ ಒಂದು ಧೈರ್ಯವಾಗಿ ಅಥವಾ ಪ್ರಬಲವಾಗಿ ಹೇಳ್ತಾ ಇದ್ರು. ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲೂ ಅಷ್ಟೇ ಈ ಬಹುತೇಕ ಪಕ್ಷದ ಕಾಂಗ್ರೆಸ್ ಮುಖಂಡರು ಹೇಳಿದ್ರು, ನಮಗೆ ಇನ್ನು ಯಾವ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಆಗೋಲ್ಲ, ನಮಗೆ ಯಾವ ಚುನಾವಣೆ ಫೇಸ್ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಬಿಜೆಪಿಯವರೇ ಇದ್ದಾರೆ, ಅದರಲ್ಲೂ ಮೋದಿಯವ್ರ ಬಗ್ಗೆ ಮಾತನಾಡೋಕೆ ಸಾಧ್ಯ ಆಗೋಲ್ಲ. ಲಾಸ್ಟಿಗೆ ಈ ಬಿಜೆಪಿಯವರ ಅಬ್ಬರಕ್ಕೆ ಕಾಂಗ್ರೆಸ್ ಅವರು ಮೋದಿ ಒಳ್ಳೆ ಲೀಡ್ರಪ್ಪ, ಅವರು 18 ಗಂಟೆ ಕೆಲಸ ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ನಮಗೆ ಸಿಕ್ಕಿದೆ, ರಾಹುಲ್ ಗಾಂಧಿ ಅಷ್ಟೇನಿಲ್ಲ, ಇವರೇ ಹೇಳೋದು, ಇವರ ನಾಯಕರ ಬಗ್ಗೆ ಇವರೇ ಹೇಳೋದು, ಮೋದಿ ತರ ನಮಗೊಬ್ಬ ನಾಯಕ ಸಿಕ್ಕಿದ್ರೆ ನಾವು ಚುನಾವಣೆ ಗೆಲ್ಲಬಹುದು. ಇವರು ನಾಯಕರ ಬಗ್ಗೆ ಅಪನಂಬಿಕೆಯನ್ನು ಕಾಂಗ್ರೆಸ್ ಅವರು, ಯಾಕಂದ್ರೆ ಸೋತು ನಮಗೆ ಕಷ್ಟ ಆಗುತ್ತೆ ಅಂತ ಕಾರಣಕ್ಕಾಗಿ ಮೋದಿ ಅವ್ರನ್ನ ಎಲ್ಲಾದ್ರೂ ಒಂದು ಮಾತು ಹೇಳ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಕಾರಣಕ್ಕಾಗಿ ಅವ್ರು ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಅಷ್ಟು ಮಟ್ಟಕ್ಕೆ ಇದ್ದ ಪಕ್ಷ ಏಕಾಏಕಿ 2 ಶಾಸಕರು ಗೆದ್ದ ನಂತರ ವಾತಾವರಣ ಚೇಂಜ್ ಆಗೋಯ್ತು. ಅದರೊಂದಿಗೆ ಇನ್ನೂ ಒಂದು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ, ಡಾಕ್ಟರ್ ಮಂತರ್ಗೌಡರವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದರೂ ಸಹ ಬಹುತೇಕ ಬಿಜೆಪಿ ಯಂಗ್ಸ್ಟರ್ಸ್ಗಳನ್ನ ತನ್ನ ಕಡೆ ಸೆಳೆದುಕೊಳ್ಳಲು ಸಫಲರಾದರು. ಫಸ್ಟ್ ಕೊಡಗಿನಲ್ಲಿ ಬಿಜೆಪಿಯ ಪಾಳಯಕ್ಕೆ ಅಥವಾ ಕೋಟೆಗೆ ಲಗ್ಗೆ ಹಾಕಿದೆ ಡಾಕ್ಟರ್ ಮಂತರ್ಗೌಡ. ಸ್ಥಳೀಯ ಸಂಸ್ಥೆ ಚುನಾವಣೆ ನಿಂತಾಗ ಬಿಜೆಪಿ ಹೆಚ್ಚಿನ ಸ್ಥಳೀಯ ಸಂಸ್ಥೆ ಸದಸ್ಯರುಗಳನ್ನು ಹೊಂದಿತ್ತು. ಬಿಜೆಪಿ ಲೆಕ್ಕಾಚಾರದ ಪ್ರಕಾರ 1000ಕ್ಕೂ ಹೆಚ್ಚು ಮತವನ್ನು ನಾವು ಪಡಿತೇವೆ, ನಮ್ಮಲ್ಲೇ 900ಕ್ಕೂ ಹೆಚ್ಚು ಬಿಜೆಪಿ ಬೆಂಬಲಿತ ಸದಸ್ಯರಿದ್ದಾರೆ, ನಮ್ಮ ಪ್ರಭಾವದಿಂದ ಇನ್ನೊಂದು 100 ಮತವನ್ನು ಪಡೆದು ನಾವು ಕನಿಷ್ಠ 1000 ಮತ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಫಲಿತಾಂಶ ಬಂದಾಗ ಆಶ್ಚರ್ಯ ಆಗಿತ್ತು, 300ಕ್ಕೂ ಹೆಚ್ಚು ಬಿಜೆಪಿ ಬೆಂಬಲಿತ ಸದಸ್ಯರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂಥ ಮಂತರ್ಗೌಡರವರಿಗೆ ಬೆಂಬಲ ಕೊಟ್ಟಿದ್ರು. ಕೇವಲ ಗ್ರಾಮ ಪಂಚಾಯತಿ ಮಾತ್ರ ಅಲ್ಲ, ನಗರಸಭೆಯಲ್ಲಿರುವ ಸದಸ್ಯರುಗಳು ಸಹ ಆಚೆ ವಾಲಿದ್ರು, ಪುರಸಭೆ ಸದಸ್ಯರುಗಳು ಸಹ ಆಚೆ ವಾಲಿದ್ರು, ಪಟ್ಟಣ ಪಂಚಾಯತಿ ಸದಸ್ಯರು ಸಹ ವಾಲಿದ್ರು. ಇವರೆಲ್ಲ ಯಾಕೆಂತ ಹೇಳಿದ್ರೆ ಗ್ರಾಮ ಪಂಚಾಯತಿ ಪಕ್ಷದ ಚಿಹ್ನೆ ಇಲ್ಲದೆ ಬರುವವರು. ಯಾವುದು ನಿಮಗೆ ಮೀಸಲಾತಿ ಬರುತ್ತೆ ಆ ಮೀಸಲಾತಿ ಅನ್ನುವ ಯಾರನ್ನೊಬ್ಬನ ತಂದು ನಿಲ್ಲಿಸ್ತಾರೆ. ಅದರಲ್ಲಿ ಮೀಸಲು ಕ್ಷೇತ್ರಗಳು ಹೆಚ್ಚಿರುತ್ತೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, BCMA, BCMB, ಮಹಿಳೆ, ಈ ಎಲ್ಲ ಕ್ಷೇತ್ರ ಇರುವಾಗ ಸಹಜವಾಗಿ ಅವರು ಸಕ್ರಿಯ ರಾಜಕೀಯದಲ್ಲಿ ಇರುವಂಥವರಲ್ಲ. ಆ ಸಂದರ್ಭದಲ್ಲಿ ಯಾವ ಊರಲ್ಲಿ ಯಾರು ಸಿಗ್ತಾರೆ, ಯಾರನ್ನು ಬೇಕು ಅಂತ ಹೇಳಿ ಒಬ್ರು ನಿಲ್ಲಿಸ್ತಾರೆ. ಅದನ್ನು ನಾವು ಹೆಚ್ಚು ಪಕ್ಷದ ನೆಲೆಗಟ್ಟಲ್ಲಿ, ಸಿದ್ಧಾಂತದ ನೆಲೆಗಟ್ಟದಲ್ಲಿ, ನಾಯಕತ್ವದ ಆಧಾರದಲ್ಲಿ ಅವರನ್ನ ಪಕ್ಷದ ಇದನ್ನ ಕಟ್ಟಿ ಹಾಕೋಕೆ ಸಾಧ್ಯ ಆಗಲ್ಲ. ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಪಕ್ಷದ ಚಿಹ್ನೆಯಲ್ಲೇ ಗೆದ್ದಿರ್ತಾರೆ, ಪಕ್ಷದ ಚಿಹ್ನೆಯಲ್ಲೇ ಸ್ಪರ್ಧೆ ಮಾಡಿರ್ತಾರೆ, ಪಕ್ಷದ ಎಲ್ಲಾ ಚಟುವಟಿಕೆಯಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಬಹುತೇಕರು ಪಕ್ಷದ ಹುದ್ದೆಗಳಲ್ಲಿರ್ತಾರೆ, ಅಧ್ಯಕ್ಷರಾಗಿರುವವರು ಇರ್ತಾರೆ, ಸ್ಥಳೀಯವಾಗಿ ಅಧ್ಯಕ್ಷರಾಗಿರುವವರು ಇರ್ತಾರೆ, ಬೂತಿನ ಅಧ್ಯಕ್ಷರಾಗಿರುವಂಥ ಒಂದು ಹುದ್ದೆಗಳಲ್ಲಿ ಇರುವವರು ಇರ್ತಾರೆ. ಅವರನ್ನು ಸಹ ಅವರು ಮಂತರ್ಗೌಡ ತೆಗೆದ ಮೂಲಕ ಬಿಜೆಪಿ ಒಳಗೆ ನುಗ್ಗಬಹುದು ಅಂತ ಹೇಳಿದ್ರೆ ಟ್ಯಾಪ್ ಮಾಡಿ ಹಾಕಿದ್ರು. ಅವರ ಕೋಟೆಯನ್ನು ಒಂದು ದುರ್ಬಲಗೊಳಿಸಿ ಇದಕ್ಕೆ ನುಗ್ಗಬಹುದು ಅಂತ ಹೇಳೋದನ್ನ ಅವರು ಅಲ್ಲೇ ಕೊಟ್ಟರು. ಬಹುಶಃ ಇನ್ನು ಸ್ವಲ್ಪ ಟ್ರೈ ಮಾಡಿದ್ರೆ ಮಂತರ್ಗೌಡ ಅವರು MLC ಚುನಾವಣೆ ಗೆದ್ದು ಹೋಗ್ಬಿಡ್ಬೋದು ಅಂತ ಹೇಳುವಂಥ ಚಾನ್ಸಸ್ ಸಹ ಇತ್ತು ಅಂತ ಹೇಳುವಂಥದ್ದು. ಆ ವಾತಾವರಣ ಅವ್ರು ತಂದುಕೊಟ್ರು. ಆ ನಂತರ ಬಂದ ಚುನಾವಣೆಯಲ್ಲಿ ಇವರಿಬ್ಬರೂ ಸಹ ಕಾಂಗ್ರೆಸ್ ಅವ್ರನ್ನ ವಿಶ್ವಾಸಕ್ಕಿಂತ ಮಾಡುವುದರೊಂದಿಗೆ ಈ ಬಿಜೆಪಿಯಲ್ಲಿ ಇರುದ್ದವರನ್ನ ಸೆಳ್ಕೊಳ್ಳೋ ಕೆಲಸಗಳನ್ನ ಮಾಡಿದ್ರು. ಸಹಜವಾಗಿ ಚುನಾವಣೆ ಸಂದರ್ಭದಲ್ಲಿ ಆಚೆ ಅಲ್ಲ ಈಚೆ ಅಲ್ಲ ಅಂತ 1% ಜನಗಳಿರ್ತಾರೆ, ಅವ್ರಿಗೆ ಸಿದ್ಧಾಂತ ಅದು ಇರಲ್ಲ, ಬೇರೆ ಬೇರೆ ಕಾರಣ, ಹಣಕ್ಕಾಗಿಯೋ, ಆಮಿಷಕ್ಕಾಗಿಯೋ, ಇನ್ನೇನೋ ಕಾರಣಕ್ಕಾಗಿಯೋ ಅವರು ವಾಲ್ತಾ ಇರ್ತಾರೆ. ಈಚೆ ಇರ್ತಾರೆ, ಆಚೆ ಇರ್ತಾರೆ. ಅವರು ಸ್ಥಿರವಾಗಿ ಸಿದ್ಧಾಂತಕ್ಕಾಗಿ, ವ್ಯಕ್ತಿಗಾಗಿ, ಒಳ್ಳೆ ವ್ಯಕ್ತಿ ಹಾಗೆ ಏನು ನೋಡೋಕ್ಕಾಗಲ್ಲ. ಅಂಥವ್ರು ಏನು ಬೇಕಾದರೂ ಆಗ್ಬೋದು, ಯಾವ ಕಾಲಘಟ್ಟದಲ್ಲಿ ಏನೂ ಆಚೆ ಹೋಗ್ಬೋದು. ಆದರೆ ಇಲ್ಲಿ ಪಕ್ಷದ ಸಿದ್ಧಾಂತಕ್ಕಾಗಿ ಸುದೀರ್ಘ ಅಧಿಕಾರ ಅನುಭವಿಸಿದವರು, ಪಕ್ಷದ ಸ್ಥಾನಮಾನ ಪಡೆದವರು, ಸಮಾಜದಲ್ಲಿ ಗುರುಸ್ಕೊಂಡವರೇ
ಅವರನ್ನು ಇವರು ಸೆಳೆದುಕೊಳ್ಳುವ ಕೆಲಸಗಳನ್ನು ಮಾಡಿದ್ರು. ಅದು ಕೇವಲ ಚುನಾವಣೆಗೆ ಸೀಮಿತ ಆಗಿಲ್ಲ, ಅವರು ಗೆದ್ದ ನಂತರನೂ ಸಹ ಯಾರಿಗೂ ಇವರ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿಗೆ ಬಂದಿದ್ದಾರೆ. ಈ ಹಿಂದಿನ ಒಂದು ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಂದರ್ಭದಲ್ಲಿ KG ಬೋಪಯ್ಯನವರು ಇಂಟರ್ವ್ಯೂ ಮಾಡಾಗ ಹೇಳ್ತಾ ಇದ್ರು, ಈ ಪೊನ್ನಣ್ಣನವರ ಎದುರು ನಿಲ್ಲಕ್ಕೆ ಮೀಟರ್ ಯಾರಿಗೂ ಇರಲಿಲ್ಲ ಅಂತ ಹೇಳೋ ಮಾತನ್ನು, ತಾಕತಿ ಇಲ್ಲ, ಮೀಟರ್ ಇಲ್ಲ ಅಂತ ಹೇಳೋ ರೀತಿಯಲ್ಲಿ ಹೇಳಿದ್ರು. ಕೇವಲ ಸ್ಪರ್ಧೆ ಮಾತ್ರ ಅಲ್ಲ, ಇವತ್ತು ಅವ್ರ ಬಗ್ಗೆ ಮಾತನಾಡೋಕ್ಕೂ ಮೀಟರ್ ಇಲ್ಲದ ರೀತಿಯಲ್ಲಿ ತಲುಪಿದ್ದಾರೆ. ಅದು ಸಮಾಜಕ್ಕೆ ಒಂದು ಅಪಾಯಕಾರಿ, ರಾಜ್ಯಕ್ಕಿಗೂ ಒಂದು ಅಪಾಯಕಾರಿ. ಯಾಕೆಂತ ಹೇಳಿದ್ರೆ ವ್ಯಕ್ತಿಗತವಾಗಿ ಈಗ ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಪೊನ್ನಣ್ಣವರು ಏನೇ ಮಾಡಿದ್ರು ಅದು ತಪ್ಪು ಅಂತ ಹೇಳೋ ರೀತಿಯಲ್ಲಿ ಅವರನ್ನು ಬಿಂಬಿಸ್ಕೊಂಡು ಅವರು ಕಾಂಗ್ರೆಸ್ಸಿಗರು ಅಂತ ಹೇಳುವ ಒಂದೇ ಕಾರಣಕ್ಕಾಗಿ ಅವರು ಮಾಡುವ ಎಲ್ಲ ಕೆಲಸಗಳನ್ನು ತಪ್ಪು ತಪ್ಪು ಅಂತ ಹೇಳೋದು, ಯಾರೇ ಪಕ್ಷದವರು ಏನೇ ಕೆಲಸ ಮಾಡಿದ್ರು ಅದು ಪೊನ್ನಣ್ಣಗೆ ಲಿಂಕ್ ಮಾಡುವಂತ. ಈ ಹಿಂದೆ ಅವರ AK ಸುಬ್ಬಯ್ಯನ ಅವರಿಗೆ ಮಾಡ್ತಾ ಇದ್ರು, ಏನೇ ಒಳ್ಳೇದು ಮಾಡಿದ್ರು ವಿರೋಧ ಇಷ್ಟಪಡೋದಿಲ್ಲ. ನಾನು ಅದಕ್ಕೆ ನಿನ್ನೆ ಯಾರಿಗೋ ಸ್ನೇಹಿತರಿಗೆ ಹೇಳಿದೆ, ಈ ರಸ್ತೆ ಸರಿಲ್ಲ ಅಂತ ಹೇಳಿದ್ರು. ರಸ್ತೆ ಕೆಲಸ ಆದ ನಂತರ ನಮ್ಮ ಊರಲ್ಲಿ ರಸ್ತೆ ಆಗಿದೆ ಅಂತ ಯಾರು ಹೇಳೋದ? ಈ ಮಳೆ ಬರೋವರೆಗೆ ವೆಯ್ಟ್ ಮಾಡುವ, ಮಳೆ ಬಂದಾಗ ನೋಡುವ, ಅಂದ್ರೆ ಹಾಳಾಗುವುದಕ್ಕೆ ಕಾಯೋದು, ಆ ಮಳೆ ಬಂದ ಮೇಲೆ ನೋಡುವ, ಒಂದು ವರ್ಷ ಕಳೆದ ಮೇಲೆ ನೋಡುವ ಅಂದ್ರೆ ಅದನ್ನ ಸ್ವಾಗತ ಮಾಡೋಕ್ಕೂ ರೆಡಿ ಇಲ್ಲ. ಅದು ವಾಸ್ತವ ನೆಲೆಗಟ್ಟಲ್ಲಿ ಆಗೋಲ್ಲ. ವಿಷಯ ಇನ್ನೊಂದು ಇದಕ್ಕೆ ಹೋಗುತ್ತೆ. ಯಾಕಂದ್ರೆ ಅವರಿಗೆ ಪೊನ್ನಣ್ಣ ಗೆದ್ದಿದ್ದನ್ನ ಸಹ್ಯ ಆಗೋದಿಲ್ಲ, ಅವರು ಶಾಸಕರಾಗಿ ಮುಂದುವರಿದು ಖುಷಿ ಆಗೋದಿಲ್ಲ, ಅಥವಾ ಇನ್ನೊಂದು ಚುನಾವಣೆಯಲ್ಲಿ ಅವರು ಸ್ಪರ್ಧೆಗೆ ಗೆಲ್ತಾರೆ ಅಂತ ಕನಸು ಮನಸ್ಸಲ್ಲೂ ಮಾಡಲ್ಲ. ಸಾಕಷ್ಟು ಜನರನ್ನ ನೋಡಿದ್ದೀನಿ ಬೇರೆ ಬೇರೆ ವಿಚಾರಗಳ ಸಂದರ್ಭದಲ್ಲಿ, ಪೊನ್ನಣ್ಣ ನೆಕ್ಸ್ಟ್ ಸೋಲ್ತಾರೆ, ಪೊನ್ನಣ್ಣ ಸೋಲ್ತಾರೆ ಅಂತ ಹೇಳಿದ್ರೆ ಗೆಲ್ಲೋರು ಯಾರು ಗೊತ್ತಿಲ್ಲ, ಕ್ಯಾಂಡಿಡೇಟ್ ಯಾರು ಗೊತ್ತಿಲ್ಲ, ನೀವು ಸ್ಪರ್ಧೆಯ ಚಿತ್ರಣವೇ ಇಲ್ಲ. ಯಾವ ಆಧಾರದಲ್ಲಿ ನೀವು ಸೋಲ್ತೀರಾ ಅಂತ ಹೇಳ್ತೀರಾ? ಯಾವ ಆಧಾರದಲ್ಲಿ? ಅಂದ್ರೆ ಕೇವಲ ಅವ್ರು ಗೆಲ್ಲಬಾರ್ದು ಅಂತ ಹೇಳುವ ಆಶಯಕ್ಕಾಗಿ ಆ ಮಾತುಗಳನ್ನು ಹೇಳುವಂಥದ್ದು. ಇದು ಚುನಾವಣೆ ಸಂದರ್ಭದಲ್ಲಿ ಏನು ಸೆಳೆದುಕೊಂಡ್ರು, ಅದು ನಾನು ಗಮನಿಸಿದ ಹಾಗೆ ನಿಮಗೆ ಅದು ವಿಶೇಷ ರಾಜ್ಯಕ್ಕೆ ಅಪರೂಪ. ಭಾಗಮಂಡಲ BJP ಕಚೇರಿಗೆ ಪೊನ್ನಣ್ಣರವರು ಚುನಾವಣಾ ಪ್ರಚಾರಕ್ಕೆ ಹೋದ್ರು. ಆಗ ಸಾಕಷ್ಟು ಜನ ಹೇಳಿದ್ರು, ಆ BJP ಕಚೇರಿಗೆ ಹೋದ್ರೆ ಓಟ್ ಸಿಗುತ್ತಾ ಅಂತ. ಇನ್ನು ಸಾಕಷ್ಟು BJPಯ ಪ್ರಭಾವಿ ಮುಖಂಡರುಗಳನ್ನು ಗುರುತಿಸಿ ಪ್ರತಿ ಒಂದು ಊರಲ್ಲಿ ಅವರ ಮನೆಗಳಿಗೆ ಅವ್ರು ಹೋಗಿದ್ದಾರೆ. ಎಲ್ಲರೂ ಹೇಳ್ತಿರು, ಅವರು ಪೊನ್ನಣ್ಣವರು ಯಾಕೆ ಇವ್ರ ಹತ್ರ ಹೋಗಿದ್ದಾರೆ, ಅವರು ಕಟ್ಟರ್ BJP ಮೋದಿ ಪರ, ಅವರು ಬೋಪಯ್ಯನವರ ಪರ, ಅವರು ಓಟೇ ಹಾಕೋಲ್ಲ, ಇವ್ರು ಯಾಕೆ ಹೋದ್ರು ಅಂತ. ಅದರ ಪರಿಣಾಮ ಏನಂತ ಹೇಳಿದ್ರೆ, ಇವರೆಲ್ಲ ಮಾತಾಡೋಕೆ ಏನು ಪಡೋದು, ಪೊನ್ನಣ್ಣ ಪರವಾಗಿಲ್ಲಪ್ಪ, ನಾವು ಅವರಿಗೆ ಓಟ್ ಹಾಕೋಲ್ಲ ಅಂತ ಗೊತ್ತುಂಟು, ಆದರೂ ನಮ್ಮ ಮನೆಗೆ ಬಂದು ಓಟ್ ಕೇಳಿದಾರಲ್ಲ, ನಮ್ಮ ಯಾವ ಲೀಡರ್ಸ್ಗಳು ಕೇಳಿದ. ಆದರೆ ಅಲ್ಲಿ ಅರ್ಧ ಸಕ್ಸಸ್ ಆಯಿತು. ನೀವು ನಿಮ್ಮ ಪ್ರತಿಸ್ಪರ್ಧಿಯನ್ನ ಎದುರಿಸುವ ಬದಲು ಅವರು ಪರವಾಗಿಲ್ಲ ಅಂತೇಳಿ ಮಾತು ಯಾವಾಗ ಸ್ಟಾರ್ಟ್ ಆಗ್ತೀರಿ, ಅವರಿಗೆ ವಿರೋಧ ಇಲ್ಲ, ನೀವು ಎಲ್ಲ ಮಾತುಗಳು ಪರವಾಗಿಲ್ಲ ಅಂತ ಹೇಳೋ ಜನಾಭಿಪ್ರಾಯ ಏನು ಮೂಡುತ್ತೆ, ಅವರು ಪರವಾಗಿ ಹೋಗುತ್ತೆ. ಆ ಸ್ಟ್ರಾಟಜಿ ಮಾಡಿ ಅವರು ಜನಾಭಿಪ್ರಾಯವನ್ನು ಮೂಡಿಸ್ಕೊಂಡ್ರು. ಮತ್ತೆ ನನಗೆ ಅನಿಸುವಂಥದ್ದು ಎರಡು ಥರ. ಈಗ ನಾವು ವಿರೋಧ ಮಾಡಬೇಕು ಅಂತ ಹೇಳಿ ವಿರೋಧ ಮಾಡೋದಲ್ಲ, ವಿರೋಧ ಮಾಡೋದಕ್ಕೆ ಸಾಕಷ್ಟು ಅಂಶಗಳು ಇದ್ದೇ ಇದೆ. ಈಗ ರಸ್ತೆ ಪರಿಸ್ಥಿತಿ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಸಾಕಷ್ಟು ಇದೆ. ನಮಗೆ ಪ್ರಕೃತಿ ವಿಕೋಪ ಆಯಿತು, ಅದರ ಪ್ರಕೃತಿ ವಿಕೋಪ ಆದ ಸಂದರ್ಭದಲ್ಲಿನ ಕಷ್ಟ ನಷ್ಟಗಳಿಗೆ ಸಂಬಂಧಪಟ್ಟ ಪರಿಹಾರದ ವಿಚಾರಗಳಾಗಿರ್ಬೋದು, ಕೆಲಸಗಳ ಬಗ್ಗೆ ಇರ್ಬೋದು, ಮನೆಗಳು ಇನ್ನೂ ಕೊಡದೇ ಇರುವಂಥದ್ದಿದೆ. ಇನ್ನು ನಮಗೆ ಅದರೊಂದಿಗೆ ವನ್ಯ ಪ್ರಾಣಿಗಳ ಸಮಸ್ಯೆ, ಈಗ ಕಾಡಾನ ಸಮಸ್ಯೆ, ಜೀವ ಕಳ್ಕೊಂಡಿರೋದು ಏನು ಕಮ್ಮಿ ಆಗಿಲ್ಲ. ಆ ಸಮಸ್ಯೆಯನ್ನು ಪರಿಹರಿಸ ಮಾಡೋಕ್ಕೆ ಏನು ಕ್ರಮಗಳಾಗಿದೆ, ಸರ್ಕಾರ ಮಟ್ಟದ ಏನು ಕ್ರಮ ಆಗಿದೆ, ಅಥವಾ ಆಡಳಿತಾತ್ಮಕವಾಗಿ ಸ್ಥಳೀಯವಾಗಿ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ಎತ್ತಿ ಜನತೆ ಮುಂದೆ ತಿಳಿದಿಡೋದು. ಈಗ ಇನ್ನೊಂದು ವಿಚಾರ ಇದೆ, ನೀವು ಪೊನ್ನಣ್ಣನ ಟಾರ್ಗೆಟ್ ಮಾಡಿದ್ರೆ ಯಾವ್ದು ಪ್ರಯೋಜನ ಆಗಲ್ಲ, ಡಾಕ್ಟರ್ ಮಂತ್ರಗೌಡನ ಟಾರ್ಗೆಟ್ ಮಾಡಿದ್ರೆ ಪ್ರಯೋಜನ ಆಗಲ್ಲ, ವ್ಯಕ್ತಿಗತವಾಗಿ ನೀವು ಟಾರ್ಗೆಟ್ ಮಾಡಿದ್ರೆ ಪ್ರಯೋಜನ ಆಗಲ್ಲ, ವಿಷಯವಾದ ಟಾರ್ಗೆಟ್ ಮಾಡಿದ್ರೆ ಮಾತ್ರ ಸಾಧ್ಯ ಆಗುವಂಥದ್ದು. ಅವತ್ತು ಯಾವುದೋ ಒಂದು ವಿಚಾರಕ್ಕೆ ವಿರಾಜಪೇಟೆ ಗಡಿಯಾರ ಕಂಬದಲ್ಲಿ ಪೊನ್ನಣ್ಣನವರ ಪ್ರತಿಗತಿ ದಹನ ಮಾಡಿದರು. ಅದು ಪ್ರತಿಗತಿ ದಹನ ಮಾಡಿದ ನಂತರ ಪೊನ್ನಣ್ಣವರಿಗೆ ಸಿಂಪತಿ ಕ್ರಿಯೇಟ್ ತರ ಆಯಿತು, ಇವರಿಗೆ ಉಲ್ಟೋಡಿತು. ಯಾಕೆ ಬೇಕಿತ್ತಾ, ಯಾಕಾಗಿ ಮಾಡಿದ್ರು? ಅದರಲ್ಲಿ ಬಹುತೇಕ ಜನ ವೈಯಕ್ತಿಕವಾಗಿ ಪೊನ್ನಣ್ಣೊಟ್ಟಿಗೆ ಸಂಪರ್ಕ ಮಾಡಿ ಸವಲತ್ತು ಪಡ್ಕೊಂಡಿರುವರು. ಅವರೇ ಹೇಳಿದ್ರು, ಯಾರೋ ಒಬ್ರು ಹೆವಿ ಘೋಷಣೆ ಆಗ್ತಿದ್ರಂತೆ, ಅವರಿಗೆ ಒಂಥರ ಮುಜುಗರಾಗಿ ರಾತ್ರಿ ಫೋನ್ ಮಾಡಿದ್ರಂತೆ, ನಮ್ಮ ಲೀಡರ್ಸ್ಗಳನ್ನ ಓಲೈಸಕ್ಕೆ ನಾನು ಸ್ವಲ್ಪ ಇದು ಮಾಡಿದೆ, ನೀವು ಬೇಜಾರು ಮಾಡ್ಕೊಳ್ಬೇಡ ಅಂತ. ನೋಡಿದ್ರೆ ಅವರ ಮಗನಿಗೆ MBBS ಸೀಟ್ ಇವರೇ ಮಾಡ್ಕೊಟ್ಟಿದ್ದಂತೆ, ಪೊನ್ನಣ್ಣನೇ. ಆ ಋಣಕ್ಕೆ ಹೇಳುವಾಗ ಫೋನ್ ಮಾಡಿ ಹೇಳ್ತಾರಂತೆ, ತಪ್ಪು ತಿಳ್ಕೊಳ್ಬೇಡಿ, ನಾನು ಲೀಡರ್ಗೆ ಅನಿವಾರ್ಯ, ಲೀಡರ್ ಮುಂದೆ ಇದು ಮಾಡೋದಕ್ಕೆ. ಅವ್ರು ತುಂಬ ಹೇಳ್ತಾರೆ, ಪ್ರತಿಗತಿ ಮಾಡುವ ಸಂದರ್ಭದಲ್ಲಿ ಹೋರಾಟ ಮಾಡಿದವರೆಲ್ಲ ಮನೆಗೆ ಬಂದು ಬೇರೆ ಬೇರೆ ಕೆಲಸಗಳನ್ನ ಕೇಳಿಕೊಳ್ಳುವಂಥ, ಅದು ಕೇಳಬಾರ್ದು ಅಂತಲ್ಲ, ಅಂದರೆ ಆ ನೈತಿಕ ಸ್ಥೈರ್ಯ ಇರೋದಿಲ್ಲ, ಇವರಿಗೆ ಎದುರಿಸಕ್ಕೆ ಇರೋದಿಲ್ಲ. ಆ ದೌರ್ಬಲ್ಯಗಳೆಲ್ಲೂ ಇವತ್ತು ಇನ್ನೊಂದು BJPಯಲ್ಲಿ ಇರುವಂಥ ಸಾಕಷ್ಟು ಮುಖಂಡರುಗಳಿಗೆ ವ್ಯವಹಾರಗಳಿದೆ, ಬೇರೆ ಬೇರೆ ಬಿಸ್ನೆಸ್ ಇದೆ. ಹಾಗಾಗಿ ಅವರಿಗೆ ಧೈರ್ಯವಾಗಿ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಪ್ರಶ್ನೆ ಮಾಡಿದ್ರೆ ನಮ್ಮ ಇದಕ್ಕೆ ಎಲ್ಲಿ ತೊಂದರೆ ಆಗ್ಬೋದು ಅಂತ ಹೇಳುವಂಥ ಒಂದು ಭಯ ಅಲ್ಲಿ ಕಾಡ್ತಾ ಇದೆ. ಪ್ಲಸ್ ಮಂತ್ರಗೌಡರವರು ಸ್ನೇಹಾಚಾರದ ಮೂಲಕ ಇಡೀ BJPಯ ಯಂಗ್ಸ್ಟರ್ಸ್ಗಳನ್ನು ಪಕ್ಷಾತೀತವಾಗಿ ವ್ಯಕ್ತಿಗತ ನೆಲೆಗಟ್ಟಲ್ಲಿ ಅವರು ತುಂಬ ಮಟ್ಟಿಗೆ ಸೆಳೆದುಕೊಂಡಿದ್ದಾರೆ. ಈ ಕಾರಣಕ್ಕಾಗಿ ಇರ್ಬೋದು BJP ಪ್ರತಿಪಕ್ಷವಾಗಿ ಸಮರ್ಥವಾಗಿ ಎದುರಿಸೋದಕ್ಕೆ, ಆಡಳಿತಾರೂಢ ಪಕ್ಷವನ್ನು ಎದುರಿಸೋದಕ್ಕೆ ಅಥವಾ ಪ್ರತಿಪಕ್ಷವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸೋದಕ್ಕೆ ವಿಫಲವಾಗಿದೆ ಅಂತ ಹೇಳ್ಬೋದು. ಇದಕ್ಕೆ ಇನ್ನೊಂದು ನಾನು ಸೇರಿಸಿ ಹೇಳೋದಾದ್ರೆ, ನನ್ನ ಸ್ನೇಹಿತರ ಜೊತೆಗೆ ನಾನು ಮಾತಾಡ್ತಿದ್ದಾಗ ಬಂದಂಥ ಮಾತು, ಅನೇಕರು ಈ ಬೇರೆ ಬೇರೆ ಸಮಿತಿಗಳಲ್ಲಿದ್ದಾರೆ, ಸಂಘ ಸಂಸ್ಥೆಗಳಿರ್ಬೋದು, ದೇವಸ್ಥಾನಗಳ ಸಮಿತಿ ಇರ್ಬೋದು, ಅಥವಾ ಬೇರೆ ಬೇರೆ ಕಮಿಟಿಗಳಲ್ಲಿರುವಂಥವ್ರು ಪ್ರತಿಯೊಂದು ಏನೇ ಆಚರಣೆ ಆದರೂ, ವಾರ್ಷಿಕೋತ್ಸವ ಆದರೂ, ಏನೇ ಆದರೂ ಕೂಡ ಡೊನೇಷನ್ ದೇಣಿಗೆ ಸಂಗ್ರಹಕ್ಕೆ ಹೋಗ್ತಾರೆ. ಅದು ತಪ್ಪು ಅಂತ ಹೇಳೋದಿಲ್ಲ.
ಹೋದಂಥ ಸಂದರ್ಭ ಡೈರೆಕ್ಟ್ ಹೋಗೋದೇ ಶಾಸಕರ ಬಳಿಗೆ ಹೋಗ್ತಾರೆ. ಇತ್ತೀಚಿನ ಕಳೆದ 5 ವರ್ಷಗಳಿಂದ ಆಗ್ತಾ ಇರುವಂತಹ ಬೆಳವಣಿಗೆ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಹೋಗಿ ಅಲ್ಲಿ ಕೇಳಿದವರು ಸೇಮ್ ಇಲ್ಲಿ ಪಕ್ಷದ ಜವಾಬ್ದಾರಿಗಳು ಕೂಡ ಇರ್ತಾರೆ. ಅಲ್ಲಿ ತಗೊಂಡ್ಬಂದು ಅಲ್ಲಿ ಡೊನೇಷನ್ ಪಡ್ಕೊಂಡ್ಬಂದು ಮುಖಾಮುಖಿ ಭೇಟಿಯಾಗಿ ಇಲ್ಲಿ ಬಂದು ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ನೇರವಾಗಿ ಮಾತಾಡುವಂಥ ಧೈರ್ಯತೆ ಇರೋದಿಲ್ಲ, ಜೊತೆಗೆ ನೈತಿಕತೆ ಕೂಡ ಇರೋದಿಲ್ಲ. ಹಾಗಾಗಿ ಅವರು ಹಿಂದೆಟಾಗ್ತಾ ಇದ್ದಾರೆ ಅನ್ನುವಂಥದ್ದು. ಅಲ್ಲ, ನೀವು ಅದು ಗುರುತಿಸೋದು ಕರೆಕ್ಟ್. ಅದು ಸಹ ದೊಡ್ಡ ವಿಚಾರನೆ. ಏನಂದ್ರೆ ಎಲ್ಲ ಹಬ್ಬ ಹರಿದಿನಗಳಿರ್ಬೋದು, ದಸರಾ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಮುತ್ತಪ್ಪ ತೆರೆಗಳಿರ್ಬೋದು, ಅಥವಾ ಊರಿನಲ್ಲಿರುವಂತಹ ಹಬ್ಬಗಳು ಇಲ್ಲ, ಎಲ್ಲ ಹಬ್ಬ ಹರಿದಿನಗಳಿಗೆ ಈ ಇಬ್ಬರು ಶಾಸಕರುಗಳು ದೊಡ್ಡ ಮಟ್ಟದ ದೇಣಿಗೆಯನ್ನ ಕೊಡ್ತಾ ಬಂದಿದ್ದಾರೆ. ಅವತ್ತು ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾ ಇದ್ದಾರೆ, ಕಂಟಿನ್ಯೂ ಕೊಡ್ತಾರೆ. ವೈಸ್ ವರ್ಷ ಅದೇ ಬಿಜೆಪಿ ಶಾಸಕರು ಆ ಪ್ರಮಾಣದಲ್ಲಿ ಕೊಡ್ತಾ ಇರಲಿಲ್ಲ. ಇವರು ಏನು ಕೊಡ್ತಿದ್ದಾರೆ, ಯಾರೇ ಹೋದ್ರು ಏನು ದೇಣಿಗೆ ಕೊಡ್ತಾ ಇದ್ದಾರೆ ಆ ದೇಣಿಗೆನ ಅವ್ರು ಕೊಡ್ತಾರೆ. ಕಂಪ್ಯಾರಿಸನ್ ಸ್ಟಾರ್ಟ್ ಆಗಿದೆ. ಪ್ಲಸ್ ಒಂದು ಮಾತಾಡೋಕ್ಕಾಗೋಲ್ಲ ಅಂತ ಯಾಕೆಂದರೆ ಯಾರೋ ಒಂದು ಮುತ್ತಪ್ಪ ತೆರೆದ ವಿಚಾರನ ಹೇಳಿದ್ರು ನಮ್ಮ ಸ್ನೇಹಿತರೆ. ನಮ್ಮಲ್ಲಿ ಅನ್ನದಾನಕ್ಕೆ ಸಂಬಂಧಪಟ್ಟದ್ದು ಸಂಪೂರ್ಣ ದುಡ್ಡನ್ನು ಪೊನ್ನವರು ಕೊಟ್ಟರು. ಅದು ಅವ್ರು ಕೊಡದೇ ಹೋದರೆ ನಾವು 500, 1000, 200 ರೂಪಾಯಿ ಅಂತೇಳಿ ಎಷ್ಟೋ ದಿನ ಕಲೆಕ್ಟ್ ಮಾಡಿ ಸುಸ್ತಾಗಿ ಹೋಗ್ಬೇಕಾಗಿತ್ತು. ನಮಗೆ ಇಡೀ ಬರ್ಡನೇ ಕಮ್ಮಿ ಆಗೋಯ್ತು ಅಂತ. ಇದೇನಾಗ್ತಂದ್ರೆ ಇಡೀ ಊರಲ್ಲಿ ಸ್ಪ್ರೆಡ್ ಆಗುತ್ತೆ ಆ ಮಾತು. ಅವರು ಹಾರ್ಡ್ ಕೋರ್ ಬಿಜೆಪಿ. ಅವರು ಸಂಕೇತ್ ಪೋಯ್ ಹೇಳಿದಾಗೆ ಬಿಜೆಪಿ ಹಾರ್ಡ್ ಕೋರ್ ಹೇಗೆ ಅಂತ ಹೇಳಿದ್ರೆ, ಈ ಪಕ್ಷದ ಚಿಹ್ನೆ ಇಲ್ಲದ್ರು ಚಿತ್ರ ಬಿಡಿಸ್ಬಿಟ್ಟು ಓಟ್ ಹಾಕ್ತಾರೆ ಅಂತ. ಎಲ್ಲಾದ್ರೂ ಬ್ಯಾಲೆಟ್ ಪೇಪರ್ ಅಲ್ಲಿ ಬಿಜೆಪಿ ಚಿಹ್ನೆ ಇಲ್ಲದಿದ್ರೆ ಓಟ್ ಹಾಕಿ ಬರ್ತಾರೆ. ಅಂದ್ರೆ ಅಷ್ಟು ಪಕ್ಷದ ಚಿಹ್ನೆಗಾಗಿ ಅಷ್ಟು ಕಮಿಟ್ಮೆಂಟ್ ಆಗಿರೋರು. ಇದು ಈ ತೀವ್ರತೆಯನ್ನು ನೀವು ಹೇಳೋದು ಕರೆಕ್ಟ್. ಅದು ಅದರೊಂದಿಗೆ ಹಬ್ಬ ಹರಿದಿನಗಳಿಗೆ ದೇಣಿಗೆ ಕೊಡುವಂಥ ವಿಚಾರದಲ್ಲಿ ಪೂರ್ಣ, ಅದರೊಂದಿಗೆ ಎಜುಕೇಷನ್ ಇರ್ಬೋದು, ಹೆಲ್ತ್ ವಿಚಾರಗಳಿರ್ಬೋದು, ಈ ಕೆಲಸಗಳನ್ನು ಬಿಜೆಪಿಯ ಜನಪ್ರತಿನಿಧಿಗಳು ಆ ಪ್ರಮಾಣದಲ್ಲಿ ಮಾಡ್ತಾ ಇರಲಿಲ್ಲ ಅಂತ. ಅದು ಸಹ ವ್ಯತಿರಿಕ್ತ ಪರಿಣಾಮ ಆಗ್ತಿದೆ. ಯಾಕೆಂದ್ರೆ ನಿಮ್ಗೆ ಏನು ಅನ್ನಿಸ್ತದೆ ಅಂದರೆ, ನೈತಿಕತೆ ಪ್ರಶ್ನೆ ಅಂತ ಹೇಳೋದಕ್ಕಿಂತ ಒಂದು ನಮಗೆ ಸಹಕಾರ ಕೊಟ್ಟಿದ್ದಾರೆ, ಹಿಂದೆ ನಮಗೆ ಸಹಕಾರ ಸಿಕ್ಕಿಲ್ಲ, ಒಂದು ಉಪಕಾರ ಸ್ಮರಣೆ, ನಾವು ವಿರುದ್ಧವಾಗಿ ಹೇಗೆ ಮಾತಾಡಲಿ ಅಂತ ಬಾಯಿ ಕಟ್ಟಿ ಆಗುತ್ತೆ. ಅದು ಸಹ ದೊಡ್ಡ ಪ್ರಮಾಣದಲ್ಲಿ ಈ ಬಿಜೆಪಿಗೆ ಅದು ನಿಜಗಳು ಅದು ಸಹ ದೊಡ್ಡ ಪ್ರಮಾಣದ ಹಿನ್ನಡೆಗೂ ಅದು ಸಹ ಒಂದು 100% ಕಾರಣ. ಇನ್ನು ಅದರಾಚೆಗೆ ಮಾತಾಡೋದಾದ್ರೆ ಅನೇಕರು ಹಿರಿಯರಿದ್ದಾರೆ, ಹಿಂದಿನಿದ್ದ ಹೋರಾಟಗಳು, ದೊಡ್ಡ ದೊಡ್ಡ ನಾಯಕರ ಹೋರಾಟಗಳಲ್ಲಿ ಭಾಗಿಯಾದಂಥವ್ರು. ಉದಾಹರಣೆಗೆ ಯಡಿಯೂರಪ್ಪರಂತವರ ನಾಯಕತ್ವದಲ್ಲಿ ಅವರ ಜೊತೆಗೆ ಹೋರಾಟದಲ್ಲಿ ಭಾಗಿಯಾದಂಥವರು ಕೂಡ ಅನೇಕರು ಕೊಡಗಿನಲ್ಲಿದ್ದಾರೆ. ಬಹುಶಃ ಅವರು ಕೂಡ ಇತ್ತೀಚಿನ ದಿನಗಳಲ್ಲಿ ಧ್ವನಿಯನ್ನು ಅಡಗಿಸಿಟ್ಟಿದ್ದಾರೆ. ಅವರು ಎಲ್ಲೂ ಕೂಡ ಹೊರಗೆ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಒಂದು ಕಾರಣ ನೀವು ಹೇಳಿದಾಗೆ ಪೊನ್ನಣ್ಣ ಮತ್ತು ಇವರು ಮಂತರ್ಗೌಡ ಅವರ ಕಾರ್ಯವೈಖರಿ. ಅದರ ಆಚೆಗೆ ಇವರು ಈ ಪಕ್ಷದ ಸಿದ್ಧಾಂತ, ಈ ಪಕ್ಷದ ಬೆಳವಣಿಗೆ ನಿಟ್ಟಿನಲ್ಲಿ ನೋಡಿದಾಗ ಅಂಥವರ ಮೌನ ಯಾವ ರೀತಿಯಾದಂಥ ಹೊಡೆತವನ್ನು ಈ ಪಕ್ಷ ಬಿಜೆಪಿಗೆ ಕೊಡ್ಬೋದು? 3 ದಶಕದಿಂದ 3 ದಶಕದ ಹಿಂದೆ ಇಟ್ಕೊಳ್ಳು, ಅಥವಾ 2 ದಶಕ ಅಥವಾ 25 ವರ್ಷದ ಹಿಂದೆ ಯಾರೆಲ್ಲ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಹೋರಾಟ ಮಾಡ್ತಾ ಬಂದರು ಅವರೆಲ್ಲರೂ ಬೇರೆ ಬೇರೆ ಹುದ್ದೆಗಳಿಗೆ ಬಂದರು. ಪಕ್ಷದಲ್ಲಿ ಬೇರೆ ಬೇರೆ ಹುದ್ದೆಗಳು ಬಂದರು, ಸ್ಥಳೀಯ ಸಂಸ್ಥೆಗಳಲ್ಲಿ ಅಧಿಕಾರಕ್ಕೆ ಬಂದರು, ಗ್ರಾಮ ಪಂಚಾಯತಿ ಮೆಂಬರ್ ಆದರು, ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಬಂದರು, ತಾಲೂಕ್ ಪಂಚಾಯತಿಗೆ ಬಂದರು, ತಾಲೂಕ್ ಪಂಚಾಯತಿಲಿ ಅಧಿಕಾರ ಪಡೆದರು, ಜಿಲ್ಲಾ ಪಂಚಾಯತಿಗೆ ಬಂದರು, ಜಿಲ್ಲಾ ಪಂಚಾಯತಿಲಿ ಅಧಿಕಾರ ಪಡೆದರು, ಪುರಸಭೆಗೆ ಬಂದರು, ನಗರಸಭೆಗೆ ಬಂದರು, ಪಟ್ಟಣ ಪಂಚಾಯತಿಗೆ ಬಂದರು, ಸಹಕಾರ ಸಂಸ್ಥೆಗಳಿಗೆ ಬಂದರು. ಇವರೆಲ್ಲ ಹೋರಾಟ ಮಾಡ್ತಾ 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 ಎಲ್ಲರೂ ದೊಡ್ಡ ದೊಡ್ಡ ಪೊಸಿಷನ್ಗೆ ಬಂದರು. ತಾಲೂಕ್ ಎಲ್ಲ ಶಾಸಕರುಗಳು ಇಬ್ಬರೇ ಆಯ್ಕೆ ಆದರು. ಆ ನಂತರ ಸ್ಥಳೀಯವಾಗಿ ಎಲ್ಲರೂ ಅಧಿಕಾರಕ್ಕೆ ಬಂದರು. ಇವರೆಲ್ಲ ಅಧಿಕಾರಗಳನ್ನು ಇವರೇ ಅನುಭವಿಸ್ತಾ ಹೋದರು. ಕೆಲವರು ಸಹಕಾರ ಸಂಸ್ಥೆಯಲ್ಲಿ ಇದ್ರು, ಪಂಚಾಯತಿಯಲ್ಲಿ ಇದ್ರು, ಪಕ್ಷದಲ್ಲಿ ಇದ್ರು, ಒಬ್ಬರಿಗೆ ರಾಜ್ಯ ಮಟ್ಟದ ಅಧಿಕಾರಿಗಳಿದ್ರು. ಈಗ ಸುದೀರ್ಘ ಅವಧಿಯನ್ನು ಮಾಡಿದ್ರು. ಅದೇ ಇರೋದು ಏನಂತ ಹೇಳಿದ್ರೆ, ನಾವು 2ನೇ 3ನೇ ಹಂತದ ನಾಯಕತ್ವವನ್ನು ಬೆಳೆಸದೆ ಹೋದ್ರೆ ಇದು ಸಹ ಒಂದು ಸಮಸ್ಯೆ ಆಗುತ್ತೆ. ಎಲ್ಲ ಅಧಿಕಾರ ಅನುಭವಿಸಿ ಇವಾಗ ಶಾಸಕರು ಸೋತಾದಾಗ ಶೂನ್ಯ ಸೃಷ್ಟಿಯಾಗಿದೆ. ಇದ್ರ ಯಾರು? ಯಾಕೆಂದ್ರೆ ಎಲ್ಲ ಅಧಿಕಾರ ಅನುಭವಿಸಿದವರು ನಾನು ಮತ್ತೆ ಹೋರಾಟ ಮಾಡಿ ನನ್ನ ಪ್ರಾಯ ಇರೋಲ್ಲ, ಮತ್ತೆ ನನಗೇನು ವಿಶ್ವಾಸಗಳಿಲ್ಲ. ಈಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಾರೆ, ತಾಲೂಕ್ ಪಂಚಾಯತಿ ಏನೋ ಅಧ್ಯಕ್ಷರಾಗಿರ್ತಾರೆ, ಅವ್ರು MLA ನಿಲ್ಲಕ್ಕೆ ಅವಕಾಶ ಇದೆಯಾ? ಇಲ್ಲ. ಅದು ನನಗೆ ಟಿಕೆಟ್ ಕೊಟ್ಟರೆ ಮಾತ್ರ ನಾನು ಕೆಲಸ ಮಾಡ್ತೀನಿ, ಇಲ್ಲದ್ರೆ ನಾನು ಕೆಲಸ ಮಾಡಲ್ಲ, ನನ್ನ ಸಂಸಾರ ನನ್ನ ಬದುಕು ಆಚೆ ಕಡೆ ಗಮನಿಸ್ತಾರೆ. ಹಿಂದಿನ ರೀತಿಯಲ್ಲಿ ಹೋರಾಟ ಮಾಡ್ಕೊಂಡು ನಾನು ಯಾಕೆ ಇರಬೇಕು ಕೇಸ್ ಹಾಕ್ಸ್ಕೊಳ್ಳೋಕೆ? ಬಿಜೆಪಿ ಅವರು ಮೊದಲೆಲ್ಲ ಕೇಸ್ ಹಾಕ್ಸ್ಕೊಳ್ಳೋದು, ಹೆವಿ ಕೇಸ್. ಎಂಥ ಸಣ್ಣ ಪುಟ್ಟ ಹೋರಾಟ, ರಸ್ತೆ ತಡೆ ಮಾಡೋದು, ಅಲ್ಲಿ ಪ್ರತಿಗದ್ದೆ ದಹನ ಮಾಡೋದು, ಎಲ್ಲ ಕೇಸ್ಗಳು. ಇವಾಗ ಎಷ್ಟು ಜನಕ್ಕೆ ಕೇಸ್ ಆಗ್ತಿದೆ? ಈಗಿನ ಜನರೇಷನಲ್ಲಿ ಅಥವಾ ಒಂದು 2-3 ವರ್ಷದಿಂದ ಎಷ್ಟು ಜನರಿಗೆ ಕೇಸ್ ಆಗ್ತಿದೆ? ಅಥವಾ ಕೇಸನ್ನು ಫೇಸ್ ಮಾಡೋಕ್ಕೆ ರೆಡಿ ಇದ್ದಾರೆ? ಒಂದು ಪೊನ್ನಣ್ಣ ವಿರುದ್ಧ ಹೇಳಿಕೆ ಕೊಡ್ತಾರೆ, ಪೊನ್ನಣ್ಣ ಕೇಸ್ ಹಾಕ್ತಾನೆ, ಕೇಸ್ ಇವರೇ ಹೇಳೋದು. ಆ ಕೇಸ್ ಹಾಕಬೇಕಾಗಿಲ್ಲ, ಇವರೇ ಊಹೆ ಮಾಡ್ಕೊಂಡು ನನಗೆ ಕೇಸ್ ಖಚಿತ ಅಂತ ಹೇಳಿ ನಾಳೆ ಕೇಸ್ ಹಾಕ್ತಾರೆ. ನಮ್ಮ ಬಿಜೆಪಿ ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಅವರು ಟಾರ್ಗೆಟ್ ಮಾಡೋ ಮೊದಲೇ ಅಂದ್ರೆ ವಾಚಮಗೋಚರ ಬೈಯೋದು, ಏನು ಲೀಗಲಿ ಅಟ್ರಾಕ್ಷನ್, ಕೇಸಿಗೆ ಅಟ್ರಾಕ್ಷನ್ ಆಗೋದಕ್ಕೆ ಅವರ ಅವಕಾಶ ಕೊಡೋದು. ಕೇಸ್ ಹಾಕುವ ಮೊದಲೇ ಕೇಸ್ ಹಾಕ್ತಾರೆ ಬೊಬ್ಬೆ ಹಾಕುವಂಥದ್ದು. ಈ ಸಣ್ಣ ಮಕ್ಕಳು ಮಾಡ್ತಾರೆ. ಯಾರೋ ಓಡಿಯಕ್ಕೆ ಬರೋ ಮೊದಲೇ ಕಣ್ಣು ಮುಚ್ಚಿಕೊಂಡು ಒಂದು ಬೊಬ್ಬೆ ಹೊಡೆದೇ ಬಿಟ್ರು ಅಂತ ಹೇಳಿ ಆ ಸೀನ್ ಕ್ರಿಯೇಟ್ ಮಾಡೋದು ನಾವು ಗಮನಿಸ್ತಾ ಬಂದಿದ್ದೀವಿ.
ಆ ಕಾರಣಕ್ಕಾಗಿ ಏನಂದ್ರೆ ಹೋರಾಟ ಮಾಡುವಾಗ ಯಾರು ಮಾಡಬೇಕು ಅಂತ ಹೇಳಿ ಅದಕ್ಕೆ ಪುನರ್ ಸಂಘಟನೆ ಆಗಬೇಕಾಗಿದೆ ಬಿಜೆಪಿಯಲ್ಲಿ, ಹೊಸ ನಾಯಕತ್ವವನ್ನು ಮಾಡಬೇಕಾಗಿದೆ. ಈ ಹೊಸ ನಾಯಕತ್ವ ಬರುವಂಥದ್ದು ಯಾಕಂದ್ರೆ MLA ಕ್ಯಾಂಡಿಡೇಟ್ಗಳು ಯಾರಾದರೂ ಆದರೆ ಅಷ್ಟೇ ಅವರು ಸ್ಥಳೀಯ ಮಟ್ಟದಿಂದ ಮೇಲಿನ ಮಟ್ಟದವರೆಗೂ ಈ ಒಂದು ಪಕ್ಷಕ್ಕೆ ಪುನಶ್ಚೇತನ ಕೊಡೋಕ್ಕೆ ಸಾಧ್ಯ ಆಗುವಂಥದ್ದು. ಸಿದ್ಧಾಂತ ನೆಲೆಗಟ್ಟಲ್ಲಿ ವೈಯಕ್ತಿಕ ಬದುಕನ್ನು ಬದಿಗಿಟ್ಟು ಹೋರಾಟ ಮಾಡುವ ಮನಸ್ಥಿತಿಗಳು ಈಗ ಯಾರಿಗೂ ಇಲ್ಲ. ಯಾಕಂದ್ರೆ ನಾಯಕರುಗಳು ಹೊಂದಾಣಿಕೆ ಇರ್ತಾರೆ, ಅವರ ಬದುಕುಗಳು ಚೆನ್ನಾಗಿರ್ತಾರೆ, ತುಂಬ ಸ್ಥಳೀಯವಾಗಿರ್ಬೋದು, ದೊಡ್ಡ ಮಟ್ಟದಲ್ಲಿ ಇರ್ಬೋದು. ಲೀಡರ್ಸ್ಗಳು ಹೊಂದಾಣಿಕೆಗಳು, ವ್ಯವಹಾರಗಳು ಸಾಮಾನ್ಯರಿಗೂ ಅರಿವು ಆಗುವ ಲೆವೆಲ್ಗೆ ಅರ್ಥವಾಗ್ತಿದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ನಮ್ಮ ನಡುವೆ ವ್ಯವಹಾರ ಇದೆ ಅಂತ ಅವ್ರು ಓಪನ್ ಆಗಿ ಹೇಳ್ಕೊಳ್ತಾರೆ. ವ್ಯವಹಾರ ಇರುವ ನಡುವೆ ಅವರ ಮಾತುಗಳಿಗೆ ಪರಸ್ಪರ ವಿರುದ್ಧ ಮಾತಾಡ ಆ ಮಾತಿಗೆ ಎಷ್ಟು ಬೆಲೆ ಕೊಡ್ತಾರೆ? ಎರಡೂ ಪಕ್ಷದ ರಾಜ್ಯಾಧ್ಯಕ್ಷರುಗಳ ನಡುವೆ ವ್ಯವಹಾರ ಬಿಸ್ನೆಸ್ ಇದೆ ಅಂತ ಹೇಳಿದ್ರೆ ಅವ್ರು ಬಿಸ್ನೆಸ್ ಪ್ರಾಮುಖ್ಯತೆ ಕೊಟ್ಟೆ ಕೊಡ್ತಾರೆ. ತೆರೆಮರೆಯಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರಲ್ಲ, ಆಗ ಅವರ ಮಾತಿಗೆ ಯಾರು ಗಂಭೀರವಾಗಿ ತೆಗೆದುಕೊಳ್ತಾರೆ? ನಾವೇ ಕೊಡದಾಡಬೇಕು, ಅವರೇ ವ್ಯವಹಾರ ಮಾಡ್ತಾರೆ, ನಮಗೆ ಯಾಕೆ ಅಂತೇಳಿ ಹೋಗ್ತಾರೆ. ಈ ಮದುವೆ ಆಗೋ ಸಂಘಗಳು ಆ ಲೀಡರ್ ಈ ಲೀಡರ್ ಮದುವೆಗಳು ಆಗ್ತಿರೋದು ಮೊದಲೆಲ್ಲ ಕಟ್ಟರು ಕಾಂಗ್ರೆಸ್ ಅನ್ನು ನೋಡೋದೇ ಇಲ್ಲ, ಬಿಜೆಪಿ ನೋಡೋದಿಲ್ಲ, ಈ ತರದ ಮನಸ್ಥಿತಿಗಳು ಇತ್ತು. ಆದರೆ ಅದು ಬದಲಾಗಿದೆ. ಹೊಸದಾಗಿ ಬರಬೇಕು ಅಂತ ಹೇಳಿದ್ರೆ ತುಂಬಾ ಕೆಲಸಗಳಿದೆ. ಅದರೊಂದಿಗೆ ಇನ್ನೂ ಯೋಚನೆ ಮಾಡಬೇಕಾಗುತ್ತೆ. ಬೇರೆ ಶಾಸಕರುಗಳು ಮಾತ್ರ ಇದ್ದಾರೆ, ಅದರೊಂದಿಗೆ ಬಿಜೆಪಿಗೆ MLC ಇದ್ದಾರೆ, ಸ್ಥಳೀಯ ಸಂಸ್ಥೆದು ಬಿಜೆಪಿಯೇ MLC ಇದ್ದಾರೆ. ಅವರು ಬಿಜೆಪಿಯ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬುವಲ್ಲಿ, ಬಿಜೆಪಿಯ ಬೆಂಬಲಿಗರಿಗೆ ಹಿತೈಷಿಕ ನಾಯಕತ್ವವನ್ನು ವಹಿಸ್ಕೊಳ್ಳೋಕ್ಕಾಗಲಿ ಅಥವಾ ಏನು ಶೂನ್ಯ ಸೃಷ್ಟಿಯಾಗಿದೆ ಆ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಅವರು ಕೆಲಸ ಮಾಡೋಕ್ಕೆ ಹೋಗ್ತಾನೇ ಇಲ್ಲ. ನನಗೆ ಅಬ್ಸರ್ವ್ ಮಾಡಿದಾಗೆ ಅವರೊಂದು 2 ಹಕ್ಕುಚ್ಯುತಿಯನ್ನು ವಿಧಾನ ಪರಿಷತ್ತಲ್ಲಿ ಮಂಡಿಸಿದರು, 2 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸಿದ್ರು. ಈ ಹಕ್ಕುಚ್ಯುತಿ ಮಂಡಿಸಿದಷ್ಟೇ ಇವರ ಸಾಧನೆ ಮಟ್ಟಕ್ಕೆ ಹೋಗೋಯ್ತು. ನಮ್ಮ ಕಾರ್ಯಕ್ರಮ ಕರೆದಿಲ್ಲ, ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟರು ಅಂತ ಹೇಳಿ ಆ ಅಧಿಕಾರಿ ನನ್ನ ಹಕ್ಕುಚ್ಯುತಿಯ ಇದಾಯ್ತು ಅಂತೇಳಿ. ಅದು ಹೊರತುಪಡಿಸಿದಂತೆ ಇಡೀ ಪಕ್ಷದ ಒಬ್ಬ ನಾಯಕನಾಗಿ ಅವರು ರೂಪಿಸುವಂತ ಕೆಲಸಗಳನ್ನ ಬಹುತೇಕ ಅದರಲ್ಲಿ ಅವರು ಮಾಡ್ತಾ ಇಲ್ಲ. ಅವರು ಸೈಲೆಂಟ್ ಆಗಿ ಹಿಂದೆಯೂ ಕೂಡ ಪಕ್ಷದ ಜವಾಬ್ದಾರಿ ಜಿಲ್ಲಾಧ್ಯಕ್ಷ ಆಗಿದ್ದವರು. ಇವನ್ ಅವ್ರ ಹತ್ರ ಡೊನೇಷನ್ ಹೋದಾಗ ಎಲ್ಲ ಬೈದು ಕಳಿಸೋದಂತೆ. ಅದು ಹೋಗ್ಲಿ, ಅವರ ವೈಯಕ್ತಿಕ ದೇಣಿಗೆ ಕೊಡೋದು ಅವರವರ ಆಯ್ಕೆ. ವಿಧಾನ ಪರಿಷತ್ ಸದಸ್ಯರೇ ಹಣವನ್ನು ದೇಣಿಗೆ ಕೊಡೋಕೆ ಹೋದ್ರು ಬೈದು ಕಳಿಸ್ತಾರೆ ಅಂತ ಹೇಳ್ತಿದ್ರು. ಆವಾಗ ಪಕ್ಷವನ್ನು ಸಂಘಟನೆ ಮಾಡೋದು ಹೇಗೆ? ಅದರೊಂದಿಗೆ ಪ್ರತಾಪ್ ಸಿಂಹ ಅವರು 2 ಬಾರಿ ಲೋಕಸಭೆಯಲ್ಲಿ ಬಿಜೆಪಿಯನ್ನು ಪ್ರತಿನಿಧಿಸಿದರು, ಅಥವಾ ಮೈಸೂರು ಕೊಡಗನ್ನು ಪ್ರತಿನಿಧಿಸಿದರು. ಅವರು ರಾಜಕೀಯವಾಗಿ ಒಬ್ಬ ಪತ್ರಕರ್ತನಾಗಿದ್ರು ಸಹ ರಾಜಕೀಯವಾಗಿ ಪೂರಕವಾಗಿ ಸಿದ್ದರಾಮಯ್ಯನವರು ಬೈಯುವಂಥದ್ದು, ಪೊನ್ನಣ್ಣವರ ಬಗ್ಗೆ ಟೀಕೆ ಮಾಡುವಂಥದ್ದು, ಅಥವಾ ಕಾಂಗ್ರೆಸ್ ನಾಯಕರುಗಳನ್ನ ಜಿದ್ದಾಜಿದ್ದಿ ಬಿದ್ದಾಗೆ ಜಗಳಾಡುವುದು. ಅವರ ನಂತರ ಬಂದಂತಹ ಕೃಷ್ಣದತ್ತ ಚಾಮರಾಜ ಒಡೆಯರ್ ಯದುವೀರ್ ಅವರು, ಅವರ ರಾಜಕೀಯವೇ ಬೇರೆ ಇದೆ. ಅವರು ಇನ್ನೂ ಸಹ ರಾಜಗಾಂಭೀರ್ಯವನ್ನೇ ಇಟ್ಟುಕೊಂಡೇ ಮುಂದುವರಿತಾ ಇದ್ದಾರೆ. ಮಾತು ಕಡಿಮೆ ಇದೆ, ಅದೇ ಗಾಂಭೀರ್ಯದ ನಡಿಗೆ. ಒಂದು ವೇದಿಕೆಯಲ್ಲಿ ಇದ್ರು ಸಹ ಅಕ್ಕಪಕ್ಕದಿದ್ರು ಯಾರಿಗೂ ಮಾತಾಡೋದ ರೀತಿ ಅನ್ಸೋದಿಲ್ಲ, ಇಲ್ಲವೇ ಇಲ್ಲ. ರಾಜಕೀಯ ಮಾತು ಇಲ್ಲವೇ ಇಲ್ಲ. 99% ಅವರು ರಾಜಕೀಯವಾಗಿ ಅದಕ್ಕೆ ಬಂದೇ ಇಲ್ಲ. ಇನ್ನೂ ರಾಜಗಾಂಭೀರ್ಯವನ್ನೇ ಉಳಿಸ್ಕೊಂಡಿದ್ದಾರೆ. ಇವತ್ತು ಸಹ ಸಾರ್ವಜನಿಕರಿರ್ಬೋದು, ಯಾರಾದ್ರೂ ಅವರನ್ನು ನೋಡುವಾಗ ರಾಜ ಅಂತ ಹೇಳೋ ಮನೋಭಾವದಲ್ಲೇ ನೋಡ್ತಿದ್ದಾರೆ. ನಮ್ಮ ಸಂಸದ ಅಂತ ಹೇಳುವ ಭಾವನೆಗಿಂತ ಒಬ್ಬ ರಾಜ ಅಂತ ಹೇಳೋದು ಫೀಲ್ ಮಾಡ್ತಾರೆ. ಆದರೆ ಇದರ ಕೊರತೆ ಬಿಜೆಪಿ ಪಕ್ಷಕ್ಕೆ ಆಗ್ತಾ ಇದೆ. ಒಬ್ಬ ಸಂಸದ ಪ್ರತಾಪ್ ಸಿಂಹ ಕಷ್ಟ ಸುಖ ಎಲ್ಲದೂ ಬರ್ತಿದ್ರು. ಒಂದು ಸಂದರ್ಭದಲ್ಲಿ ಅವರ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿದೆ ಅಂತ ಹೇಳುವಾಗ ವಿರಾಜಪೇಟೆ ಠಾಣೆಗೆ ಸ್ವತಃ ಸಂಸದರೇ ಬಂದಿದ್ರು. ಅವರು ಬೇರೆ ಬೇರೆ ಸಂದರ್ಭದಲ್ಲಿ ಎಲ್ಲರಿಗೂ ಕಾಲ್ ಮಾಡಿ ಹೆಲ್ಪ್ ಮಾಡ್ತಿದ್ರು. ಈ ನಾಯಕರುಗಳಿಗೆ ಧೈರ್ಯ ತುಂಬ ಹೇಳಿಕೆಗಳನ್ನ ಕೊಡ್ತಿದ್ರು. ಬೇರೆ ಬೇರೆ ಪ್ರತಿಭಟನೆಯಲ್ಲಿ ಬಂದು ಅವರು ಖುದ್ದು ಪಾಲ್ಗೊಳ್ತಿದ್ರು. ಆದರೆ ಸಂಸದರಾದಂತಹ ಯದುವೀರಿಂದ ಅದನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲೊಂದು ಹೇಳಿಕೆಯನ್ನು ರಾಜ್ಯ ಸರ್ಕಾರದ ಲೋಪಗಳ ಬಗ್ಗೆ ಪ್ರಶ್ನೆ ಮಾಡಿರ್ಬೋದು, ಇನ್ನೇನೋ 1-2 ಹೇಳಿಕೆಯನ್ನು ಕೊಟ್ಟಿರ್ಬೋದು. ಬಿಟ್ಟರೆ ಅದು ಕಷ್ಟದಲ್ಲಿ ಕೊಟ್ಟರು ಬಿಟ್ಟರೆ ಪಕ್ಷಕ್ಕೆ ಒಂದು ಧ್ವನಿಯಾಗಿ, ಪಕ್ಷಕ್ಕೆ ಪೂರಕವಾಗಿ ಅವರು ಒಬ್ಬ ಸಂಸದರಾಗಿ ಪಕ್ಷವನ್ನು ತೆಗೆದುಕೊಂಡು ಹೋಗುವಂಥದ್ದಕ್ಕೆ ಅವರ ಭಿನ್ನ ನಡೆ ಕಾರಣಕ್ಕಾಗಿ, ಒಬ್ಬ ರಾಜ ಅಂತ ಮನಸ್ಥಿತಿ ಇನ್ನೂ ಇರೋ ಕಾರಣಕ್ಕಾಗಿ ಒಬ್ಬ ಜನಪ್ರತಿನಿಧಿಯಾಗಿ ಅಥವಾ ಪಕ್ಷದ ನೇತಾರರಾಗಿ ಅವರು ವರ್ತಿಸ್ತಾ ಇಲ್ಲ. ಅದು ಸಹ ಬಿಜೆಪಿಗೆ ದೊಡ್ಡ ಕೊರತೆಯಾಗಿ ಕಾಡ್ತಾ ಇದೆ. ಅದರೊಂದಿಗೆ ಪದವೀಧರ ಕ್ಷೇತ್ರದವರು ಗೆದ್ದಾಗ ಬಂದ್ರು ಬಿಟ್ರೆ ಆ ನಂತರ ಪದವೀಧರ ಕ್ಷೇತ್ರದ ಕ್ಯಾಂಡಿಡೇಟೇ ಬರಲಿಲ್ಲ ಈಚೆ ಕಡೆ. ಬಹುಶಃ ಕೊಡಗು ಸಣ್ಣ ಕ್ಷೇತ್ರವಾಗಿರೋ ಕಾರಣಕ್ಕಾಗಿ ಆ ಪದವೀಧರ ಯಾವ ಪಕ್ಷದವರು ಬಂದ್ರು ಅವ್ರು ಬರೋದು ಚುನಾವಣೆ ಸಂದರ್ಭದಲ್ಲಿ, ಆ ನಂತರ ಅವ್ರು ಕಾಣಿಸ್ಕೊಳ್ಳೋದೇ ಇಲ್ಲ. ಪ್ರಗತಿ ಪರಿಷತ್ ಸಭೆಗೂ ಬರಲ್ಲ, ಕಾರ್ಯಕ್ರಮಗಳು ಬರಲ್ಲ, ಅಂದ್ರೆ ಅಪರೂಪ. ಹೌದಲ್ಲ, ಅದು ಇಲ್ಲ. ಅವ್ರು ಏನಾದ್ರು 1-2 ಒತ್ತಡಕ್ಕೆ ಬಂದು ಸಹ ಅದೆಲ್ಲರೂ ಅಪರೂಪಕ್ಕೆ ಬರುವುದು. ಮೊದಲು ಗೆದ್ದಿದಂತ ಶಿಕ್ಷಕರ ಕ್ಷೇತ್ರದಿಂದ ಗೆದ್ದಿದಂತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಸ್ವಲ್ಪ ಹೆಚ್ಚು ಬರ್ತಾ ಇದ್ರು. ಆ ಸ್ಥಾನವನ್ನು JDS ಗೆಲ್ತು, ಆ ನಂತರ ಅದು ಇಲ್ಲ, ಆ ಸ್ಥಾನವೂ ಇಲ್ಲ. ಗಣೇಶ್ ಕಾರ್ಣಿಕ್ ಅವರು ಸ್ವಲ್ಪ ಪಕ್ಷದ ಸಂಘಟನೆ ಒಳಗೆ ಕೊಡಗಿನ ಉಸ್ತುವಾರಿಯೂ ಆಗಿ ಬೇರೆ ಬೇರೆ ಕಡೆ ಸಂಚಾರವನ್ನ ಮಾಡ್ತಾ ಇದ್ರು, ಅದು ಸಹ ಇಲ್ಲ. ಬಹುಶಃ ಅದು ಪ್ರತಿಪಕ್ಷ ಬಿಜೆಪಿಗೆ ಮಾತ್ರ ಕೊರತೆ ಅಲ್ಲ, ಇಡೀ ವ್ಯವಸ್ಥೆಗೂ ಸಹ ಅದು ತೊಂದರೆ ಆಗ್ತದೆ. ಮತ್ತೆ ಬಿಜೆಪಿಯ ಭವಿಷ್ಯಕ್ಕೂ ಅದು ತೊಂದರೆ ಆಗುತ್ತೆ. ಏಕಾಏಕಿ ನೀವು ಬಂದಾಗ ಪಕ್ಷದಲ್ಲಿ ಯಾರು ತಕ್ಷಣಕ್ಕೆ ಅವರ ಪಕ್ಷಕ್ಕೆ ಸಂಘಟನೆ ಮಾಡೋಲ್ಲ. ಇನ್ನು 20 ತಿಂಗಳು ಕಳೆದ ನಂತರ ಸಹಜವಾಗಿ ಚುನಾವಣೆ ಬರುತ್ತೆ. 20 ತಿಂಗಳು ಬೇಡ, ಒಂದು 15 ತಿಂಗಳು ಕಳೆದರೆ ಚುನಾವಣೆ ಮೋಡಿಗೆ ಹೋಗುತ್ತೆ. ಇನ್ನೂ ಸಹ ಬಿಜೆಪಿಯಲ್ಲಿ ನಾಯಕತ್ವದ ಪ್ರಶ್ನೆ ಇನ್ನೂ ಬಿಜೆಪಿಯಲ್ಲಿ ಇನ್ನೂ ಕುತೂಹಲ ನೋಡಿ. ಪಕ್ಷದಲ್ಲಿ ಕೆಲಸ ಮಾಡಿಕೊಂಡು ಬಂದು ತಳಮಟ್ಟದಿಂದ ಪಕ್ಷದಲ್ಲಿ ಸಕ್ರಿಯವಾಗಿ ಬಂದು ಇಂಥವ್ರು ಅಭ್ಯರ್ಥಿ ಆಗ್ಲಿ, ಇಂಥವ್ರು ಗೆದ್ರೆ, ಇಂಥವ್ರು ನಿತ್ರೆ ಇವರು ಪೊನ್ನನ ಸೋಲಿಸಬಹುದು, ಪೊನ್ನನ ವಿರುದ್ಧ ಗೆಲ್ಲಬಹುದು, ಅಥವಾ ಡಾಕ್ಟರ್ ಮಂತ್ರಗೌಡ ವಿರುದ್ಧ ಇಂಥವ್ರು ಗೆಲ್ಲಬಹುದು ಅಂತ ಹೇಳುವಂತ ವ್ಯಾಖ್ಯಾನಗಳಿಗಿಂತ
BJP ಪಕ್ಷದೊಳಗೆ ಇಲ್ಲದೆ ಬೇರೆ ಬೇರೆ ಪ್ರೊಫೆಷನಲ್ ಇರುವವರು, ಉದ್ಯಮಿಗಳು, ಡಾಕ್ಟರ್ಗಳು, ವಕೀಲರುಗಳು, ಪತ್ರಕರ್ತರು, ಇವರೆಲ್ಲರೂ ಇವತ್ತು ಟಿಕೆಟ್ ಆಕಾಂಕ್ಷಿಗಳಾಗಿ ಬಿಹೇವ್ ಮಾಡ್ತಿದ್ದಾರೆ. ನಾನು ಗೆಲ್ತೀನಿ ಅಂತ ವಿಶ್ವಾಸಗಳಲ್ಲಿ ಅಲ್ಲಿದ್ದಾರೆ. ಆದರೆ ಪಕ್ಷದಲ್ಲೇ ತಳಮಟ್ಟದಿಂದ ಕೆಲಸ ಮಾಡ್ತಾ ಬಂದವರು ಅದರಲ್ಲಿ ಯಾರು ಹೇಳೋದಿಲ್ಲ. ನೀವು ಯಾರನ್ನೊಬ್ಬನು BJP ಇರೋರನ್ನ ಕೇಳಿ, ಅವರಿಗೆ ಆಗೋದಿಲ್ಲ, ಅವರಿಗೆ ವ್ಯವಹಾರ ಉಂಟು, ಅವರಿಗೆ ಕೇಸ್ ಉಂಟು, ಅವರಿಗೆ ವೀಕ್ ಕ್ಯಾಂಡಿಡೇಟ್ ಆಗ್ತಾರೆ, ಅವರಿಗೆ ಜಾತಿ ಪ್ರಾಬಲ್ಯ ಇಲ್ಲ, ಅವರಿಗೆ ಇದರ ಕೊರತೆಗಳನ್ನೇ ಹೇಳ್ತಾರೆ. ಹಾಗಾದ್ರೆ ಪಕ್ಷದ ಸ್ಥಿತಿಗತಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳೋದನ್ನ ನಾವು ಯೋಚನೆ ಮಾಡಬೇಕಾಗುತ್ತೆ. ಕಾಂಗ್ರೆಸ್ಗೆ ಮತ್ತಷ್ಟು ಸುಲಭ ಮಾಡಿಕೊಡ್ತಾರೆ. ನೀವು ಪ್ರತಾಪ್ ಸಿಂಹ ಅವರ ಹೆಸರು ಮೆನ್ಷನ್ ಮಾಡೋದಕ್ಕೆ ನಾನು ಹೇಳ್ತಾ ಇದ್ದೇನೆ. ಈಗಿನ ದಿನಗಳಲ್ಲಿ ಕೊಡಗಿಗೆ ಯಾವ್ದಾದ್ರು ಸಂಬಂಧ ವಿಚಾರಪಟ್ಟಂತೆ ಅಥವಾ ಬಿಜೆಪಿಗೆ ಸಂಬಂಧಪಟ್ಟಂತೆ ಏನೇ ಬೆಳವಣಿಗೆ ಆದರೂ ಕೂಡ, ಬಿಜೆಪಿ ಕಾರ್ಯಕರ್ತರಿಗೆ ಸಂಬಂಧಪಟ್ಟ ಏನು ಬೆಳವಣಿಗೆ ಆದರೂ ಕೂಡ ತಕ್ಷಣದ ರಿಯಾಕ್ಟ್ ಬರೋದು ಪ್ರತಾಪ್ ಸಿಂಹ ಅವರಿಂದ. ಕೊಡಗಿನ ನಾಯಕರಿಗಿಂತ ಮುಂಚಿತವಾಗಿ ಇಲ್ಲಿನವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಪ್ರತಾಪ್ ಸಿಂಹ ಅವರಿಂದ ರಿಯಾಕ್ಟ್ ಬಂದಿರುತ್ತೆ ಅಥವಾ ಅವ್ರ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿರ್ತಾರೆ. ಆ ಧೈರ್ಯವನ್ನ, ಆ ಒಂದು ಕಾಳಜಿನ ಇಲ್ಲವರು ತೋರಿಸ್ತಾ ಇಲ್ಲ. ಕನಿಷ್ಠ ಸೋಷಿಯಲ್ ಮೀಡಿಯಾದಲ್ಲಾದ್ರೂ ಆಕ್ಟಿವ್ ಇದ್ದಾರಾ? ಅದೂ ಇಲ್ಲ. ಅಲ್ಲ, ಇದೀಗ ನೋಡಿ, ಚೆಪ್ಪುಡಿರ ರಾಕೇಶ್ ಅವರು ವಿರಾಜಪೇಟೆ ಮಂಡಳದ BJP ವಕ್ತಾರಿದ್ದಾರೆ. ಅವರು ಜಿಲ್ಲಾ ಮಟ್ಟದ ವಿಚಾರಕ್ಕೂ ಕೊಡ್ತಾರೆ, ರಾಜ್ಯ ಮಟ್ಟದ ಕೊಡ್ತಾರೆ, ಹೇಳಿಕೆ ಕೊಡ್ತಾರೆ. ಇದುವರೆಗೆ ಜಿಲ್ಲಾ ವಕ್ತಾರರು ಯಾವ ಹೇಳಿಕೆ ಕೊಡಲಿಲ್ಲ. ಜಿಲ್ಲೆ ವಿಚಾರ ಇರಲಿ, ಏನು ವಿಚಾರ ಇರಲಿ, ಪಾಪ ಅವರ ಕೊಡಲೇಬೇಕು ಅಂತ ಹೇಳಿಲ್ಲ. ನೀವು ರಾಜಕೀಯವಾಗಿ ಅದ್ರ ಇಲ್ಲದೆ ಹೋದರೆ ಏನು ಪ್ರಯೋಜನ ಆಗುತ್ತೆ? ರಾಜಕೀಯ ಮಾಡೋದು ಹೇಗೆ ಸಾಧ್ಯ ಆಗುತ್ತೆ? ಪ್ರಶ್ನೆ. ಅಥವಾ ಎಲ್ಲೋ ಸಮಸ್ಯೆ ಮುಕ್ತವಾಗಿದೆಯಾ? ಯಾವ ಸಮಸ್ಯೆಗಳಿಲ್ಲ? ಕೊಡಗು ಸಂಪೂರ್ಣ ಸುಭಿಕ್ಷವಾಗಿದೆಯಾ? ಯಾವುದೇ ಕೊರತೆಗಳಿಲ್ವಾ? ಕೇಳುವುದಕ್ಕೆ ಯಾವ ವಿಚಾರಗಳೇ ಇಲ್ವಾ? ಆಗ ರಾಜಕೀಯವಾಗಿ ಎಲ್ಲೂ ಸರಿಯಾಗಿ ಹೋಗಿದ್ಯಾ? ಇಲ್ಲ. ಸರಿಯಾಗಿ ಇವರು ಕೂತಿದ್ರೆ ಯಾರು ಪ್ರಶ್ನೆ ಮಾಡ್ತಾರೆ? ಪ್ರಶ್ನೆ ಬರಲ್ಲ. ಜನರ ಸಮಸ್ಯೆಗಳು ಇದ್ದೇ ಇದೆಯಲ್ವಾ? ಈಗ ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಿಂತಿದೆಯಾ? ಸರ್ಕಾರಿ ಕಚೇರಿಗಳಲ್ಲಿ ಜನರ ಕಡತಗಳು ಸುಲಭವಾಗಿ ವಿಲೇವಾರಿ ಆಗುತ್ತಾ? ಆಸ್ ಇಟ್ ಈಸೇ ಇದೆ. ಜನರ ಸಮಸ್ಯೆಗಳು ಲಂಚ ಕೊಡೋದ್ರೆ ಕೆಲಸ ಆಗೋಲ್ಲ ಅಂತ ಹೇಳೋದು ಎಲ್ಲರೂ ಹೇಳ್ತಾರೆ. ಬ್ರೋಕರ್ಗಳ ಮೂಲಕ ಕೆಲಸಕ್ಕೆ ಹೋಗ್ಬೇಕು ಅಂತ ಅದೇ ವಿಷಯ ಇಟ್ಕೊಂಡು ಕಾಂಗ್ರೆಸ್ ಅವರು ಇವ್ರನ್ನ ಟಾರ್ಗೆಟ್ ಮಾಡಿದ್ರು 40%. ಹೌದು, ಸೇಮ್ ಇದು ನೋಡಿ. ಈಗ ಚೆತ್ತುಕಲ್ಲು ವಿಚಾರಕ್ಕೆ, ಚೆತ್ತುಕಲ್ಲು ಬರುವಾಗ ಹಿಂದೆ ಎಷ್ಟು ರಾಜ ಅಂತ ಮಾಡಿದ್ರು, ಈಗ ಚೆತ್ತುಕಲ್ಲು ಬರ್ತಾ ಇಲ್ವಾ? ಅಂದ್ರೆ ಬರ್ತಾ ಇದೆಯಲ್ವಾ? ಆಗ ಹಿಂದೆ ಹೇಗೆ ಅದು ಬ್ರ್ಯಾಂಡ್ ಆಗಿತ್ತು ಸಮಸ್ಯೆ ಅಂತೇಳಿ, ಈಗ ಯಾಕೆ ಅದ್ರ ಬಗ್ಗೆ ಚರ್ಚೆ, ಸಮಸ್ಯೆಗಳು ಬರಲ್ಲ? ಇದು ಇನ್ನೊಂದಷ್ಟು ಜನನ ಬೇರೆ ಯಾರೋ ಮಾಡಲಿ. ಈಗ ಹೇಗೆ ಅಂತ ಹೇಳಿದ್ರೆ, BJP ಹಿತೈಷಿಗಳು, BJP ಮುಖಂಡರುಗಳು ಮಾತಾಡ್ತಿಲ್ಲ, ಪಕ್ಷದ ಹುದ್ದೆಯಲ್ಲಿ ಇರೋರು ಮಾತಾಡ್ತಿಲ್ಲ. ಹಿತೈಷಿಗಳು ಹೇಗೆ ಕೇಳೋದಂತ ಹೇಳಿದ್ರೆ, ಹಿಂದೆ ರಸ್ತೆ ಸೇರಿಲ್ಲ ಅಂತ ಹೇಳಿದ್ರೆ ಈಗ ಯಾಕೆ ಮೌನವಾಗಿದ್ದಾರೆ ಅಂತ. ಅಲ್ಲ, ಅವರೇ ಕೇಳಬೇಕು ಅಂತ ಹೇಳಿಲ್ಲ, ಇವರೇ ಕೇಳೋಕೆ ಅವಕಾಶಗಳಿದೆಯಲ್ಲ. ಹಿಂದೆ ಚೆತ್ತುಕಲ್ಲು ಅಕ್ರಮ ಅಂತ ಅನಿಸ್ತು, ಈಗಲೂ ಬರ್ತಿದೆ, ಈಗ ಯಾಕೆ ಕೇಳೋದಿಲ್ಲ? ಈಗಲೂ ಇವ್ರು ಯಾರನ್ನೋ ನೀವು ಇನ್ಯಾರನ್ನೂ ನಿರೀಕ್ಷೆ ಮಾಡುವ ಅವಶ್ಯಕತೆನೇ ಇಲ್ಲ. ತಾವೇ ಮಾಡ್ಬೋದು, ತಾವೇ ಅದನ್ನು ಕೆಲಸ ಮಾಡ್ಬೋದಲ್ಲ. ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗ್ತಿಲ್ಲ, ಜನರಿಗೆ ಆಕ್ರೋಶ ಇದೆ ಅಂತ ಹೇಳಿದ್ರೆ ಧ್ವನಿ ಆಗ್ಬೇಕಲ್ಲ. ಇನ್ನೊಂದು ಏನಾಗ್ತದೆ, ನಾನು ಸಾಕಷ್ಟು ಬಾರಿ ಗಮನಿಸ್ತಾ ಬಂದ ಹಾಗೆ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಹಲವಾರು ಸಂಘಟನೆಗಳು, ನಾಯಕರುಗಳು ಕಾಣೆ ಆಗ್ತಾರೆ, ಬೇರೆ ಬೇರೆ ಕಾರಣಗಳಿಗೆ. ಇತ್ತೀಚಿನ ವರ್ಷಗಳಲ್ಲಿ ಹೋರಾಟ ಮನೋಭಾವದ ಸಂಘಟನೆಗಳೇ ಇಲ್ಲ, ಅಥವಾ ಶಕ್ತಿಯೇ ಇಲ್ಲ, ಪ್ರಶ್ನೆ ಮಾಡುವಂಥವರೇ ಇಲ್ಲ, ಕೇಳುವಂಥವರೇ ಇಲ್ಲ. ಭಯ ಎಲ್ಲರಿಗೂ ವೈಯಕ್ತಿಕವಾಗಿ, ಸಮಾಜಮುಖಿ ಚಿಂತನೆಗಿಂತ ವೈಯಕ್ತಿಕ, ನನಗೆ ಯಾಕೆ ಬೇಕು ಉಸಾಬರಿ, ಈ ಕೇಸಿನ ಭಯ, ಇನ್ನೇನೋ ನಾನು ಸಿಕ್ಕಾಕೊಳ್ತೀನಿ ಅಂತ ಹೇಳೋ ಭಯ, ಬೇರೆ ಬೇರೆ ಭಯಗಳಿಂದ ಕಾರಣಕ್ಕಾಗಿ ಎಲ್ಲರೂ ತಮ್ಮ ಪಾಡಿಗೆ ಇರುವ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಅದು ಆಡಳಿತಾತ್ಮಕವಾಗಿ ಅದು ಒಳ್ಳೆಯದಲ್ಲ ಅಂತ ಅನಿಸ್ತದೆ. ಇನ್ನೊಂದು ಕೊಡಗಿನ ಮಟ್ಟಿಗಳಾದರೆ ಈ BJPಗೆ ಪ್ರತಿಭಟನೆ ಹಾದಿ ಹಿಡಿಯುವಂತಹ ಅವಕಾಶ ಬರಬೇಕು ಅಂತಂದರೆ, ಒಂದು ರಾಜ್ಯ ಸರ್ಕಾರದಿಂದ ಈ ಧರ್ಮಕ್ಕೆ ವಿಚಾರವಾಗಿ ಏನಾದರೂ ಒಂದು ವಿವಾದ ಆಗಬೇಕು. ಅದರ ಹೊರತಾಗಿ ಬೇರೆ ಏನಾದರೂ ದೊಡ್ಡ ಮಟ್ಟದ ರಾಷ್ಟ್ರೀಯ ಮಟ್ಟದಲ್ಲಿ ಎಕ್ಸಾಂಪಲ್ ಹೇಳೋದಾದ್ರೆ ಭಯೋತ್ಪಾದಕರ ದಾಳಿ ಆದಂಥ ಸಂದರ್ಭದಲ್ಲಿ ಒಂದಷ್ಟು ಸಾಂಕೇತಿಕ ಪ್ರತಿಭಟನೆ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಬೀದಿಗಿಳಿದು ಹೋರಾಟ ಮಾಡಿದಂಥದ್ದು, ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಅದಕ್ಕೆ ಮಾಡಬೇಕು ಅಂತ ಅನಿಸ್ತಾನೆ ಇಲ್ವೋ, ಏನು ಕತೆ ಗೊತ್ತಿಲ್ಲ ಅವರಿಗೆ. ಹೌದು, ಕೋಮು ವಿಚಾರಕ್ಕೆ BJPಯವರು ಹೆಚ್ಚು ಪ್ರಾಮುಖ್ಯತೆ, ಧರ್ಮದ ವಿಚಾರ ಅಥವಾ ಧರ್ಮದ ನೆಲೆಗಟ್ಟಲ್ಲಿ ಏನು ನಡೀತಾ ಇದೆ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಳ್ಳುವ ರೀತಿಯಲ್ಲಿ ಜನಪರವಾದ ವಿಚಾರಗಳಿಗೆ ಅವರು ಮೊದಲಿಂದಲೂ ಎದ್ದಾಗಿ ಇಲ್ಲ. ಈಗ ನೋಡಿ, ಪಾಲೂರು ಘಟನೆ ಆದ ಸಂದರ್ಭದಲ್ಲಿ ಯಾವ ರೀತಿಯೆಲ್ಲ ಗಲಾಟೆ ಆಯಿತು, ಎಷ್ಟು ಸಕ್ರಿಯವಾಗಿ BJP ಕೆಲಸ ಮಾಡಿದ್ರು. ಟಿಪ್ಪು ಜಯಂತಿ ಆಚರಣೆ ಮಾಡುವಾಗ ಎಷ್ಟೆಲ್ಲ ಕೇಸ್ ಹಾಕ್ಸ್ಕೊಂಡ್ರು. ಬಹುಶಃ ಟಿಪ್ಪು ಜಯಂತಿ ಇದ್ದಿದ್ರೆ ಅವ್ರು ಹೆಚ್ಚು ಖುಷಿ ಪಡ್ತಿದ್ರು ಅವರೇ, ಯಾಕೆಂದ್ರೆ ಅದ್ರ ಬಗ್ಗೆ ನಿರಂತರವಾಗಿ ಬರ್ತದೆ. ಮೊನ್ನೆ ಸಚಿವರು ಯಾರೋ ಹೇಳಿದ್ರು ಟಿಪ್ಪು ಜಯಂತಿ ಮಾಡ್ತೀವಿ ಅಂತ ಪ್ರಪೋಸಲ್ ಬಂದು ಖುಷಿ ಆಗ್ಬಿಟ್ಟು ಮಾಡಬಾರ್ದು ಅಂತ ಎಲ್ಲ ಬೀದಿಗಳಿಗೆ ಸ್ಟಾರ್ಟ್ ಮಾಡಿದ್ರು. ಈಗ ಅದೇ ದೇವಟಿ ಪರಂಬ, ಅದೇ ಟಿಪ್ಪುನ ದಾಳಿಯಿಂದ ದೇವಟಿ ಪರಂಬಲ್ಲಿ ಏನೋ ನರಮೇದಾಯ್ತು, ಆ ದೇವಟಿ ಪರಂಬ ಅವರಿಗೆ ಖುಷಿ ಆಗಲ್ಲ. ಯಾಕೆಂದ್ರೆ ಕೊಡವ ಮತ್ತು ಗೌಡರ ನಡುವೆ ಗಲಾಟೆ ಇದೆ, ಅದೆರಡು ನಮಗೆ ತೊಂದರೆ ಆಗುತ್ತೆ ಕಾರಣಕ್ಕೆ ಆ ದೇವಟಿ ಪರಂಬೆ ಅವ್ರಿಗೆ ಬೇಡ. ಟಿಪ್ಪು ಬೇಕು. ಟಿಪ್ಪು ಅಂದ್ರೆ ಒಬ್ಬ ಧರ್ಮವನ್ನ ಬ್ರ್ಯಾಂಡ್ ಮಾಡಿ ಆ ಹೋರಾಟಗಳಲ್ಲಿ ಅದನ್ನ, ಈ ಲವ್ ಜಿಹಾದ್ ಇದ್ದಾಗ ಲವ್ ಜಿಹಾದ್ ವಿಚಾರಗಳು ನೋಡಿ, ಈ ಧಾರ್ಮಿಕ ಭಾವನೆಗಳನ್ನ ಇಟ್ಟುಕೊಂಡು ರಾಮ ಮಂದಿರ ವಿಚಾರ ಸುಮಾರು ವರ್ಷಗಳು BJPಗೆ ಒಂದು ಜೀವ ಸೆಳೆ ಆಯಿತು. ಪಕ್ಷದ ಸಂಘಟನೆಗೆ ಅಯೋಧ್ಯೆ ರಾಮ ಮಂದಿರ ವಿಚಾರ ದೊಡ್ಡ ಮಟ್ಟದ ಇದಿತ್ತು. ಆ ಥರದ ಯಾವುದೋ ಒಂದು ಧಾರ್ಮಿಕ ವಿಚಾರ ಇವತ್ತು BJPಗೆ ಸಿಗ್ತದೆ. ಹಿಂದೆ ಹಿಂದೂ ಸಮಾಜೋತ್ಸವ ದೊಡ್ಡ ಮಟ್ಟದಲ್ಲಿ ನಡೀತಾ ಇದ್ರು. ಅದರಲ್ಲಿ ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಈ ಎಲ್ಲ ಸಂಘಟನೆಗಳು ಕೆಲಸ ಮಾಡ್ತಿದ್ರು ಸಹ ಈ BJPಗೆ ಹೆಚ್ಚು ಲಾಭಗಳಾಗ್ತಿತ್ತು.
ಆ ಸಂಘಟನೆಗಳು ಸಹ ಇವತ್ತು ಹೆಚ್ಚು ಈ ಥರದ ದೊಡ್ಡ ಮಟ್ಟದ ಕೆಲಸಗಳನ್ನು ಇವತ್ತು ಮಾಡ್ತಿಲ್ಲ. ಈಗ ಆದಿವಾಸಿ ಸಮುದಾಯದವರು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಮತಾಂತರಗಳಾಗ್ತಿದ್ದಾರೆ. ಎರವ ಸಮುದಾಯ ಇರ್ಬೋದು, ಕುರುಬ ಸಮುದಾಯ ಇರ್ಬೋದು, ಕಾರ್ಮಿಕ ವರ್ಗದವರು ಇರ್ಬೋದು, ಇವತ್ತೆಲ್ಲರೂ ಅವರು ಮತಾಂತರ ಆಗ್ತಿದ್ದಾರೆ. ಅಲ್ಲಿವರೆಗೆ ಧರ್ಮ ಇದ ಕಾಣ್ತಾ ಇಲ್ಲ. ಅದನ್ನ ತಡಿಬೇಕು ಅಂತ ಹೇಳಿ ಯೋಚನೆ ಆಗ್ತಿಲ್ಲ. ಇವತ್ತು ನಮ್ಮ ಶಾಸನ ಸಭೆಯೊಳಗೇನೆ ಶಾಸಕರೇ ಇವತ್ತು ಹೇಳ್ತಾರೆ, ಬಾಂಗ್ಲಾ ವಾಸಿಗಳು ಇರುವಂತ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ಅದನ್ನ ಗಂಭೀರವಾಗಿ ಆಡಳಿತಾರೂಢ ಪಕ್ಷದ ಶಾಸಕರೇ ಹೇಳಬೇಕು ಅಂತ ಹೇಳಿದ್ರೆ, ಇನ್ನು ಮುಂದೆ ಹೇಳ್ತೀನಿ, ಗೃಹ ಸಚಿವರೇ ಹೇಳ್ತಾರೆ ರಾಜ್ಯದ ತೋಟಗಳಲ್ಲಿ ಬಂದಂತ ಯಾರ್ಯಾರು ಕಾರ್ಮಿಕರಿದ್ದಾರೆ ಅವರ ಬಗ್ಗೆ ಮಾಲೀಕರಿಗೆ ಗೊತ್ತಿಲ್ಲ ಯಾರ್ಯಾರು ಬಂದಿದ್ದಾರೆ. ನೋಡಿ ಎಷ್ಟು ಅಪಾಯಕಾರಿ ಇದೆ. ನಮಗೆ ಇಲ್ಲಿ ರೋಹಿಂಗ್ಯಾಗಳಿದ್ದೀವಿ ಅಂತ ನಾವು ಮಾತಾಡಿಕೊಳ್ಳುವಂಥದ್ದು, ಉತ್ತರ ಭಾರತದ ಹೆಸರಲ್ಲಿ ಬಾಂಗ್ಲಾದೇಶದಿಂದ ನಿವಾಸಿಗಳು ಇಲ್ಲಿ ಇದ್ದಾರೆ ಅಂತ ಹೇಳೋದು, ಮುಂದೊಂದು ದಿನ ಅರಾಜಕತೆ ಸೃಷ್ಟಿಯಾದರೆ ಇಡೀ ವ್ಯವಸ್ಥೆಗೆ ಲೋಪ ಆಗುತ್ತಲ್ಲ. ಇದನ್ನೂ ಪ್ರಶ್ನೆ ಮಾಡ್ಬೋದಲ್ಲ ನೀವು. ನನಗೆ ಅದನ್ನೇ ಹೇಳುವಂಥದ್ದು, ಶಾಸಕರುಗಳನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಅವರ ವಿರುದ್ಧವಾಗಿ ಮಾತಾಡೋದ್ರಿಂದ ಏನೂ ಸಾಧಿಸೋಕ್ಕಾಗೋದಿಲ್ಲ. ಜನರಿಗೆ ಸಂಬಂಧಪಟ್ಟ ವಿಚಾರದ ಮಾತಾಡಬೇಕಾದ್ರೆ ಇದು ನೋಡಿ ವ್ಯತ್ಯಾಸ. ಉತ್ತರ ಭಾರತದಿಂದ ಬರ್ತಿರುವ ಕಾರ್ಮಿಕರಿಗೆ ಉತ್ತರ ಭಾರತದಲ್ಲಿ ಬದುಕೋದಕ್ಕೆ ಕೆಲಸ ಇಲ್ಲ. ಅವರಿಗೆ ವಾರ ಪೂರ್ತಿ ಕೂಲಿ ಮಾಡ್ತೀನಿ ಅಂತ ಹೇಳಿದ್ರು ಕೂಲಿ ಸಿಗೋಲ್ಲ. ಅವರಿಗೆ ಸಂಬಳ ಕನಿಷ್ಠದಲ್ಲಿ ಕನಿಷ್ಠ, ಇಲ್ಲಿ ಸಂಬಳ ಜಾಸ್ತಿ ಇದೆ, ವಾರ ಪೂರ್ತಿ ಕೆಲಸ ಇದೆ. ಅವರಿಗೆ ಆಯ್ತು ಅದೊಂದು, ಈಗ ಅವರ ಶೋಷಣೆ ಅಂತ ಅಂದ್ಕೊಳ್ಬೇಡಿ, ಒಂದು ನಿಗದಿತ ವೇತನ ನಿಗದಿ ಮಾಡೋಕ್ಕೆ ಸಾಧ್ಯ ಆಗುತ್ತಾ? ಅವ್ರು ಹೇಳಿದ ರೇಟ್, ಅವ್ರು ಕೆಲಸ ಮಾಡಿದ ಸಮಯ. ಮೊದಲು ಎರವ ಸಮುದಾಯನೋ ಕುರುಬ ಸಮುದಾಯನೋ ಇಲ್ಲೇ ಇದ್ದ ಲೇಬರ್ಗಳು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಕೆಲಸ ಮಾಡ್ತಿರು. ಇವಾಗ 9 ಗಂಟೆಯಿಂದ 2:30 ಗಂಟೆ ಕೆಲಸ ಮಾಡಿದ್ರೆ ದೊಡ್ಡ ಕೆಲಸ. ತಿಂಡಿಗೊಂದು ಬ್ರೇಕ್, ಇನ್ನೊಂದು ಇದಕ್ಕೆ ಕಾಫಿ ತಿಂಡಿಗೆ ಒಂದು ಬ್ರೇಕ್, ರೀಸಸ್ಸಿಗೆ ಒಂದು ಬ್ರೇಕ್. ಕೆಲಸಗಳೇ ಸಾಗೋದಿಲ್ಲ ಇವತ್ತು. ಅಥವಾ ಅವರು ಏನು ನಿಗದಿಪಡಿಸ್ತಾರೆ ಅಷ್ಟೇ. ಕೆಲವರು ಸ್ನೇಹಿತರು ಹೇಳ್ತಾರೆ, ಹೋಗಿ ಕಾಫಿ ಕೊಯ್ಲು ಮಾಡೋ ಸಂದರ್ಭದಲ್ಲಿ ಕಾಫಿಯನ್ನು ಹೇಗೆ ಅಂತ ಹೇಳಿದ್ರೆ, ಕಾಫಿ ಕ್ರಾಪ್ ಇದ್ರೆ, ಹೆಚ್ಚು ಕ್ರಾಪ್ ಇದ್ರೆ ರೇಟ್ ಕೆಜಿಗೆ, ಕಮ್ಮಿ ಕ್ರಾಪ್ ಇದ್ರೆ ದಿನಗೂಲಿ ತಾವು ಹೇಳಿದಷ್ಟು ಕೊಡಬೇಕು ನೋಡಿ ಡಿಸೈಡ್ ಮಾಡ್ಬೋದು. ಈಗ ಇದನ್ನೆಲ್ಲ ಪಕ್ಷ, ಒಂದು ಬಿಜೆಪಿ ರಾಜಕೀಯ ಪಕ್ಷವಾಗಿ ಇದನ್ನ ಎತ್ಕೊಳ್ಬಹುದಲ್ಲ, ಅದು ಜನರಿಗೆ ರೀಚ್ ಆಗೋದು. ಪರವಾಗಿಲ್ಲ, ನಮ್ಮ ಪರವಾಗಿ ಕೆಲಸಕ್ಕೆ ಬಂದಿರಿ. ಈಗ ಕಾಫಿ ಇಂಡಸ್ಟ್ರಿ ವ್ಯಾಪಾರಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ತಮ ಧಾರಣೆ ಬಂದರೂ ಸಹ ಸ್ಥಳೀಯ ವ್ಯಾಪಾರಿಗಳು ಇವತ್ತು ಇಲ್ಲಿ ಇವರಿಗೆ ಕೊಡ್ತಾ ಇಲ್ಲ. ಇಲ್ಲಿ ಹೊರಗಿನಿಂದ ವ್ಯಾಪಾರಿಗಳು ಬಂದು ಕಾಫಿ ಖರೀದಿ ಮಾಡ್ತಾರೆ, ಆಮಿಷ ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರ ಕೊಡೋದಿಲ್ಲ, ಏನೋ ಅಡ್ವಾನ್ಸ್ ಕೊಡ್ತಾರೆ, ಏನೋ ಬೇರೆ ಕಾರಣಕ್ಕಾಗಿ ತೂಕದಲ್ಲಿ ವಂಚನೆ ಮಾಡ್ತಾರೆ, ರೇಟಲ್ಲಿ ವಂಚನೆ ಮಾಡ್ತಾರೆ, ಬೇರೆ ವಂಚನೆ ಮಾಡಿ ಮಾಯಿಶ್ಚರ್ ಹೆಸರಲ್ಲಿ ಏನೋ ವಂಚನೆ ಮಾಡ್ತಾರೆ. ಅದರ ಪರ ನಿಲ್ಬೋದಿಲ್ಲ, ಇಡೀ ಕಾಫಿ ಇಂಡಸ್ಟ್ರಿ ಪರವಾಗಿ ನಿಲ್ಬೋದಿಲ್ಲ. ಈವನ್ ಅದರೊಂದಿಗೆ ಕಾಫಿ ಬೋರ್ಡಲ್ಲಿ ಬೆಳೆಗಾರರಿಗೆ ಸವಲತ್ತು ಕೊಡುವಾಗ ಸಬ್ಸಿಡಿ ಮೊದಲು ಕೆಟಗರಿಗೆ ರಿಸರ್ವ್ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಕೊಡ್ತಾ ಇದ್ರು, ಮತ್ತು ಸೀಮಿತ ಸಣ್ಣ ಹಿಡುವಳಿದಾರರಿಗೆ ಮಾತ್ರ ಕೊಡ್ತಿದ್ರು. ಕಳೆದ ವರ್ಷದಿಂದ ಎಲ್ಲರಿಗೂ ಓಪನ್ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ಬೇಡಿಕೆ ಇವತ್ತು ಯಂತ್ರೋಪಕರಣಗಳ ಖರೀದಿಗೆ, ಕಾಫಿ ಬೋರ್ಡ್ನ ಸವಲತ್ತು ಪಡ್ಕೊಳ್ಳೋಕೆ ಜನ ಹೆಚ್ಚು ಅರ್ಜಿ ಹಾಕಿದ್ದಾರೆ. ಅರ್ಧಕ್ಕರ್ಧ ಜನರಿಗೆ ಸವಲತ್ತು ಕೊಡೋಕ್ಕಾಗಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರ ಬಜೆಟ್ ಮಾಡಿದ್ದು ನಿಗದಿತ ಅವಧಿಗಿಂತ ನಿಗದಿತ ಮೊತ್ತ ಕಮ್ಮಿ ಇರೋ ಕಾರಣಕ್ಕಾಗಿ ಹಿಂದೆ ಇರಲಿಲ್ಲ. ಫಸ್ಟ್ ಮಾಡಿ ಹೆಚ್ಚು ಬೇಡಿಕೆ ಬಂತು. ಅವರ ಪರವಾಗಿ ಧ್ವನಿ ಎತ್ತಬೇಕು, ಆ ವಿಚಾರನೇ ಗೊತ್ತಿರಲಿಕ್ಕಿಲ್ಲ. ಗೊತ್ತಿದ್ರೆ ಕೇಂದ್ರ ಹತ್ರ ಹೋಗಿ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ, ಪ್ರಧಾನಿ ಅವರನ್ನ ಭೇಟಿ ಮಾಡಿ, ಆ ಸವಲತ್ತು ಸಿಗುವಂಗೆ ಮಾಡಿ, ಇಡೀ ಕಾಫಿ ಉದ್ಯಮಕ್ಕೆ ಏನು ದೊಡ್ಡ ಮಟ್ಟದ ಹೆಲ್ಪ್ ಆಗ್ತಿದಲ್ಲ, ದೊಡ್ಡ ಸಮೂಹ ಅದರ ಸವಲತ್ತು ಪಡ್ಕೊಳ್ಳುತ್ತೆ. ಆ ಥರದ ಯಾವ ಕೆಲಸವೂ ಇಲ್ಲ. ಈಗ ಬಿಜೆಪಿ ಟೀಕೆ ಮಾಡ್ತಿಲ್ಲ, ಹೋರಾಟ ಮಾಡ್ತಿಲ್ಲ ಅಂದ್ರೆ ಶಾಸಕರ ವಿರುದ್ಧ ಹೋರಾಟ ಅಂತಲ್ಲ, ಅಷ್ಟೇ ಭಾವಿಸಬೇಕಾಗಿಲ್ಲ. ಅಥವಾ ಶಾಸಕರುಗಳ ಬಗ್ಗೆ ನಾವು ಧ್ವನಿ ಎತ್ತಿಗೆ ಏನಿದೆ, ನೀವು ಸುಮ್ಮನೆ ಹಿಂಗೆ ಹೇಳ್ತೀರಿ ಎತ್ತಿ ಅಂದ್ರೆ ಏನಿರ್ತದೆ ಅಂತ, ಅದು ಕರೆಕ್ಟ್ ಇರ್ಬೋದು. ಶಾಸಕರುಗಳು ತುಂಬಾ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ. ಶಾಸಕರು ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ, ಜನರ ಸಮಸ್ಯೆಗಳನ್ನ ಧ್ವನಿಯಾಗಿ. ಬಿಜೆಪಿ ಇರುವ ಭಾವನೆ ಏನಿದೆ ಅಂತಂದ್ರೆ, ಶಾಸಕರ ವಿರುದ್ಧ ಮಾತಾಡಿದ್ರೆ ಮಾತ್ರ ನಾವು ಸಕ್ರಿಯವಾಗಿ ಇರ್ತೇವೆ. ಏನ್ ಮಾತಾಡೋದು, ಸಬ್ಜೆಕ್ಟ್ಗಳು ಏನು ಅಂತ ಹೇಳೋ ಕಾರಣಕ್ಕಾಗಿ ರಾಜಕೀಯ ವಿರೋಧ ಪಕ್ಷ ಅಂದ್ರೆ ಆ ಕಾನ್ಸೆಪ್ಟ್ ಅಷ್ಟಕ್ಕೆ ಮಾತ್ರ ಸೀಮಿತ ಮಾಡಿ ಅದೇ ಸಮಸ್ಯೆ ಆಗಿರೋದು. ಜನಪರವಾಗಿ ನೀವು ಧ್ವನಿ ಎತ್ತುವುದಕ್ಕೆ ಹಲವಾರು ವಿಚಾರಗಳು, ಆ ಥರದ ಟೈಮ್ ಕೊಡಕ್ಕೆ ಯಾರಿದ್ದಾರೆ ಬಿಜೆಪಿ ಪಕ್ಷದಲ್ಲಿರೋ? ನನಗೆ ಆ ಥರ ಈಗ ಜಿಲ್ಲಾಧ್ಯಕ್ಷರು ಪೂರ್ಣ ಪ್ರಮಾಣದಲ್ಲಿ ಕೊಟ್ಟು, ಇನ್ನೊಂದು ನಮ್ಮ ಕೊಡಗಿನ ರಾಜಕೀಯದಲ್ಲಿ ಏನಿದ್ರೆ ಬಹುತೇಕ ಹೇಗಿದೆ ಅಂತ ಹೇಳಿದ್ರೆ, ಬೇರೆ ವೃತ್ತಿ ಮಾಡಿಕೊಂಡು, ಕಾಫಿ ಉದ್ಯಮ ನೋಡಿಕೊಂಡು ಕೆಲಸ ಮಾಡಿಕೊಂಡು, ಇನ್ನೊಂದು ಖಾಸಗಿ ಬಿಸ್ನೆಸ್ ಮಾಡಿಕೊಂಡು, ಅದರೊಟ್ಟಿಗೆ ಜೊತೆಗೆ ರಾಜಕೀಯ ಸಣ್ಣ ಪ್ರಮಾಣದ ಆಯ್ಕೆ ಥರ. ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ಮಾಡೋದು ಬಹಳಷ್ಟು ಕಡಿಮೆ. ಅದರಲ್ಲಿ ನೋಡಿದ್ರೆ ಪೂರ್ಣ ಪ್ರಮಾಣ ರಾಜಕೀಯ ಮಾಡ್ತಿರೋದು ಈ ಶಾಸಕರೇ ಅಂತ ಅನಿಸ್ತದೆ. ಪೂರ್ಣ ಪ್ರಮಾಣ ರಾಜಕೀಯ ಇಲ್ಲಿ ಬಂದಾಗ ಹುಲ್ಲು ಕ್ಷೇತ್ರ ಭೇಟಿ ಮಾಡೋದು, ಬೆಂಗಳೂರಿಗೆ ಹೋದಾಗ ವಿಧಾನಸೌಧ ಹೋಗೋದು, ಸಚಿವರ ಹತ್ರ ಹೋಗೋದು, ಸಾರ್ವಜನಿಕರ ಭೇಟಿ ಮಾಡೋದು, ಎಲ್ಲವನ್ನ ಪೂರ್ಣ ಪ್ರಮಾಣದಲ್ಲಿ ಆ ಥರದ ರಾಜಕೀಯದಲ್ಲಿ ನನಗೆ ಯಾರು ಬಿಜೆಪಿ ಒಳಗೆ ಹಾಗೆ ಕಾಣ್ತಾ ಇಲ್ಲ. ಬಹುತೇಕ ಇನ್ನೂ ಇದ್ದಾರೆ, ಒಂದು ಡಜನ್ ಲೆಕ್ಕದಲ್ಲಿ 2 ಡಜನ್ 3 ಡಜನ್ ಕ್ಯಾಂಡಿಡೇಟ್ ಆಕಾಂಕ್ಷಿಗಳಿರ್ಬೋದು. ಒಬ್ಬನ ಕೆಲಸ ಮಾಡ್ತೀನಿ, ನನ್ನ ಕೆಲಸದ ಆಧಾರದಲ್ಲಿ ಪಕ್ಷ ಗುರುತಿಸುವಂಗೆ ನಡ್ಕೊಳ್ತೀನಿ ಅಂತ ಹೇಳೋ ಭಾವನೆ ಇಲ್ಲ. ನನಗೆ ಟಿಕೆಟ್ ಕೊಟ್ಟರೆ ನಾನು ಮಾಡ್ತೀನಿ, ಇಲ್ಲಾಂದ್ರೆ ಇಲ್ಲ ಆ ಥರ ಮನಸ್ಥಿತಿ. ಟಿಕೆಟ್ ಕೊಡೋದಕ್ಕೆ, ಮುಖಂಡರುಗಳನ್ನು ಓಲೈಸೋಕ್ಕೆ, ಮುಖಂಡರನ್ನು ವಿಶ್ವಾಸ ತಗೊಳ್ಳೋಕೆ ಏನೇನು ಮಾಡಬೇಕು ಅಷ್ಟು ಕೆಲಸ ಮಾತ್ರ ಮಾಡ್ತಿದ್ದಾರೆ. ಅದು ಹೊರತುಪಡಿಸಿದಂಗೆ ಜನಪರವಾಗಿ ನಾನು ಸಾರ್ವಜನಿಕವಾಗಿ ಜನಾಭಿಪ್ರಾಯ ಬರುವಂಗೆ ಮಾಡಬೇಕು. ಆ ಜನಾಭಿಪ್ರಾಯ ಬರುವಂಗೆ ಯಾರು ಮಾಡ್ತಾರೆ ಅಂದರೆ, ರಾಜಕೀಯದಲ್ಲಿ ಇಲ್ಲದೆ ಬೇರೆ ಉದ್ಯಮದಲ್ಲಿರುವವರು, ಬೇರೆ ವೃತ್ತಿಯಲ್ಲಿ ಇರುವವರು, ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿರು, ಅವರು ಆ ಕೆಲಸವನ್ನು ಮಾಡ್ತಾರೆ. ನಾಯಕರನ್ನ ಸೆಳೆಯೋದಕ್ಕೆ, ಜನರನ್ನ ಸೆಳೆಯೋದಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಅವ್ರು ಮಾಡ್ತಾರೆ. ಆದರೆ ಪಕ್ಷದಲ್ಲಿರುವ ಆಕಾಂಕ್ಷಿಗಳೇ ಪಕ್ಷ ಹೇಗೆ ನಾನು ಚುನಾವಣೆ ಎದುರಿಸಬೇಕು ಅಂದರೆ ಹೇಗೆ ಎದುರಿಸಬೇಕಾಗಿದೆ? ಜನ ಇರಬೇಕಲ್ಲ, ಮುಖಂಡರುಗಳು ಬೇಕಲ್ವಾ? ಎಲ್ಲ ಪ್ರಾಂತ್ಯದಲ್ಲಿ ಎಲ್ಲರೂ ಇದ್ದಾಗ ತಾನೇ ನನಗೆ ಮಾಡೋಕ್ಕಾಗೋದು. ಆ ಮಟ್ಟದ ಎಲ್ಲಿ ಹೆಲ್ಪ್ ಮಾಡ್ತಿದ್ದಾರೆ?
ಈಗ ಶಿಕ್ಷಣಕ್ಕೆ ಆಗಲಿ, ಆರೋಗ್ಯಕ್ಕೆ ಆಗಲಿ, ಹಬ್ಬ ಹರಿದಿನಗಳಿಗಾಗಲಿ, ಕ್ರೀಡೆ ಚಟುವಟಿಕೆಗಳಿಗಾಗಲಿ, ಇದಕ್ಕೆಲ್ಲ ನಿಮಗೆ ದೇಣಿಗೆ ಕೊಟ್ಟರೆ ಅಷ್ಟೇ ಇವತ್ತು ಜನ ನಾಯಕನಾಗಿ ಹೊರ ಬರೋಕ್ಕೆ ಸಾಧ್ಯವಾಗುತ್ತೆ. ನೀವು ಜನಸೇವೆ ಅಂತ ಹೇಳಿದ್ರೆ ಇದು ಈಗ ಈ ಎಲ್ಲ ಚಟುವಟಿಕೆಗಳಿಗೆ ದೇಣಿಗೆ ಕೊಡೋದೇ ಸೇವೆ ಅಂತ ಹೇಳೋ ಜನರ ಕಾಮಗಾರಿಗೆ ಅವ್ರ ಕಷ್ಟ ಇದು ಏನು ಸಮಸ್ಯೆಗಳೇನಿದೆ ಅದಕ್ಕೆ ಸ್ಪಂದಿಸೋದ್ರ ಜೊತೆಗೆ ಇದೊಂದು ಇರಬೇಕು. ಇದು ಪ್ರಮುಖವಾಗಿ ಆಗ್ತದೆ ಇವತ್ತು ನಾನು ಸಹ ಸೂಕ್ಷ್ಮವಾಗಿ ಗಮನಿಸಿದಾಗೆ ಇವತ್ತು ಯಾರು ಡೊನೇಷನ್ ಕೊಡ್ತಾರೆ ಅವರಷ್ಟೇ ಕಾರ್ಯಕ್ರಮಗಳಿಗೆ ಗೆಸ್ಟ್. ವಿಚಾರದ ಆಧಾರದಲ್ಲಿ ಒಂದು ಒಳ್ಳೆ ಇವನು ವಿಚಾರದ ಪರಿಣತ ಇದ್ದಾನೆ, ಸಾಧಕ ಇದ್ದಾನೆ, ಒಳ್ಳೆ ಮಾತಾಡ್ತಾನೆ, ಒಳ್ಳೆ ವಿಚಾರ ಉಂಟು, ಒಳ್ಳೆ ಸಂದೇಶ ಕೊಡ್ತಾನೆ, ಅಂಥವ್ರು ಇವತ್ತು ಗೆಸ್ಟ್ಗಳೇ ಆಗ್ತಿಲ್ಲ, ಬೇಕು ಆಗಿಲ್ಲ ಯಾರಿಗೂ, ಅವರ ಆಯ್ಕೆಗಳೇ ಆಗ್ತಾ ಇಲ್ಲ. ಯಾರು ಡೋನರ್ ಎಲ್ಲರೂ ಹುಡುಕೋದು ಇದು ಡೋನರ್ಗಳು, ಯಾರು ಡೋನರ್ ಗೆಸ್ಟ್ಗಳನ್ನೇ ಹೆಚ್ಚು ಹುಡುಕುವಂಥ ಪರಿಸ್ಥಿತಿಗೆ ಬಂದೋಗಿದೆ. ರಾಜಕೀಯದಲ್ಲೂ ಸಹ ಅದು ಹೆಚ್ಚಾಗಿ ಇವತ್ತು ಆಗಿದೆ. ಮದುವೆ, ಮುಂಜಿ, ಸಾವು, ಇದು ಇದಂತೇಳಿ ಬಹುಶಃ ಬಯಲು ಸೀಮೆಗಳಲ್ಲಿ ಏನಾದ್ರು ಇತ್ತು ಅದೆಲ್ಲವೂ ಇವತ್ತು ಕೊಡಗಿನಲ್ಲಿ ಧಾರಾಳವಾಗಿ ಅದು ಬಂದಿದೆ. ಹಿಂದೆ ಸಣ್ಣ ಪ್ರಮಾಣದಲ್ಲಿ ಇದ್ದಿರಬಹುದು, ಇವತ್ತು ದೊಡ್ಡ ಪ್ರಮಾಣದಲ್ಲಿ ಅದು ಬಂದಿದೆ. ಅದನ್ನು ಮಾಡೋದ್ರಲ್ಲೂ ಬಿಜೆಪಿ ವಿಫಲರಾಗಿದ್ದಾರೆ ಅಂತ ನಾನು ಗಮನಿಸಿದ ಮಟ್ಟಿಗೆ ಬಿಜೆಪಿ ಆ ಕೆಲಸದಲ್ಲೂ ವಿಫಲರಾಗಿದ್ದಾರೆ. ಇನ್ನೊಂದು ನನಗೆ ಅನ್ಸೋದು ಬಿಜೆಪಿಯ ಒಳಗಿನ ಮುಖಂಡರುಗಳನ್ನ ಗಮನಿಸಿದಾಗ, ಅವರ ನಡವಳಿಕೆಗಳನ್ನ ಗಮನಿಸಿದಾಗ, ಒಂದು ವೇಳೆ ಜಿಲ್ಲೆಯಲ್ಲಿರುವಂಥ ಎಲ್ಲ ಘಟಕಗಳನ್ನು ಪುನರ್ರಚನೆ ಮಾಡಿದ್ರೆ ಅಧಿಕಾರ ಕಳೆದುಕೊಳ್ಳುವವರು ಮುಂದೆ ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೋ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್. ಮಾಡೋದೇ ಇಲ್ಲ, ಯಾವುದು ಅದು ಮಾಡೋದೇ ಇಲ್ಲ. ಮತ್ತೆ ಇನ್ನು ತೃಪ್ತಿನೂ ಇಲ್ಲ. ಒಂದು ಸಣ್ಣ ಈಗ ಉಪಾಧ್ಯಕ್ಷನಾಗಿರ್ತೀನಿ, ನಾನು ಅಧ್ಯಕ್ಷ ಆದ್ರೆ ಮಾತ್ರ ಕೆಲಸ ಮಾಡಿದೆ, ಉಪಾಧ್ಯಕ್ಷ ಸುಮ್ಮನೆ ಇರ್ತೀನಿ ಅಂತ ಹೇಳುದು, ಆ ಕಮಿಟ್ಮೆಂಟ್ ಹೋಗಿದೆ ಅಂತ. ಮೊದಲಿದ್ದಂತಹ ರಾಜಕೀಯ ಇದಿಲ್ಲ, ಇಲ್ವೇ ಇಲ್ಲ, ಅದು ಇಲ್ಲ. ಅದಕ್ಕೆ ಮೊದಲು ಕಾಂಗ್ರೆಸ್ ಅಲ್ಲೂ ಹಾಗೆ ಹೇಳ್ತಿದ್ರು, ಒಂದು ಕರೆಂಟ್ ಕಂಪನಿ ಇಳಿಸಿದ್ರು ಅದು ಓಟ್ ಹಾಕ್ತಾರೆ, ಕ್ಯಾಂಡಿಡೇಟ್ ನೋಡೋದಿಲ್ಲ, ಕೈಗೆ ಓಟ್ ಹಾಕ್ತಾರೆ ಅಂತ. ಅದೇ ರೀತಿಯಲ್ಲಿ ಸುಮಾರು ವರ್ಷಗಳ ಕಾಲ ಬಿಜೆಪಿಯಲ್ಲೂ ಯಾರು ಅಭ್ಯರ್ಥಿ ಅಂತೇಳಿ ಯೋಚನೆ ಮಾಡ್ತಿಲ್ಲ, ನಾನೇ ಅಭ್ಯರ್ಥಿ ಅಂತ ಹೇಳೋ ಭಾವನೆಯಲ್ಲಿ ಅವರೇ ಸ್ವಂತ ದುಡ್ಡು ಹಾಕಿ ಕೆಲಸ ಮಾಡ್ತಾ ಇದ್ರು. ಮೊದಲು ಚುನಾವಣೆ ಬಿಜೆಪಿ ಅಭ್ಯರ್ಥಿ ಆಗೋದು ಅಂತಂದ್ರೆ ಅಭ್ಯರ್ಥಿ ಆದರೆ ಗೆದ್ದ ರೀತಿಯ ಭಾವನೆ. ಯಾಕೆಂದ್ರೆ ಅವ್ರ ಪರವಾಗಿ ಕೆಲಸ ಮಾಡೋದಕ್ಕೆ ಏನು ಬಯಸದೆ ಅವರವರ ಸ್ವಂತ ದುಡ್ಡನ್ನು ಹಾಕೊಂಡು ಕ್ಯಾನ್ವಸ್ ಮಾಡೋದು, ಮತದಾರರನ್ನು ವಿಶ್ವಾಸ ತಗೊಳ್ಳೋದು, ಓಟ್ ಕೇಳುವಂಥದ್ದು, ಆ ಪ್ರಕ್ರಿಯೆ ನಡೆದಿದೆ. ಇವತ್ತು ಅಲ್ಲೂ ಸಹ ಯಾರು ಆ ಥರ ಕೆಲಸ ಮಾಡೋಕ್ಕೆ ಇಲ್ಲ. ಅವನು ಎಷ್ಟು ಖರ್ಚು ಮಾಡ್ತಾನೆ ಅಂತ ನೋಡ್ತಾರೆ, ಬೂತ್ಗೆ ಎಷ್ಟು ಕೊಡ್ತಾರೆ, ವೈಯಕ್ತಿಕವಾಗಿ ಎಷ್ಟು ಕೊಡ್ತಾರೆ, ನಾನು ಹೇಳುವ ಕೆಲಸಕ್ಕೆ ಏನು ಎಷ್ಟು ಕೊಡ್ತಾರೆ, ನಾನು ಹೇಳೋ ನನಗೇನು ಲಾಭ ಇದೆ, ಲೆಕ್ಕಾಚಾರ, ನನಗೆ ಸಮಯ ಇದೆಯಾ, ನನ್ನ ಸಮಯದ ಲೆಕ್ಕ ಹೇಳೋದು, ನನಗೆ ತೋಟ ಕೆಲಸ ಇದೆ, ನನಗೆ ಆ ಕೆಲಸ ಇದೆ, ನನಗೆ ಕೆಲಸ ಬಿಟ್ಟು ಬರೋಕಂದ್ರೆ ಆ ಬೇಡಿಕೆ ಹಾಕಿ ಕೆಲಸ ಮಾಡೋದು. ಅದು ಬರೋದಕ್ಕೂ ಕಾರಣ ಏನಂತ ಹೇಳಿದ್ರೆ, ಚುನಾವಣೆಯಲ್ಲಿ ಗೆದ್ದ ನಂತರ ಜನಪ್ರತಿನಿಧಿ ಆದವರು ಸಿದ್ಧಾಂತಕ್ಕಾಗಿ ಯಾರು ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿರ್ತಾರೆ, ಕೆಲಸ ಮಾಡುವ ಸಂದರ್ಭದಲ್ಲಿ ಏನೋ ಒಂದು ಹಣ ಅನುದಾನ ಕೊಡುವಾಗ ಅವ್ರ ಊರಿಗೆ ಹೋದಾಗ ಪಕ್ಷ ನಿಷ್ಠೆಗೆ ಕೆಲಸ ಮಾಡಿದವರೊಟ್ಟಿಗೆ ಒಂದು ಚರ್ಚೆ ಮಾಡಿ ಕೊಟ್ಟಾಗ ಅವರಿಗೊಂದು ಖುಷಿ ಆಗುತ್ತದೆ. ಅವರ ಮೂಲಕ ಊರಿಗೆ ಕೆಲಸ ಆದರೆ ಅವ್ರು ಇನ್ನೊಂದು ಈ ನಾಯಕರುಗಳ ಪರವಾಗಿ ಯಾವುದೋ ಚುನಾವಣೆಯಲ್ಲಿ ಸ್ಥಳೀಯ ಸಂಸ್ಥೆ ಇರ್ಬೋದು, ಶಾಸಕ ಇರ್ಬೋದು, MLC ಎಲ್ಲ ಚುನಾವಣೆಗಳಲ್ಲಿ ಅವ್ರ ಪರವಾಗಿ ಕೆಲಸ ಮಾಡುವಾಗ ಇವ್ರ ಪರವಾಗಿ ಜನರಿಗೆ ಭರವಸೆ ಕೊಟ್ಟಿರ್ತಾರೆ. ನಾನು ಗೆದ್ದ ನಂತರ ಇದು ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ, ಕುಡಿಯೋ ನೀರು, ರಸ್ತೆ, ವಿದ್ಯುತ್ ದೀಪ, ಉದ್ಯೋಗ ಅವಕಾಶ ಎಲ್ಲವೂ ಮಾಡ್ಕೊಡ್ತಾನೆ. ಲಾಸ್ಟಿಗೆ ಇವನಿಗೇ ಆ ಜನಪ್ರತಿನಿಧಿ ಭೇಟಿ ಮಾಡೋಕ್ಕೆ ಅವಕಾಶ ಇರೋಲ್ಲ. ಜನರ ಸಮಸ್ಯೆ ಎತ್ಕೊಂಡು ಹೋಗ್ಲಿ, ಇವನಿಗೆ ನೇರವಾಗಿ ಮಾತಾಡೋಕೆ ಇರೋಲ್ಲ. ಅವರ ವಿಶ್ವಾಸ ಇರುವಂಥ ವ್ಯಕ್ತಿಗಳು ಯಾರು ಇರ್ತಾರೆ, ನೆಕ್ಸ್ಟ್ ಅವರಿಗೆ ಆತ್ಮೀಯವಂತ ಮುಖಂಡರುಗಳು, ಗುತ್ತಿಗೆದಾರರು, ಅವ್ರ ನಡುವ ಕನೆಕ್ಷನ್ಗಳು, ಅಧಿಕಾರಿಗಳು ಯಾರು ಆತ್ಮೀಯ ಇರುತ್ತೆ, ಅವ್ರ ಒಂದು ಹೊಸ ಸರ್ಕಲ್ ಸೃಷ್ಟಿ ಆಗುತ್ತೆ. ಈ ಸರ್ಕಲ್ ಒಳಗೆ ಈ ಕೆಲಸ ಪಕ್ಷ ನಿಷ್ಠೆ ಕೆಲಸ ಮಾಡಿದವರಿಗೆ ಪ್ರವೇಶವೇ ಇರೋದಿಲ್ಲ. ಅವರಿಗೆ ಭ್ರಮ ನಿರಸನ ಆಗುತ್ತೆ. ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆ ಬಂದಾಗ ಮೊದಲಿದ್ದ ಉತ್ಸಾಹ ಸಹಜವಾಗಿರೋಲ್ಲ. ಆ ಭರವಸೆನ ಅವ್ರು ಇನ್ನೊಂದ್ಸಲ ಕೊಡೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಬಹುತೇಕ ಯಾವ ಜನಪ್ರತಿನಿಧಿ ಆ ಕೆಲಸ ಮಾಡೋದಿಲ್ಲ. ಯಾಕಾಗಿ ಈಗ ಹಿಂದೆ ಇದ್ದಂಥ ಶಾಸಕರುಗಳಿಗೆ ಸಂಘ ಪರಿವಾರದ ಮುಖಂಡರುಗಳೊಂದಿಗೆ, ಕಾರ್ಯಕರ್ತರೊಂದಿಗೆ ಒಂದು ಆತ್ಮೀಯ ಬಾಂಧವ್ಯ ಇರಲಿಲ್ಲ. ಆ ಸಂಘ ಪರಿವಾರದ ಮುಖಂಡರೊಂದಿಗೆ ಈ ಆತ್ಮೀಯ ಬಾಂಧವ್ಯವನ್ನು ಬಿಜೆಪಿ ಈಗ ಇರುವ MLAಗಳು ಸಾಧಿಸ್ಬಿಟ್ರು. ನಾಪೋಕಲ್ಲಿ ನಡೆದಂತ ಹಿಂದೂ ಎಲ್ಲ ಕ್ರೀಡಾಕೂಟದಲ್ಲಿ ಪೊನ್ನಣ್ಣನವರೇ ಕಾರ್ಯಕ್ರಮ ಪಾಲ್ಗೊಂಡ್ರು, ಕೇಸರಿ ಸಾಲ ಹಾಕೊಂಡೆ. ಹೋಗಿ ಹೇಳಿದ್ರು ನಮ್ಮ ಶಾಸಕರೇ ಬರಲ್ಲ, ಅವ್ರನ್ನ ಯಾಕೆ ಕರೆದಿದ್ದು, ಫುಲ್ ಚರ್ಚೆ ಅವ್ರಲ್ಲಿ. ಅಂದ್ರೆ ಇವ್ರದೇ ಪರಿವಾರದ ಪರಿವಾರದ ಸಂಘಟನೆಯಲ್ಲಿ ಇವ್ರು ಗುರ್ಸ್ಕೊಳ್ಬೇಕು, ಇವರು ಕಾರ್ಯಕರ್ತರ ಜಗಳ. ಬಹುತೇಕ ಗೊತ್ತು ನಿಮಗೆ, ಕಡಗದಾಳದು ಕತೆ ಗೊತ್ತು, ಜಗಳ ಯಾರೋ ಪರವಾಗಿಲ್ಲ ಅವ್ರು ಗೆಲ್ಲಬಾರ್ದು ಅಂತ ಹೇಳುದು. ಇವರಲ್ಲಿ ತಿಕ್ಕಾಟಗಳೇ ಇವರಿಗೆ ಕೊರತೆಗಳ, ಅವರಿಂದ ನಮಗೆ ಏನು ಆಗೋದಿಲ್ಲ ಅನ್ನುವಂಥ ಒಂದು ಮನಸ್ಥಿತಿ ಇತ್ತು. ಅದು ಒಂದಿರ್ಬೋದು. ಅಥವಾ ನಾವು ಇನ್ನೊಂದು ಏನು ಭಾವನೆ ಬಂತೆ ಅಂತ, ಈ ಚುನಾವಣೆ ಗೆಲ್ಲುವವರೆಗೆ ಒಂದು ಲೆಕ್ಕ, ಗೆದ್ದ ನಂತರ ಒಂದು ಲೆಕ್ಕ. ಗೆದ್ದ ನಂತರ ಏನಾಗುತ್ತೆ, ನನ್ನ ಹಣದಿಂದ ಬಂತು, ನನ್ನ ಪ್ರಭಾವದಿಂದ ಬಂತು, ನನ್ನ ಕಾರ್ಯವೈಖರಿಂದ ಬಂತು ಅಂತ ಹೇಳುವಂಥ ಅಹಂ ಎಲ್ಲ ಸ್ಥಾನದಲ್ಲಿ ಇರೋರು ಬರ್ತಾರೆ. ಅದು ಸೋಲಿನ ಪ್ರಥಮ ಹೆಜ್ಜೆಗಳಿಗೆ ಮುನ್ನುಡಿ ಬರೀತದೆ. ಯಾಕೆಂದರೆ ಈ ನಿಸ್ವಾರ್ಥವಾಗಿ ಕೆಲಸ ಮಾಡುವಂಥವರಿಂದನೇ ಒಂದು, ಈಗ ಒಬ್ಬ ಅಭ್ಯರ್ಥಿ ಇರಲಿ, ಅವನು ಮತದಾರ ಎಲ್ಲರಿಗೂ ರೀಚ್ ಮಾಡೋಕ್ಕಾಗಲ್ಲ. ಅವನ ಪರವಾಗಿ ಸಂದೇಶವಾಹಕನಾಗಿ ಕೆಲಸ ಮಾಡುವಂಥರೆ ನಿಷ್ಠಾವಂತ ಕಾರ್ಯಕರ್ತರೆ, ಅಥವಾ ಅವರ ಬೆಂಬಲಿಗರೇ, ಅಥವಾ ಅವರ ಹಿತೈಷಿಗಳು. ಅವರು ಹೇಳುವಂಥ ಮಾತುಗಳೇನಿದೆ, ಅವರು ಚಂದ್ರ ರೀತಿಯಲ್ಲಿ ವರ್ಣಿಸ್ತಾರೆ ಇವ್ರನ್ನ. ಯಾಕೆಂದರೆ ಇವ್ರು ಗೆಲ್ಲಬೇಕು ಅಂತ ಕಾರಣಕ್ಕಾಗಿ ಫುಲ್ ಸದಾಭಿಪ್ರಾಯನ ಅವ್ರು ಮುಡ್ತಾರೆ. ಅವ್ರು ಹಾಗೆಪ್ಪ ಅವ್ರು ಏನು ಹೇಳಿದ್ರೆ ಎಲ್ಲ ಸಮಸ್ಯೆ ಪರಿಹಾರ ಮಾಡ್ತಾರೆ, ಅವ್ರು ಇವರೊಟ್ಟಿಗೆ ಮಾತಾಡ್ತಾರೆ, ಅದಕ್ಕೆ ಟಾಪ್ ಲೆವೆಲ್ ಇದ್ದಾರೆ, ನೀವು ಇದೆಯೋ ಇಲ್ಲೋ ಬೇರೆ ಅವ್ರಿಗೆ ಬೇಕಾಗಿಲ್ಲ ಅಂದರೆ ಆ ರೀತಿ ಬಿಂಬಿಸ್ತಾರೆ, ಒಂದು ಭಾವನೆಯನ್ನು ಮೂಡಿಸ್ತಾರೆ.
ಆದರೆ ಇವರೆಲ್ಲ ಮಾಡ್ತಾ ಬಂದಾಗ ನೆಕ್ಸ್ಟ್ ಇವ್ರನ್ನ ಕಡೆಗಣಿಸಕ್ಕೆ ಸ್ಟಾರ್ಟ್ ಆದಾಗ ಇವ್ರು ಯಾವ ಕೆಲಸ ನಡೀತಿಲ್ಲ ಅಂತ ಹೇಳುವಾಗ ಸಹಜವಾಗಿ ಬೇಜಾರಾಗುತ್ತೆ. ಈ ಸುದೀರ್ಘ ಅವಧಿಗೆ ಬಿಜೆಪಿಯಲ್ಲೂ ಅಷ್ಟೇ ಅದು ಏನಾಯ್ತು, ಅದು ಒಂದು ತೀರಾ ಸಾರಾಸಾಗಟವೂ ಮಾಡಿರಲ್ಲ, ಕೆಲವರಿಗೆ ಆಪ್ತ ವಲಯ ಸೃಷ್ಟಿ ಆಗ್ಬಿಡುತ್ತೆ. ಶಾಸಕರೊಟ್ಟಿಗೆ ಒಂದಿಷ್ಟು ಆಪ್ತ ವಲಯ ಇರುತ್ತೆ, ಅವ್ರು ಇನ್ನೊಬ್ಬರನ್ನ ಮೀಟ್ ಮಾಡೋಕ್ಕೆ ಬಿಡೋದಿಲ್ಲ. ಒಂದು ಸಾಕಷ್ಟು ಬಾರಿ ಹೇಳಿದ್ರು, ಶಾಸಕರ ಕಚೇರಿಗೆ ಹೋಗ್ಬೇಕಾದ್ರೆ 4-5 ಜನ ದಾಟಿ ಹೋಗಬೇಕು. ಸಾಕಷ್ಟು ಬಾರಿ ಶಾಸಕರು ಫ್ರೀ ಆಗಿದ್ರು, ಶಾಸಕರು ಬಿಸಿ ಇದ್ದಾರೆ ಅಂತೇಳಿ ಇವರೇ ಹೇಳಿ ಕಳಿಸೋದು. ಅದರೊಂದಿಗೆ ಇವರೇ ಕೇಳೋದು ಏನು ವಿಚಾರ ಅಂತ ಕೇಳೋದು. ಈಗ ಶಾಸಕರೊಂದಿಗೆ ಮಾತಾಡೋ ಬರುವ ವಿಚಾರವನ್ನ ಇವರಿಗೆ ಹೇಳಬೇಕು. ಇವ್ರು ಹೇಳೋದು ಒಂದು, ಇನ್ನೊಂದು ಕೆಲವು ಲೀಡರ್ಸ್ ಅವ್ರ ಮುಂದೆನೇ ಕೂತ್ಕೊಳ್ಳೋದು. ಶಾಸಕರು ಏನು ಮಾತಾಡೋದು ಇವರೇ ಹೇಳೋದು, ಅದಾಗೋದಿಲ್ಲಪ್ಪ, ಅದು ಹಾಗಪ್ಪ ಹೀಗಪ್ಪ ಅಂತ. ಏನು ಅನ್ನಿಸ್ತೆ, ಇವನೇನು ಹೋಗಿ ಮೆಸೇಜ್ ಪಾಸ್ ಮಾಡ್ತಾನೆ, ನಂದು ಯಾವ ಕೆಲವು ಸಲ ಏನಾಗ್ತಂದ್ರೆ ಕೆಲಸಗಳು ಆಗಲೇಬೇಕು ಅಂತಿಲ್ಲ. ಮಾತುಗಾರಿಕೆಯಲ್ಲಿ ನೀವು ಅವರಿಗೆ ಸಂತೈಸುವಂಥದ್ದು. ಈಗ ಪೊನ್ನಣ್ಣವರು ಮಾಡ್ತಿರೋದೇನು, ಯಾವುದೇ ಸಮಸ್ಯೆನೂ ಅವ್ರ ಹತ್ರ ಹೇಳ್ಕೊಳ್ಬೋದು, ಯಾರು ಬೇಕಾದ್ರೂ ಯಾವ ಸಮಸ್ಯೆನ ಹೇಳ್ಕೊಳ್ಬೋದು, ಕೇಳ್ತಾರೆ. ಈ ಕೇಳುವಂಥದ್ದೇ ಸುಮಾರು ಜನಕ್ಕೆ ಪರಿಹಾರ ಅಂತ ಅಂದ್ಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ ನನಗೇನು ಬೇಕಾಗಿಲ್ಲ, ಇದರಿಂದ ಇವ್ರನ್ನ ಸಿವಿಲ್ ವ್ಯಾಜ್ಯಗಳೇ ಬಂದಿರ್ತಾರೆ, ಆಸ್ತಿ ಕಲಹಗಳಿಗೆ ಬಂದು ಮಾತಾಡ್ತಾರೆ, ನನಗೂ ಅಣ್ಣನ ಜಾಗ ಈ ಜಾಗ ಕಲಹ ಇದೆ ಎಲ್ಲ ಹೇಳ್ತಾರೆ. ಆಗ ನಂತರ ಪೊನ್ನಣ್ಣವ್ರು ಏನು ಮಾಡ್ಬೇಕಂದ್ರೆ ಏನು ಬೇಕಾಗಿಲ್ಲ ನಿನಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕೆ ಬಂದು ನಾನು ಇದಕ್ಕೆ ಕೋರ್ಟಿಗೆ ಹೋಗ್ತೀನಿ, ನಾನೇ ಹೋಗ್ತೀನಿ ಅಂತ ಹೇಳ್ತಾರೆ. ಏನು ಹೇಳ್ಬೇಕು ಅದು ಬೇಡ ಅಂತ ಹೇಳ್ತಾರೆ. ಅಂದರೆ ಹೇಳ್ಕೊಳ್ಬೇಕು ಅಂತ ಹೇಳೋ ಭಾವನೆಯಲ್ಲಿ ಬರ್ತಾರೆ. ನೀವೊಂದು ಕಿವಿಯಾಗಬೇಕು ಅಂತ ಬಂದಾಗ ಅವ್ರಿಗೆ ಅಷ್ಟೇ ಸಾಕು. ಅಂದರೆ ತುಂಬ ಜನ ಅಷ್ಟೇ ಬಯಸ್ತಾರೆ. ಸಣ್ಣ ಟ್ರಿಕ್ಸ್ಗಳು, ಈ ಬಿಜೆಪಿ ಇಂಥ ಟ್ರಿಕ್ಸ್ಗಳನ್ನು ಸಹ ಮಾಡ್ತಾ ಇಲ್ಲ. ಅದರ ಪ್ರತಿಫಲ ಚುನಾವಣೆಯಲ್ಲಿ ಗೊತ್ತಾಗುತ್ತೆ 100%. ಅಲ್ಲ, ಅದು ಸಹಜವಾಗಿ ಏನಾಗುತ್ತೆ, ನೀವು ಇವನ್ ನಾನೇ ಅಬ್ಸರ್ವ್ ಮಾಡಿದ್ದೀನಿ, ಕೆಲವು ಸಮುದಾಯದಲ್ಲಿ ನಮ್ಮನ್ನ ಇವರು ಮುಟ್ಟೋದೇ ಇಲ್ಲ, ನಮ್ಮನ್ನ ಅಂತರ ಕಾಯ್ಕೊಳ್ತಾರೆ ಅಂತ ಭಾವನೆ ಇರುತ್ತೆ. ಕೇವಲ ಒಂದು ಶೇಕ್ ಹ್ಯಾಂಡ್ ಕೊಟ್ಟರೆ ಅದು ಮೈ ಮರ್ತು ಹೋಗ್ಬಿಡ್ತಾರೆ, ಏನೋ ದೊಡ್ಡ ಆದ ನಮ್ಮ ಇಡೀ ಸಮಸ್ಯೆ ಪರಿಹಾರ ಆಯಿತು ಅಂತೇಳಿ. ಅದು ಯಾಕೆ ಅಂತಾರೆ, ನಮ್ಮ ಬೇರೆಯವರ ನಡವಳಿಕೆ ಹಾಗೆ ಇದ್ದಿದ್ದಕ್ಕೆ ಶೋಷಣೆ ಮಾಡ್ತಾ ಬಂದು ಅವ್ರನ್ನ ದೂರ ಇಟ್ಟುಕೊಂಡು ಸಿಗೋದಿಲ್ಲ ಅನ್ನುವಂಥ ಭಾವನೆ ಇದ್ದು ದೂರ ಇಟ್ಟುಕೊಂಡು ಈ ಅಸ್ಪೃಶ್ಯತೆಯನ್ನ ನೀವು ಚಾಲ್ತಿಯಲ್ಲಿ ಬಂದಾಗ ಬೇರೆ ರೀತಿಯ ಅಸ್ಪೃಶ್ಯತೆ, ರಾಜಕೀಯ ಅಸ್ಪೃಶ್ಯತೆ, ಜಾತಿಯ ಅಸ್ಪೃಶ್ಯತೆ ಇರ್ಬೋದು, ಬಡತನ ಶ್ರೀಮಂತಿಕೆ ಇರ್ಬೋದು, ವಿದ್ಯಾರ್ಥಿಯ ಮೇಲೆ ಇರ್ಬೋದು, ಬೇರೆ ಅಸ್ಪೃಶ್ಯತೆ, ಜಾತಿ ಒಂದೇ ಅಸ್ಪೃಶ್ಯತೆ ಅಲ್ಲ, ಬೇರೆ ಅಸ್ಪೃಶ್ಯತೆನ ನೀವು ಮಾಡಿದಾಗ ಉಳ್ಳವರನ್ನ ಒಂದು, ಶ್ರೀಮಂತರ ಒಂದು, ವಿದ್ಯಾವಂತರನ್ನ ಒಂದು, ಸ್ಥಾನಮಾನದಲ್ಲಿರುವವ್ರನ್ನ ಒಂದು, ಹುದ್ದೆಯಲ್ಲಿರುವವ್ರನ್ನ ಒಂದು ಪರಿಗಣನೆ ಮಾಡಿದಾಗ ಅದಿಲ್ಲದ ದೊಡ್ಡ ಸಮುದಾಯಗಳು ನಿಮಗೆ ವಿರೋಧ ಆಗ್ತಾ ಹೋಗ್ತಾರೆ. ಅದಕ್ಕೆ ಏನು ಹಣ ಖರ್ಚಿಲ್ಲ, ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳೋದ್ರೆ ಆ ಕೊರತೆಯು ಬಿಜೆಪಿ ನಾಯಕರೊಳಗೆ ಇವತ್ತು ಕಾಣ್ಬೋದು ಅಂತ ಅಂದ್ಕೊಳ್ತೇನೆ. ಇನ್ನೊಂದು ನಾನಾಗಲೇ ಧರ್ಮದ ವಿಚಾರ ಪ್ರಸ್ತಾಪ ಮಾಡಿದಕ್ಕೆ ಹೇಳ್ತಾನೆ, ಈಗಿನ ದಿನಮಾನದಲ್ಲಿ ಇವರು ಧರ್ಮದ ವಿಚಾರ ಬಂದಾಗ ಅದನ್ನೇ ಇಟ್ಟುಕೊಂಡು ಎಷ್ಟೇ ಹೋರಾಟ ಮಾಡಿದ್ರು, ಏನೇ ಪ್ರತಿಭಟನೆ ಮಾಡಿದ್ರು, ಮುಂದಿನ ದಿನಗಳಲ್ಲಿ ಅದು ಮತವಾಗಿ ಪರಿಣಮಿಸುತ್ತೆ, ಇವರಿಗೆ ರಾಜಕೀಯವಾಗಿ ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ ಅಂತ ಏನಾದರೂ ಇದ್ದರೆ ಬಹುಶಃ ಅದು ಭ್ರಮೆ ಅಂತ ನಾನು ಅಂದ್ಕೊಳ್ತೇನೆ. ಅಲ್ಲ, ಹೌದು, ಚುನಾವಣೆ ನಾವು ಚುನಾವಣೆ ವ್ಯಾಖ್ಯಾನವನ್ನು ಹೀಗೆ ಮಾಡೋಕ್ಕೆ ಸಾಧ್ಯವಿಲ್ಲ. ಚುನಾವಣಾ ರಾಜ್ಯಕ್ಕೆ ಬೇರೆ, ಚುನಾವಣೆ ಘೋಷಣೆ ಆದ ನಂತರ ಚಿತ್ರಣವೇ ಇನ್ನೊಂದು ರೀತಿಗೆ ಹೋಗುತ್ತೆ, ಅದು ಬೇರೆ ಥರ. ಅಂದರೆ ಯಾರು ಅಭ್ಯರ್ಥಿ ಆಗ್ತಾರೆ, ಇನ್ನೊಂದು ಪ್ರತಿಪಕ್ಷದ ಇನ್ನೊಂದು 2-3 ಅಭ್ಯರ್ಥಿಗಳು ಯಾರು ಇರ್ತಾರೆ, ಯಾರು ಮತ ಸೆಳೀತಾರೆ, ಬೇರೆ ಕಾರಣಗಳು ಬರುತ್ತೆ. ಇನ್ನೊಂದು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ಕಳೆದ ಚುನಾವಣೆಯಲ್ಲಿ ಸೋತಂಥ ಬಿಜೆಪಿಯ 2 ಶಾಸಕರುಗಳು ಸಹ ಗೆದ್ದಕ್ಕಿಂತ ಹೆಚ್ಚು ಮತವನ್ನು ಪಡೆದಿದ್ದಾರೆ. ಸೋತಾಗ ಗೆದ್ದ ಅವಧಿಗಿಂತ ಹೆಚ್ಚಿನ ಮತಗಳನ್ನು ಪಡೆದಿದ್ದಾರೆ. ಆದರೆ ಈ ಗೆದ್ದ ಅಭ್ಯರ್ಥಿಯೊಟ್ಟಿಗೆ ಸೋತ ಮತ್ತು ಗೆಬ್ಬೆ ಇಬ್ಬರು ಬಿಟ್ಟರೆ ಉಳಿದ ಯಾರು ಅಭ್ಯರ್ಥಿಗಳು ಪರಿಣಾಮಕಾರಿಯಾಗಿ ಮತವೇ ಪಡೆದಿಲ್ಲ. ಅದು ಕಾಂಗ್ರೆಸ್ಸಿಗೆ ನಿಜವಾದ ವರದಾನ ಆಗಿದ್ದು. ಕಾಂಗ್ರೆಸ್ಸಿಗೆ ವರದಾನವಾಗಿದೆ. ಮೂರನೇ ಅಭ್ಯರ್ಥಿಯಿಂದ ಯಾರು ಅಭ್ಯರ್ಥಿಗಳು ಮತ ಪಡೆಯಲಿಲ್ಲ. ಮೊದಲು ಪಕ್ಷೇತರ ಅಭ್ಯರ್ಥಿಗಳು 2-2.5 ಸಾವಿರ ಮತವನ್ನು ಪಡೆಯುತ್ತಿದ್ರು. ಕೆಲವು ಪಕ್ಷಗಳು 5,000, 4,000 ಪಡೆದಿದ್ರು. ಈಗ ಎಲ್ಲಿತ್ತು? ಕಳೆದ ಚುನಾವಣೆಯಲ್ಲಿ ಆ ಮತಗಳೇ ಇಲ್ಲ, ನೇರ ಸ್ಪರ್ಧೆ ಬಂತು. ಯಾವಾಗ ನೇರ ಸ್ಪರ್ಧೆ ಆಗುತ್ತೆ ಅದೆಲ್ಲೂ ಕಾಂಗ್ರೆಸ್ಸಿಗೆ ದೊಡ್ಡ ಮಟ್ಟದ ಲಾಭ. ನಿಮಗೆ JDS ಅಲ್ಲಿ ಒಂದಿಷ್ಟು ಮತ ವಿಭಜನೆ ಪಡೆದ್ರೆ JDS ಪಡೆಯುವ ಮತಗಳು ಯಾವುದಿರುತ್ತೆ? ಕಾಂಗ್ರೆಸ್ಗೆ ಹಾಕುವಂತ ಮತದಾರರೇ JDS ಹಾಕಿರ್ತಾರೆ. SDPI ಯಾವ ಮತ ಪಡಿತಾರೆ? ಅದು ಕಾಂಗ್ರೆಸ್ಗೆ ಹಾಕುವ ಮತವಿರುತ್ತೆ, ಬಿಜೆಪಿಗೆ ಹಾಕುವ ಮತ ಇರೋದೇ ಇಲ್ಲ. ಕಮ್ಯುನಿಸ್ಟ್ಗೆ ಯಾವ ಮತಗಳಿರುತ್ತೆ? ಕಾಂಗ್ರೆಸ್ಗೆ ಹಾಕುವ ಮತನೇ ಅವರಿಗೆ ಇರ್ತದೆ. ಪಕ್ಷೇತರವಾಗಿ ಬಂಡಾಯವಾಗಿ ನಿಲ್ಲುವಂತವ್ರ ಅಭ್ಯರ್ಥಿಗಳಿದ್ರೆ ಅವರಿಗೆ ಹಾಕುವ ಮತಗಳು ಯಾವ್ದೇ ಪುನಃ ಅವರು ಕಾಂಗ್ರೆಸ್ಸಿಂದ ಬುಟ್ಟಿಗೆ ಕೈ ಹಾಕ್ತಾರೆ. ಇದು ಬಿಜೆಪಿಗೆ ಹೊಡೆತ ಕೊಟ್ಟಿರೋದು ನನ್ನ ಪ್ರಕಾರ. ಚುನಾವಣೆಯಲ್ಲಿ ಬಿಜೆಪಿ ಅಂಕಿಅಂಶದ ಪ್ರಕಾರ ಸೋತಿಲ್ಲ, ಯಾಕೆಂದ್ರೆ ಗೆದ್ದೂ ಇಲ್ಲ, ಸೋತೂ ಇಲ್ಲ. ಯಾಕಂದ್ರೆ ವೋಟ್ ಹೆಚ್ಚಿಗೆ ಪಡೆದಿದ್ದಾರೆ. ನೀವು ಹೊಸ ಮತದಾರ ಪ್ರತಿ ಚುನಾವಣೆ ಹೊಸ ಮತದಾರ ನೋಡಿ, ಅವರು ಬಿಜೆಪಿ ಕಡೆಗೆ ಹೆಚ್ಚು ಒಲವಿರುತ್ತದೆ. ಹೊಸ ಮತದಾರರು ಪ್ರಥಮವಾಗಿ ಮತ ಹಾಕೋ ಬರುವಾಗ ಅವರು ಬಿಜೆಪಿ ಕಡೆಗೆ ಹೆಚ್ಚು ಒಲವನ್ನು ತೋರ್ತಾರೆ. ಬೇರೆ ಕಾರಣಗಳು, ಇನ್ನೊಂದು ಸಮುದಾಯದ ಪೂರ್ವ ಪ್ರಮಾಣ ಕಾಂಗ್ರೆಸ್ಗೆ ಹಾಕುವಂಥದ್ದು ಇರ್ಬೋದು, ಇಲ್ಲದಂತಿಲ್ಲ. ಮತ್ತೆ ಬೇರೆ ಸಮೀಕರಣಗಳು ನಡೀತದೆ. ಆದರೆ ಅದರ ನಡುವೆನೂ ಇನ್ನಾದರೂ ಬಿಜೆಪಿ ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಕೇವಲ ಚುನಾವಣಾ ರಾಜಕೀಯ ದೃಷ್ಟಿಕೋನದೊಂದೇ ಅಷ್ಟೇ ಪಕ್ಷವನ್ನು ಬೆಳೆಸುವಂಥದ್ದು, ಸಂಘಟಿಸುವುದು ಅಂತಲ್ಲ. ಜನರೊಂದಿಗೆ ಬೆರೆತು ಜನರ ಧ್ವನಿಯಾಗಿ ಕೆಲಸ ಮಾಡುವನ್ನ ನೀವು ಪ್ರಾರಂಭಿಸಿದಾಗ ಸಹಜವಾಗಿ ಜನ ವಿಶ್ವಾಸವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಕೊರತೆಗಳು ಅವರಿಗೆ ಇನ್ನೊಂದು ಆಗಿರ್ಬೋದು, ಯಾಕಂದರೆ ಜಿಲ್ಲಾ ಪಂಚಾಯತ್ ಚುನಾವಣೆ ನಡೀಲೇ ಇಲ್ಲ. ಬಹುಶಃ ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿದ್ರೆ ಒಂದಿಷ್ಟು ಬಿಜೆಪಿಗೆ ಚೇತರಿಸ್ಕೊಳ್ಳೋಕ್ಕೆ ಅವಕಾಶಗಳು ಆಗ್ತಿತ್ತಾ ಏನಾದರೂ ಅಂತ ಹೇಳುವಂಥ ಪ್ರಶ್ನೆ.
ಇನ್ನು ಒಂದು ಈ ಪಟ್ಟಣ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೆಯದೇ ಇರುವಂಥದ್ದು, ಬೇರೆ ಬೇರೆ ಈಗ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಅದು ಪಕ್ಷದ ಬೇರೆ ನಡೆಯಲ್ಲ, ಹಾಗಾಗಿ ಏನು ಕ್ಲೈಮ್ ಮಾಡೋಕ್ಕೇನು ಗೊತ್ತೂ ಆಗೋದಿಲ್ಲ, ಅದನ್ನೆಲ್ಲರೂ ನಮ್ದು ಅಂತ ಹೇಳ್ತಾರೆ. ಅದು ಮೀಸಲಾತಿ ಕ್ಯಾಟಗರಿ ಬರ್ತದೆ, ಯಾರು ಅಧ್ಯಕ್ಷ ಆಗ್ತದೆ, ಯಾರು ಬೇಕಾದರೂ ಏನು ಬೇಕಾದರೂ ಆಗ್ಬೋದು ಅಂತ ಹೇಳುವ ಪರಿಸ್ಥಿತಿಯಲ್ಲಿ ಇರ್ತದೆ. ಆದರೆ ಚುನಾವಣೆಗಿಂತ ಜನಪರವಾದ ವಿಚಾರಗಳನ್ನ, ಚುನಾವಣೆ ಬರಲಿ ಬಾರದೇ ಇರಲಿ ಏನೇ ಇರಲಿ, ಒಂದು ಜನಪರವಾದಂಥ ವಿಚಾರಗಳನ್ನು, ಬೇರೆ ಬೇರೆ ವಿಚಾರಗಳ ಜನಧ್ವನಿಯಾಗಿ ಕೆಲಸ ಮಾಡೋದಕ್ಕೆ ಸಾಕಷ್ಟು ವಿಚಾರಗಳಿರುತ್ತೆ. ನೀವು ಏನೋ ಒಂದು ಸಮಸ್ಯೆಗೆ ಸ್ಪಂದಿಸೋಕ್ಕೆ ಪ್ರಾರಂಭಿಸಿದರೆ ನಿಮಗೆ 10 ಸಮಸ್ಯೆಗಳನ್ನ ಎತ್ಕೊಂಡ್ಬಂದು ನಿಮ್ಮ ಹತ್ರ ಬರ್ತಾರೆ. ನೀವು ಯಾವುದಕ್ಕೂ ಸ್ಪಂದಿಸೋದಿಲ್ಲ ಅಂತ ಹೇಳಿದ್ರೆ ಯಾರು ನಿಮ್ಮ ಹತ್ರ ಬರೋಲ್ಲ, ಸಕ್ರಿಯವಾಗಿರೋದಕ್ಕೆ ಅವಕಾಶಗಳು ಬರ್ತಾ ಇರಲ್ಲ. ನಿಮ್ಮ ಮುಖಂಡರು ಅದಕ್ಕಾಗಿ ಅಲ್ಲಿ ಶಾಸಕರ ಹತ್ರ ಹೋಗ್ತಿದ್ದಾರೆ. ಶಾಸಕರಿಂದ ಕೆಲಸ ಆಗ್ತಿದೆ ಅಂತ ಭಾವನೆಗಾಗಿ ಅವರೇ ಅಲ್ಲಿಗೆ ಹೋಗಿ ಇವತ್ತು ಕೆಲಸ ಮಾಡಿಸ್ಕೊಳ್ಳುವುದು. ಬಹುತೇಕ ಕಾಂಗ್ರೆಸ್ ಲೀಡರ್ಸ್ಗಳಿರ್ತಾರೆ, ನಾವು ಈ ಥರ ರಾಜಕೀಯನವ್ರನ್ನ ನೋಡಲಿಲ್ಲ, ನಾವೇ ಶಾಸಕರು ಬಿಜೆಪಿ ಶಾಸಕರಿದ್ದಾಗ ಈ ಪ್ರಮಾಣಕ್ಕೆ ಹೋಗಲೇ ಇಲ್ಲ, ಮುಜುಗರ ಇತ್ತು, ನಮ್ಮ ಕೆಲಸ ಆಗಬೇಕಾಗಿತ್ತು, ಅನಿವಾರ್ಯತೆ ಇತ್ತು, ಸಮಸ್ಯೆಗಳಾಗ್ತಿತ್ತು, ಕೊರತೆಗಳಿತ್ತು, ಆದರೂ ನಮಗೆ ಪಕ್ಷದವ್ರ ಹತ್ರ ಹೇಗೆ ಹೋಗೋದು ಅಂತೇಳಿ ಹೋಗೋಕ್ಕೆ ಆಗ್ತಿರ್ಲಿಲ್ಲ. ನಾವು ಅದನ್ನು ಯೋಚನೆ ಮಾಡಿದ. ಇವರು ಯಾರು ಕಾಣ್ತಾರೆ ಅಂತಲೂ ಯೋಚನೆ ಮಾಡ್ತಿಲ್ಲ, ರಾಜಾರೋಷವಾಗಿ ಬರ್ತಾರೆ, ರಾಜಾರೋಷವಾಗಿ ಕೆಲಸ ಮಾಡ್ತಾರೆ, ಅಲ್ಲಿ ಟೀಕೆ ಮಾಡ್ತಾರೆ, ಇಲ್ಲಿ ಬಂದು ನಿಂತಿರ್ತಾರೆ. ಅಂದರೆ ಅದು ಹೇಗೆ ಅಂತ ನನಗೆ ಗೊತ್ತಾಗಲ್ಲ. ಇವರು ಯಾಕಾಗಿ ಆ ಮಟ್ಟದ ದಾವಂತ ತೋರಿಸ್ಬಿಟ್ರು ಅಂತೇಳಿ, ಅಟ್ಲೀಸ್ಟ್ ಒಂದು BJP ಪಕ್ಷದ ಕಾರಣಕ್ಕಾಗಿ ಆದರೂ ನಮ್ಮ ಪಕ್ಷ ನನಗೆ ಅಧಿಕಾರ ಕೊಟ್ಟಿದೆ, ಸ್ಥಾನಮಾನ ಕೊಟ್ಟಿದೆ, ನನ್ನನ್ನು ಸಮಾಜದಲ್ಲಿ ಗುರುತಿಸುವಂಗೆ ಮಾಡಿದೆ ಅಂತ ಹೇಳುವ ಭಾವನೆ ಸಹ ಇಲ್ಲದೆ ನಡವಳಿಕೆನ ಪ್ರದರ್ಶನ ಮಾಡಿದ್ದಕ್ಕೆ ಕಾಣ್ತಾ ಇದೆ. ಅದಕ್ಕಾದರೂ ಪೂರ್ಣ ಪ್ರಮಾಣದಲ್ಲಿ ನಾನು ಏನೋ ಶ್ರಮ ಕೊಡಬೇಕು ಅನ್ನೋದು ಮನಸ್ಥಿತಿ ಇದ್ದರೆ ಕಷ್ಟ ಅದು. ಮತ್ತೆ ನೋಡಿ, ನನಗೆ ಅನಿಸೋದು ಇಲ್ಲಿರುವಂತಹ ಹೊಸ ಅಭ್ಯರ್ಥಿ ಹೊರತುಪಡಿಸಿದಂತೆ ಯಾರೇ ಅಭ್ಯರ್ಥಿ ಬಂದರೂ ಅವರ ವೈಫಲ್ಯಗಳನ್ನು ಅಥವಾ ಅವರ ವೀಕ್ನೆಸ್ಗಳನ್ನು ಇವರು ಎತ್ತಿ ತೋರಿಸಿ ಅದನ್ನೇ ದೊಡ್ಡ ವಿಚಾರಗಳನ್ನು ಮಾಡಿ ಚುನಾವಣೆಯನ್ನು ಎದುರಿಸುವ ಕೆಲಸಗಳನ್ನು ಮಾಡ್ತಾರೆ, 100% ಮಾಡ್ತಾರೆ. ಹಿಂದೆ BJP ಸ್ಟ್ರಾಂಗ್ ಆಗಿತ್ತು, ನೀವು ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಏನು ಸ್ಟ್ರಾಂಗ್ ಇತ್ತು, ಅದೇ ರೀತಿ ಸಾರ್ವಜನಿಕವಾಗಿ ಮಾತನಾಡುವಾಗ, ಆವಾಗ ಸೋಷಿಯಲ್ ಮೀಡಿಯಾ ಹೆಚ್ಚು ಪರಿಣಾಮಕಾರಿ ಇಲ್ಲದ್ರು ಸಾರ್ವಜನಿಕವಾಗಿ ಮಾತಾಡುವಾಗನು ಕಾಂಗ್ರೆಸ್ ಲೀಡರ್ಸ್ ಬಗ್ಗೆ ಏನು ಬೇಕಾದ್ರೂ ಮಾತಾಡ್ಬೋದು. ಆದರೆ BJP ಲೀಡರ್ಸ್ಗಳ ಬಗ್ಗೆ, BJP ಪಕ್ಷದ ಬಗ್ಗೆ ಏನೂ ಮಾತಾಡೋವಾಗಲ್ಲ. ಒಂದು ಕೊಲೆ ಮಾಡೋ ಲೆವೆಲಿಗೆ ಹೋಗುವ ಹಂತಕ್ಕೆ ಅವರು ರುದ್ರಾವತಾರವನ್ನು ಮಾಡ್ತಾರೆ. ಭಯ, ಆ ಥರದ ಭಯಗಳಿತ್ತು. ಆದರೆ ಕಳೆದ ಕೆಲವು ಬದಲಾವಣೆ ಹೇಗಾಗಿದೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸುವರು, ಅಂದರೆ MLAಗಳನ್ನು ಬೆಂಬಲಿಸುವರು ಅಷ್ಟೇ ಸಮರ್ಥವಾಗಿ ಇವತ್ತು ಬರ್ತಿದ್ದಾರೆ. ಯಾವತ್ತು BJP ಸಮಸ್ಯೆ ಅವ್ರ ಮೇಲೆ ಮುಗಿಬೀಳುವಂಥ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅವ್ರಿಗೆ ಉತ್ತರ ಕೊಡೋಕ್ಕೆ ಆಗದ ರೀತಿಯಲ್ಲಿ BJP ಹೇಗೆ ಸಂಘಟಿತವಾಗಿ ಮೊದಲು ಮಾಡ್ತಾ ಇದ್ರು, ಅದನ್ನ ಈಗ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ರು, ಅದನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಅಥವಾ MLAಗಳ ಹಿತೈಷಿಗಳು ಅದನ್ನು ಮಾಡ್ತಾ ಇದ್ದಾರೆ. ಇವರಿಗೆ ಉತ್ತರ ಕೊಡೋಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಗಳನ್ನು ಮಾಡ್ತಾರೆ. ಯಾವತ್ತು ನೋಡಿ, ಬೆಂಗಳೂರಲ್ಲಿ ಒಂದು ಹಸುವಿನ ಕೆಚ್ಚಲು ಇದು ಮಾಡಿದ್ದಕ್ಕೆ ಇಲ್ಲಿ ಪೊನ್ನಣ್ಣನವರ ಮನೆಗೆ ಒಂದು ಹಸುವನ್ನು ತಂದರು. ಅದು ಬೆಂಗಳೂರಲ್ಲಿ ಯಾರೋ ದುಷ್ಕರ್ಮಿ ಮಾಡೋದಕ್ಕೆ ಪೊನ್ನಣ್ಣ ಅವ್ರನ್ನ ಬಂದು ಏನು ಮಾಡೋಕ್ಕೆ ಹೇಳಿ, ಅವ್ರು ಏನಕ್ಕೆ ಅಂತ ಹೇಳಿದ್ರೆ ಕಾನೂನು ಸಲಹೆಗಾರರು ಮುಖ್ಯಮಂತ್ರಿ ಹೇಳಬೇಕು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ. ಆಗ ಯಾರಿಗೆ ಸಿಂಪತಿ ಕ್ರಿಯೇಟ್ ಆಗುತ್ತೆ? ಅಂದರೆ ಯಾವ ವಿಚಾರವನ್ನು ಎತ್ಕೊಳ್ಬೇಕು ಅಂತ ಹೇಳುವ ಅರಿವೇ ಇವರಿಗೆ ಸಾಧ್ಯನೇ ಆಗ್ತಿಲ್ಲ. ಈ ರಾಜ್ಯಕ್ಕೆ ಹೋರಾಟದ ತಂತ್ರಗಾರಿಕೆಯಲ್ಲೇ ಈಗ ಎಡವಳ್ತಿದೆ. ಮೊದಲಿದ್ದಂತಹ ತಂತ್ರಗಾರಿಕೆ ಸಂಪೂರ್ಣ ಬಿದ್ದೋಗಿದೆ BJPಯಲ್ಲಿ. ಏನೋ ಮಾಡಿ ನಗೆಪಾಟಲಿಗೆ ಈಡಾಗೋದು, ಅದರ ಲಾಭ ಕಾಂಗ್ರೆಸ್ ಇವರು ಶಾಸಕರಿಗೆ ಆಗ್ತಾ ಇದೆ. ಬಹುಶಃ BJP ಅಧಿಕಾರಕ್ಕೆ ಬಂದ ನಂತರ ರಾಜ್ಯ ಸರ್ಕಾರದಲ್ಲಿ ಇರ್ಬೋದು, ಸ್ಥಳೀಯವಾಗಿ ಶಾಸಕರುಗಳಿರ್ಬೋದು, MLCಗಳಿರ್ಬೋದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಸ್ಥಳೀಯ ಸಂಸ್ಥೆಗಳಿರ್ಬೋದು, ಇವರೆಲ್ಲರೂ ಇವರ ಗೆಲುವಿಗೆ ಪ್ರಮುಖ ಕಾರಣಕರ್ತರಾದಂಥ ಪರಿವಾರದ ಕಾರ್ಯಕರ್ತರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪರಿವಾರದ ಕಾರ್ಯಕರ್ತರಿಗೆ ಇವರ ಬಗ್ಗೆ ಭ್ರಮನಿರಸನಗೊಂಡಾಗಿ ಕಾಣ್ತಾ ಇದೆ. ಧರ್ಮರಿಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದು ಪರಿವಾರದವರದೇ, ಅವ್ರ ನಿಸ್ವಾರ್ಥಗಳಿತ್ತು. ನಮ್ಮ BJP, ನಮ್ಮ ಅಂಗವಾದಂಥ BJPಯವರು ಅಧಿಕಾರಕ್ಕೆ ಬರಬೇಕು, ಹಿಂದುತ್ವದ ನೆಲೆಗಟ್ಟಲಿ ಒಂದು ಸರ್ಕಾರ ರಚನೆ ಆಗಬೇಕು, ಇಡೀ ರಾಷ್ಟ್ರ ಹಿಂದೂ ರಾಷ್ಟ್ರ ಆಗಬೇಕು, ಇಡೀ ನಾವು ಪ್ರಬಲ ಹಿಂದೂ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತ ಆಶಯಕ್ಕಾಗಿ ಬೇರೆ ಯಾವ ವಿಚಾರಗಳನ್ನು ಅವರು ಯೋಚನೆ ಮಾಡ್ತಿರಲಿಲ್ಲ. ಅಷ್ಟೊಂದು ನಿಸ್ವಾರ್ಥವಾಗಿ ಅವ್ರು ಕೆಲಸ ಮಾಡ್ತಿದ್ರು. ಅವ್ರಿಗೊಂದು ಥ್ಯಾಂಕ್ಸ್ಲೆಸ್ ಜಾಬ್ ಥರ, ಯಾರು ಅವರು ಅಭಿನಂದನೆ ಹೇಳಬೇಕು, ನೀ ಕೆಲಸ ಮಾಡಿದ್ದೀಯ ಅಂತ 4 ಮಾತಾಡಬೇಕು, ಮೆಚ್ಚುಗೆ ಮಾಡಬೇಕು, ಏನೂ ಇಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ರು. ಆ ದುಡಿಮೆಗೆ ಯಾವಾಗ ಅವರಿಗೆ ಅವರ ಶ್ರಮದಿಂದ ಗೆದ್ದು ಬಂದವರು ಆ ನಡವಳಿಕೆಯನ್ನು ತೋರಿಸಲಿಲ್ಲ, ಅಕ್ರಮ ಸಂಪಾದನೆಗಳಲ್ಲಿರ್ಬೋದು, ಅಧಿಕಾರ ಆಸ್ತಿಪಾಸ್ತಿಯನ್ನು ಮಾಡುವ ವಿಚಾರಗಳಲ್ಲಿರ್ಬೋದು, ಅವರ ಜೀವನ ಶೈಲಿ ಇರ್ಬೋದು, ಅವರು ನಡ್ಕೊಳ್ತಿರೋ ರೀತಿ ಇರ್ಬೋದು, ಅವರು ಮಾತನಾಡುವ ಶೈಲಿ ಇರ್ಬೋದು, ಜನರನ್ನು ಭೇಟಿ ಮಾಡುವಾಗ ವರ್ತಿಸೋ ರೀತಿ, ಇದೆಲ್ಲೂ ಅವರಿಗೆ ಭ್ರಮನಿರಸನ ಆಗಿದ್ದಕ್ಕಾಗಿ ಪರಿವಾರದವರು ಸ್ವಲ್ಪ ತಟಸ್ಥರ ಆಗ್ತಾ ಇದ್ದಾರಾ ಅಂತ ಆ ಗುಮಾನಿ ಬರ್ತಾ ಇದೆ. ಅವರು ಕ್ರಿಯಾಶೀಲರಾದರೆ ಸಹಜವಾಗಿ ಎಲ್ಲೂ ಮತ್ತೆ ಪರಿವಾರದವ್ರದ್ದು ಒಂದು ಮಿಸ್ಟೇಕ್ ಇದೆ. ಅಧಿಕಾರಕ್ಕೆ ಅವ್ರನ್ನ ಗೆಲ್ಲುವುದಕ್ಕೆ ಎಷ್ಟು ಶ್ರಮಪಟ್ಟರು, ಗೆದ್ದ ನಂತರ ಅವ್ರು ಹೇಗೆ ನಡೆದುಕೊಳ್ಬೇಕು ಅಂತ ಹೇಳುವ ಒತ್ತಡವನ್ನು ಹಾಕುವಕ್ಕೆ ಅವರು ಆ ಕೆಲಸವನ್ನು ಮಾಡಲಿಲ್ಲ. ನಾವೇ ಬೇರೆ ಅವರೇ ಬೇರೆ ಅಂತ ಹೇಳುವ ಫ್ರೀ ಬಿಟ್ಟಿದೆ ತಪ್ಪು ಅಂತ. ಈಗ ಕಮ್ಯುನಿಸ್ಟಲ್ಲಿ ಹೇಗಿರುತ್ತೆ, ಈಗ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕಮ್ಯುನಿಸ್ಟ್ ಆಳ್ತಿದ್ದಾಗ ಅಲ್ಲಿ MLA ಮುಖ್ಯ ಇರೋದಿಲ್ಲ, ಅಲ್ಲಿ ಕಾರ್ಯದರ್ಶಿ ಯಾರು ಇರ್ತಾರೆ ಅವನ ಕೇಳಿ ಕೆಲಸ ಆಗಬೇಕು. MLA ಸಹ ಕಾರ್ಯದರ್ಶಿ ಮಾತು ಕೇಳಬೇಕು.
ಈಗ ಕಮ್ಯುನಿಸ್ಟ್ ಪಕ್ಷದ ಕಾರ್ಯದರ್ಶಿ ಅಂತ ಹೇಳಿದ್ರೆ ಅವನು MLA ಗಿಂತ ಸ್ಟ್ರಾಂಗ್, ಸಚಿವನಿಗಿಂತ ಸ್ಟ್ರಾಂಗ್, ಪ್ರತಿಯೊಬ್ಬರು ಅವರ ಮಾತು ಕೇಳಬೇಕು. ಇವನು ಹೆಜ್ಜೆ ಅವನ ಆರ್ಡರ್ ಮೇಲೆ ಅವನ ಆರ್ಡರ್ ಮೇಲೆ, ಅವನು ಯಾರ ಮೇಲೆ ಮಾಡ್ತಾರೆ, ಜನಾಭಿಪ್ರಾಯದ ಮೇಲೆ ಅವನು ಆದೇಶವನ್ನು ಮಾಡ್ತಾರೆ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಪಕ್ಷ ಒಂದು ಕಂಟ್ರೋಲ್ ಇರ್ತದೆ. ನನಗನ್ಸೋದು ಕಮ್ಯುನಿಸ್ಟ್ಗೆ ಅಲ್ಲದಿದ್ರು ಕಾಂಗ್ರೆಸ್ಸಲ್ಲೂ ಹಾಗೆ ಆಗಬೇಕು ಅಂತ. ಈಗ ಯಾರು ಶಾಸಕರ ಗೆಲುವಿಗೆ ಶ್ರಮಿಸಿರ್ತಾರೆ ಅವರ ಒಂದು ಸ್ಥಳೀಯವಾಗಿ ಕೆಲಸ ಮಾಡುವ ಒಂದು ವಿಶ್ವಾಸವನ್ನು ತೆಗೆದುಕೊಳ್ಬೇಕು. ಈಗ ಒಂದು ಶಾಸಕರುಗಳಿಗೆ ಗೆದ್ದ ನಂತರ ಬೇರೆ ಬೇರೆ ವಿಚಾರಗಳ ಬಗ್ಗೆ ಜನರು ಅಹವಾಲು ಕೊಡ್ತಾರೆ. ಅದರ ಆಧಾರದಲ್ಲಿ ಸರ್ಕಾರದ ಅನುದಾನ, ಇಲಾಖೆಗಳ ಸ್ಪಂದನೆ, ಅಧಿಕಾರಿಗಳು, ಆಡಳಿತ ವ್ಯವಸ್ಥೆಗೆ ಏನು ಅನುದಾನ ಸಿಗುತ್ತೆ ಕೆಲಸಗಳನ್ನ ಮಾಡಕ್ಕೆ ಹೊರಡ್ತಾರೆ. ಆ ಮಾಡುವ ಸಂದರ್ಭದಲ್ಲಿ ನನ್ನ ಪರವಾಗಿ ಯಾರು ಕೆಲಸ ಮಾಡಿದ್ರೆ ಅವನೊಟ್ಟಿಗೆ ಒಂದು ಚರ್ಚೆ ಮಾಡಿದ್ರೆ ಅವನಿಗೆ ಅಷ್ಟೇ ಸಾಕಾಗುತ್ತದೆ. ಬೇಕಾಗಿಲ್ಲ ಕನಿಷ್ಠ ಒಂದು ಮಾತು ಕೇಳ್ಕೊಳ್ಳೋದು. ಗುರುತಿಸುವಿಕೆ. ಇನ್ನೊಂದು, ಕಷ್ಟ ಕಾಲದಲ್ಲಿ ಯಾರೋ ನಿಂತಿರ್ತಾರೆ, ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವ ಎಷ್ಟೋ ಜನ ಮಾಡಿರ್ತಾರೆ. ನಿಮಗೆ ಹಣಕ್ಕಾಗಿ ವಾಲುವವರು, ಬೇರೆ ಬೇರೆ ಖರೀದಿಯ ಕಾರಣಕ್ಕಾಗಿ ಬರುವವರು, ಜಾತಿ ಕಾರಣಕ್ಕಾಗಿ, ಧರ್ಮದ ಕಾರಣಕ್ಕಾಗಿ, ಇನ್ನೇನೋ ಕಾರಣಕ್ಕಾಗಿ ಇನ್ಯಾರನ್ನೋ ವಿರೋಧ ಮಾಡ್ತಾ ಬರುವವರು ಸಂಖ್ಯೆಯಲ್ಲಿ ಇದ್ದಾರೆ. ಅದು ಒಂದು ಭಾಗ. ಆದರೆ ಏನು ಫಲಾಪೇಕ್ಷೆ ಇಲ್ಲದೆ ನಿಮ್ಮ ಪರವಾಗಿ ಕೆಲಸ ಮಾಡಿದಲ್ಲಿ ನಿಮಗೆ ಗಮನಕ್ಕೆ ಬಂದಿರ್ತದೆ. ಊರುಗಳಲ್ಲಿ ಪ್ರತಿಯೊಂದು ಊರಿನಲ್ಲಿ ಒಂದಿಷ್ಟು ಜನ ಇದ್ದೇ ಇರ್ತಾರೆ. ಅವರನ್ನ ವಿಶ್ವಾಸ ತಗೊಂಡು ಏನು ಸಣ್ಣ ಸಣ್ಣ ಬೇಡಿಕೆ ಇರುತ್ತೆ, ಅವರೇನು ಅವರ ವೈಯಕ್ತಿಕವಾಗಿ ಕೇಳಕ್ಕೆ ಬರೋಲ್ಲ. ಜನರ ಸಮಸ್ಯೆ ಕೇಳ್ತಾರೆ, ಊರಿನ ಸಮಸ್ಯೆ ಕೇಳ್ತಾರೆ, ಕುಡಿಯೋ ನೀರು, ವಿದ್ಯುತ್, ರಸ್ತೆ, ವನ್ಯಪ್ರಾಣಿಗಳ ಸಮಸ್ಯೆ, ರಸ್ತೆ, ಈ ಥರ ಏನು ಅವರ ಕನಿಷ್ಠ ಬೇಡಿಕೆಗಳು. ಮತ್ತೆ ಪುನಃ ಅವರು ಅಷ್ಟಕ್ಕೆ ಖುಷಿ ಪಡ್ತಾರೆ. ನೀವು ಅಷ್ಟೇ ಕೆಲಸ ಮಾಡಿಕೊಟ್ರೆ ಅವರು ತುಂಬ ಹ್ಯಾಪಿ, ಅವರೇನು ಕೇಳಕ್ಕೆ ಬರಲ್ಲ. ಆದರೆ ಬಹುತೇಕ ಏನು ಮಾಡ್ತಾರೆ, ಈ ಕೆಲಸ ಮಾಡಿದವರಿಗೆ ಈ ರಾಜಕಾರಣಿಗಳ ಥರ ಮೇಲೆ ಬಿದ್ದು ಬಂದು ಫೋಟೋ ತಗೊಳ್ಳೋಕ್ಕೆ, ಎಡಬಲ ನಿಂತುಕೊಳ್ಳೋಕ್ಕೆ, ಗಾಡಿ ಹತ್ರ ಹೋಗಿ ನಿಲ್ಲಕ್ಕೆ ಕೆಲವರು ಇರ್ತಾರೆ. ಒಟ್ಟಿಗೆ ಮಾತಾಡ್ತಾರೆ, ಗಾಡಿ ಹೋಗುವಾಗ ಪುನಃ ಕಿವಿಯಲ್ಲಿ ಏನೋ ಹೇಳ್ತಾರೆ. ಏನು ಹೇಳ್ತಾರೆ, ಅದರಲ್ಲಿ ಜನಜಂಗುಳ ನಡುವೆ ಕೇಳ್ತಾರೆ. ವಾಲಗಿದ್ರು ಸಹ ಹೋಗಿ ಏನೋ ಹೇಳ್ತಿರ್ತಾರೆ. ಆ ಹೇಳುವವ್ರಿಗೂ ಗೊತ್ತಿರೋಲ್ಲ, ಕೇಳುವವರಿಗೂ ಗೊತ್ತಿಲ್ಲ. ಆದರೂ ಏನಂದ್ರೆ ಸಾರ್ವಜನಿಕರಿಗೆ ನಾವೇನೋ ಮಾತಾಡ್ತಿದ್ದೆ ಅಂತ ಹೇಳಿ 24 ಗಂಟೆ ಒಟ್ಟಿಗೆ ಇರ್ತಾರೆ. ಆ ವಿರಾಜಪೇಟೆ ಶಾಸಕರ ಕಚೇರಿ ಅಷ್ಟೇ, ಡೈಲಿ ಆ ವಿರಾಜಪೇಟೆ ಪುರಸಭೆಯವರು ಡೈಲಿ ಅಲ್ಲಿರೋರು. ಕೆಲವರು ಬೈದು ಕಳಿಸಿರು, ಯಾವಾಗ ಬಂದ್ರು ನೀವೇ ಮೀಟ್ ಮಾಡ್ತೀರಿ, ಜನನಿಗೆ ಭೇಟಿ ಮಾಡೋಕ್ಕೆ ಬರಲ್ಲ ಅಂತ. ಯಾವ ಹೊತ್ತು ಹೋದ್ರು ಅವರೇ ಮಾತಾಡ್ತಿರ್ತಾರೆ. ಏನು ಅಷ್ಟು ಮಾತಾಡೋಕ್ಕಿದೆಯೋ ಅಂದರೆ ಜನರಿಗೆ ತೋರಿಸ್ಕೊಳ್ಳೋಕ್ಕಾಗಿ ಬಿಹೇವ್ ಮಾಡ್ತಾರೋ, ಅಥವಾ ಇಷ್ಟು ವರ್ಷ ನಮಗೆ ಶಾಸಕರು ನಮಗಿದ್ದಾರೆ ತೋರಿಸ್ಕೊಳ್ಳೋಕ್ಕಾಗಿ ಮಾಡ್ತಾರೋ. ಅಂದರೆ ಅವರು ಮಾತ್ರ ಅಲ್ಲ, ತುಂಬ ಜನ ಹಾಗೆ ಬಿಹೇವ್ ಮಾಡಿರ್ತಾರೆ. ಅದು ಸಾಕಷ್ಟು ಜನರಿಗೆ ಅವರ ಶಾಸಕರ ರೀಚ್ ಆಗೋದಕ್ಕೆ ಅಥವಾ ಶಾಸಕರಿಗೆ ಅವರಿಗೆ ಟೈಮ್ ಕೊಡೋದಕ್ಕೆ ಸಹಜವಾಗಿ ಸಾಧ್ಯ ಆಗೋದಿಲ್ಲ. ಯಾರನ್ನೂ ಅವ್ರು ಬೇಡ ಅಂತ ಕಳಿಸೋದಿಲ್ಲ, ಬಂದು ಹೋದಾಗ ಬೇಡ ಅಂತ ಕಳಿಸೋಲ್ಲ. ಅವರವ್ರ ಕೆಲಸ ಮುಗಿದು ಅಂತ ಹೋಗ್ಬೇಕಲ್ಲ, ಕೆಲವರು ಹೋಗೋದಿಲ್ಲ, ಅಲ್ಲೇ ಕೂತ್ಕೊಂಡಿರುವಂಥದ್ದು ನಡವಳಿಕೆ ಸಹ ಇದಿರುತ್ತೆ. ಅದು ಹಿಂದಿನ ಶಾಸಕರುಗಳ ಸೋಲುಗಳಿಗೂ ಅದು ಅವರ ಸುತ್ತಮುತ್ತಲೇ ಇದ್ದವರ ವರ್ತನೆಯೂ ಸಹ ಕಾರಣ ಆಗಿದೆ. ಸುತ್ತಮುತ್ತವ್ರನ್ನ ಯಾಕೆಂತೇಳಿ ಬೇರೆ ಬೇರೆ ಕಾರಣಗಳಿಗಾಗಿ ಅವರನ್ನು ದೂರ ಮಾಡೋಕ್ಕೆ ಅವ್ರಿಗೆ ಸಾಧ್ಯನೇ ಆಗೋದಿಲ್ಲ. ಹೋಗು ಅಂತ ಹೇಳಿದ್ರೆ ಇನ್ನೊಂದು ಥರ ಅಭಿಪ್ರಾಯ ಆಗುತ್ತೆ ಅಂತ ಹೇಳೋಲ್ಲ. ಅವ್ರಿಗೇನಾಗುತ್ತೆ, ಅದು ಬೇರೆ ಬೇರೆ ಇನ್ನೊಂದು ಡೈವರ್ಟಿಗೆ ಅಥವಾ ಸಮಸ್ಯೆಗಳಿಗೆ, ಇನ್ನೊಂದು ಸಮಸ್ಯೆಗಳಿಗೆ ಅದು ದಾರಿ ಆಗುತ್ತೆ. ಅದನ್ನು ಎಚ್ಚೆತ್ತುಕೊಳ್ಬೇಕಾದ್ರೆ ಅದು BJP ಅವರಿಗೆ ಮಾತ್ರ ಅಲ್ಲ, ಇವನ್ ಕಾಂಗ್ರೆಸ್ಸಿಗೂ ಸಹ ಅದೇ. ಇದು ಜನರನ್ನ ದಾರಿ ತಪ್ಪಿಸುವ ಕೆಲಸಗಳನ್ನ ನಮ್ಮ ಎಡಬಲದಲ್ಲಿರುವವರೇ ಸಾಕಷ್ಟು ಬಾರಿ ಮಾಡುವಂಥದ್ದು. ಮತ್ತೆ ವಸ್ತುನಿಷ್ಠವಾದ ವರದಿಯನ್ನು ಕೊಡುವಂಥವ್ರು ಬಹಳ ವಿರಳರಾಗಿರ್ತಾರೆ. ಅಥವಾ ವಸ್ತುನಿಷ್ಠ ಕೊಡುವವರು ಇವ್ರ ಥರ ಬಂದು ಬಿಹೇವ್ ಮಾಡೋಕ್ಕಾಗಲ್ಲ. ಕೆಲವರು ಅನಗತ್ಯವಾಗಿ ಖುಷಿ ಪಡಿಸೋಕ್ಕೆ ಅಥವಾ ಯಾರನ್ನೂ ದ್ವೇಷ ಮಾಡೋಕ್ಕಾಗಿ ತಪ್ಪು ಮಾಹಿತಿ ಕೊಡುವಂಥ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಇನ್ನೊಂದು ನಾನು ಹೇಳಬೇಕು ಅಂತ ಅನಿಸೋದು ಈ ಚರ್ಚೆ ಸಂದರ್ಭದಲ್ಲಿ, ಎರಡೂ ಶಾಸಕರುಗಳು, ಡಾಕ್ಟರ್ ಮಂತರಗೌಡ ಮತ್ತು AS ಪೊನ್ನಣ್ಣವರಲ್ಲಿ ಗಮನಿಸಬೇಕಾಗಿರುವಂಥದ್ದು, ಶತ್ರುವನ್ನು ಸಹ ಅವರು ಪ್ರೀತಿಸುವ ಮನೋಭಾವ. ಅವ್ರನ್ನ ವಿರುದ್ಧವಾಗಿ ನಡ್ಕೊಂಡಿರ್ತಾರೆ, ಅವರು ಆದರೂ ದ್ವೇಷ ಮಾಡೋದಿಲ್ಲ. ಅದರೊಂದಿಗೆ ಇನ್ನೂ ಯಾರೊಟ್ಟಿಗೆ ಹೇಳೋದಿಲ್ಲ, ನನಗೆ ಇವ್ರು ತೊಂದರೆ ಮಾಡಿದ್ರು, ಅವ್ರು ನನಗೆ ಪಾಠ ಕಲಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಒಂದು ಮಾತ್ರ ಶತ್ರುವನ್ನು ಸಹ ಪ್ರೀತಿಸುವಂಥ ಅವರ ಮನೋಭಾವ ಏನಿದೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿ ಬರ್ತದೆ. ಚುನಾವಣೆ ರಾಜಕೀಯದ ಬಗ್ಗೆ ನಾನು ಹೇಳ್ತಿಲ್ಲ, ಈಗಿನ ಜನಾಭಿಪ್ರಾಯ ನೀವು ತೆಗೆದು ನೋಡಿಬೇಕಾದ್ರೆ ಅವರು ಶತ್ರುವನ್ನು ಸಹ ಪ್ರೀತಿಸುವ ಮನೋಭಾವ ಏನಿದೆ ಅದು ಎಲ್ಲರಿಗೂ ಸಹ್ಯ ಆಗ್ತಾ ಇದೆ. ಅವ್ರಿಗೆ ಇನ್ನೂ ಆತ್ಮೀಯ ಆಗ್ತದೆ. ಕೆಲವರಿಗೆ ತುಂಬ ಜನ ಮುಜುಗರ ಪಡೆದ ಇವತ್ತು ಯಾರು ವಿರುದ್ಧವಾಗಿದ್ರು ಅವರಿಗೆ ಒಳ್ಳೆಯ ಸ್ಥಾನ ಕೊಟ್ಟರು, ಪಕ್ಷದಲ್ಲೂ ಕೊಟ್ಟರು, ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಅವ್ರಿಗೆ ಸ್ಥಾನ ಕೊಟ್ಟರು. ಅದು ಅವರಿಗೆ ಬುದ್ಧಿವಂತಿಕೆ. ಅವರು ಎಷ್ಟು ಮುಜುಗರ ಅನುಭವಿಸ್ತಿರ್ಬೋದು, ಅವ್ರಿಗೊಂದು ಕನ್ಫ್ಯೂಷನ್ ಆಗುತ್ತೆ. ನಾನು ಇವರು ವಿರುದ್ಧ ಕೆಲಸ ಮಾಡಿ ಇವರಿಗೆ ಗೊತ್ತಿಲ್ವಾ, ಅದು ಗೊತ್ತಾಗಲಿಕ್ಕಿಲ್ವ, ಇವರಿಗೆ ಒಂದು ಅನುಮಾನ ಇರ್ತದೆ. ಈಗ ಗೊತ್ತಿದ್ರೆ ಈಗ ಯಾಕೆ ಮಾಡ್ತಿದ್ರು, ಇವರೇ ಪ್ರಶ್ನೆಗಳು ಯಾರು ಹೇಳೋಕ್ಕೂ ಆಗೋಲ್ಲ, ಚರ್ಚೆ ಮಾಡೋಲ್ಲ. ಯಾಕಂದರೆ ಪಕ್ಷದಲ್ಲಿ ಸ್ಥಾನಮಾನವನ್ನು ಅನುಭವಿಸ್ತಾ ಇದ್ದಾರೆ, ಆಡಳಿತಾತ್ಮಕ ವ್ಯವಸ್ಥೆ ಒಳಗೆ ಅನುಭವಿಸ್ತಿದ್ದಾರೆ. ಆ ಬುದ್ಧಿವಂತಿಕೆ ನಿಜವೂ ಅಪರೂಪನೇ ಅನಿಸ್ತದೆ ನನಗೆ. ಸುದೀರ್ಘವಾಗಿ ಮಾತಾಡ್ತಾ ಹೋದರೆ ಇನ್ನೂ ಅನೇಕ ವಿಚಾರಗಳಿದ್ದಾವೆ. ರಾಜ್ಯದ ವಿಚಾರವೂ ಕೂಡ ಮಾತಾಡಲಿಕ್ಕಿತ್ತು. ಮುಂದಿನ ಅವಕಾಶದಲ್ಲಿ ಅದನ್ನು ಮಾತಾಡುವ. ಕೊಟ್ಟಬವರೇ, ಥ್ಯಾಂಕ್ ಯು ಈ ವಿಚಾರವಾಗಿ. ಯಾಕಂದರೆ ನಿಮ್ಮ ಇಷ್ಟದ ಕ್ಷೇತ್ರ ಕೂಡ ರಾಜ್ಯಕ್ಕೆ, ಹಾಗಾಗಿ ಬಹಳ ಆಳವಾಗಿ ಮಾತಾಡಿದ್ವಿ. ರಾಜ್ಯಕ್ಕೆ BJPಲಿ ಇರೋರು ಇಷ್ಟು ಡೀಪಾಗಿ ಚಿಂತೆ ಮಾಡಿದ್ದಾರೋ ಗೊತ್ತಿಲ್ಲ. ಆದರೆ ಒಂದು ಅರ್ಥ ಜನಸಾಮಾನ್ಯರಿಗೆ ಗೊತ್ತಾಗಿರುತ್ತೆ ಈಗ ಒಂದು ವಿರೋಧ ಪಕ್ಷದ ಜವಾಬ್ದಾರಿ ಏನು, ಜೊತೆಗೆ ಏನೆಲ್ಲ ಅವಕಾಶಗಳಿದ್ದಾವೆ ಅವರಿಗೆ ಹೋರಾಟ ಮಾಡಲಿಕ್ಕೆ. ಕೇವಲ ಶಾಸಕರನ್ನ ಅವ್ರನ್ನ ವಿರೋಧ ಮಾಡ್ತಾ, ಅವ್ರನ್ನ ಟೀಕಿಸ್ತಾ, ಅವ್ರನ್ನ ಬೈತಾ ಮುಂದೆ ಸಾಗೋದು ಮಾತ್ರವಲ್ಲ, ಅದರ ಆಚೆಗಿನ ವಿಚಾರಗಳು ಕೂಡ ಅನೇಕ ಇರ್ತವೆ. ಅದನ್ನು ಇಟ್ಟುಕೊಂಡು ಕೂಡ ರಾಜಕೀಯವಾಗಿ ಮುಂದಕ್ಕೆ ಬರ್ಬೋದು ಅನ್ನೋಂಥದ್ದು. ಥ್ಯಾಂಕ್ ಯು ಈ ವಿಚಾರದಲ್ಲಿ. ಧನ್ಯವಾದ. ವೀಕ್ಷಕರು, ಈ ಬಗ್ಗೆ ನಿಮ್ಮಲ್ಲೂ ಕೂಡ ಖಂಡಿತ ನನಗೆ ಗೊತ್ತಿದೆ ಕೊಡಗಿನ ಸಮಸ್ಯೆಗಳ ಬಗ್ಗೆ, ಜೊತೆಗೆ ವಿರೋಧ ಪಕ್ಷದ ಬಗ್ಗೆ ನಿಮ್ಮಲ್ಲೂ ಕೂಡ ಅಭಿಪ್ರಾಯ ಇದೆ ಅನ್ನೋಂಥದ್ದು. ನಿಮಗೆ ಏನನ್ಸುತ್ತೆ ಅದನ್ನು ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಫಾಲೋ ಮಾಡ್ಕೊಳ್ಳಿ. ಅಲ್ಲೂ ಕೂಡ ಕಂಟೆಂಟ್ಗಳನ್ನ ಕೊಡ್ತಾ ಸಿಗ್ತೇವೆ.
ಮತ್ತು ಮುಂದಿನ ವಾರದ ನ್ಯೂಸ್ ಪಂಚ್ನಲ್ಲಿ ಬೇರೊಂದು ವಿಷಯದ ಜೊತೆಗೆ ನಿಮ್ಮೆದುರಿಗೆ ಹಾಜರಾಗ್ತೇವೆ. ಅಲ್ಲಿವರೆಗೂ ಕ್ಷೇಮವಾಗಿರಿ. ಧನ್ಯವಾದ.